प्रपद्ये नीलातुङ्गस्तनगिरितटी सुप्तमुद्बोध्य कृष्णं पारात्यं स्वं श्रुतिशतशिरःसिद्धमध्यापयन्ति सोचिष्टायां सजनिकलितं या बलाकृत्य मुङ्क्ते गोदा तस्यै नमैनमिदं भूय एवास्तु भूयः अन्नवयल குருவை ஆண்டாள் அரங்கற்கு பன்னுதிருப்பாவை பல்பலியம் இன்னிசையால் பாடி கொடுத்தாள் நல்பாமாலை பூமாலை சூடி கொடுத்தாளே சொல்லு சூடி கொடுத்த சுடற்கொடியே பல்பாவை பாடி அருளவல்ல பல்வளையாய் நாடினே வெங்கடவர்க்கென்னை விதி என்னை மாற்றம் நான் கடவா அண்ணமே நல்கு श्रीमद्रङ्गशतारि संयमिवरैः वीक्षास्पदं सादरं श्रीमद्वेदवतं सदेशिकयते पादारविन्दाश्रयं वादूलान्वयदेशिकबुधवरं वेदान्तिनं सद्गुरुं वाल्मीकिशुकव्याससूक्तिमधुपम् नारायणार्यं भजे वादूलवंशतिलकं गुणसंविदाढ्यं श्रीरङ्गकायिजमुनेः पदानुसक्तं वेदान्तदेशिकयतीन्द्रकृपाभिषिक्तं नारायणार्य गुरुवर्यमहं समीडे श्रीरामानुजयोगीन्द्रवेदान्तार्य उपाश्रयं श्रीरङ्गेशपादविनतं वरदार्यमहं भजे श्रीलक्ष्मी नृसिंहदिव्यपादुका सेवक वरदार्य महादेशिकाय नमः। ನೆರೆದಿರ್ತಕ್ಕಂಥ ಎಲ್ಲ ಆತ್ಮಬಂಧುಗಳಿಗೆ ನನ್ನ ನಮಸ್ಕಾರ. ಇವತ್ತಿನ ಪಾಶುರ ಅಂಗಣ್ಮಾನ್ಯ ಆಲತ್ತ ಅರ್ಷರು ಅದನ್ನು ಹೇಳಿಬಿಟ್ಟು ಏತಕಳಂದ್ರೆ ನೋಡೋಣ, ಅದಕ್ಕೆ ಅರ್ಥವನ್ನು ನೋಡೋಣ. ಅಂಗಣ್ಮಾನ್ಯಾಲತ್ತ ಅರ್ಷರ್ ಅಭಿಮಾನ ಭಂಗಮಾಯ್ வந்து நின் பள்ளிக்கட்டில் கீழே செங்கவிருப்பால் போல் வந்து தலை தேனோ கிண்கிழிவாய் செய்த தாமரை பூ போலே செங்கவிலே எம்மேல் விழியாவோ திங்களும் ஆதித்யனும் எழுந்தார் போல் அங்கண் இரண்டும் கொண்டெங்கள் மேலோ புதியே எங்கள் மேல் சாபம் எழுந்தேலோர் என்பாவாய். ஏத்த கலங்கள் எதிர் பொங்கி மீதளிப்ப மாதாதே பாசையும் மள்ளல் பெரும் பசுக்கள் ஆத்த படைத்தான் மகனே அறிவுராய் ஊத்தமுலையாய் பெரியாய் உலகினில் தோத்தமாய் நின்ன சுடரே துழலாய் மாற்றால் உனக்கு வரி தொலைந்து உன் வாசல் கண் ஆத்தாது வந்து உன்னடி பணியுமா போலே போட்டியாம் வந்தோம் புகழ்ந்தேலோ ಎಂಬಾವಾಯ್. ಹೀಗೆ ಹೇಳಿದ್ದೆ ನಾನು. ಒಂದು 5 ಹಾಡಲ್ಲಿ ನಂದಗೋಪನ್ನ ವರಿಸ್ತಾಳೆ, ನಂದಗೋಪನಿಗೆ ಮಂಗಳಾಶಾಸನ ಮಾಡಿದ್ದಾಳೆ ಗೋದೆ. ಇದು ಒಂದು ಹಾಡು. ಆದರೆ ಇಲ್ಲಿ ನಂದಗೋಪ ಅಂತ ಹೆಸರು ಹೇಳಲ್ಲ, ಮಗನೇ ಅಂತ ಹೇಳಿದ್ರೆ ಯಾರ ಮಗ ಅಂತ ಹೇಳಿದ್ರೆ ಏತಕ್ಕಲಂಗಳ್ ಎದಿರ್ ಪೊಂಗಿ ಮೀದಳಿಪ್ಪ. ಹಸುಗಳೆಲ್ಲ ಬೃಂದಾವನದಲ್ಲಿ ಎಷ್ಟು ಹಾಲು ಕೊಡ್ತಾ ಇತ್ತು ಸಮೃದ್ಧಿಯಾಗಿ ಅಂತ ಹೇಳಿದ್ರೆ, ಒಂದೊಂದು ಹಸುನು ಭಾರಿಯಾಗಿ ಒಳ್ಳೆ ರಾಮನ ಪಟ್ಟದ ಆನೆ ಶತ್ರುಂಜಯ ಥರ ಇತ್ತಂತೆ, ಅಷ್ಟು ದೊಡ್ಡದಾಗಿತ್ತು ಅಂತ. ಈಗಲೂ ಗುಜರಾತ್ ಕಡೆ ಎಲ್ಲ ನೋಡಿದ್ರೆ ಹಸುಗಳು ಸೈಜು ನಮಗಿಂತ ಎತ್ತರ 100 ಅಡಿ ಇರುತ್ತೆ, ನಿಂತ್ಕೊಂಡಿದ್ರೆ ಅಷ್ಟು ಎತ್ತರ ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರೆ ಹೆದರಿಕೆನೇ ಆಗಿ. ಸಾರು ಹಸುಗಳು ಎಲ್ಲ ತುಂಬ ಭಾರಿಯಾಗಿರುತ್ತೆ. ಏತಕ್ಕಲಂಗಳ್ ಎದಿರ್ ಪೊಂಗಿ ಮೀದಳಿಪ್ಪ. ಏತ ಅಂತ ಹೇಳಿದ್ರೆ ಯಾವುದು ತಗೊಂಡು ಬರ್ತೀವೋ ಅದು ಅಂತ, ಯಾವುದು ತಕ್ಕದೋ ಅದು ಅಂತ. ಕಲಂಗಳಂದರೆ ಪಾತ್ರೆ ಅಂತ ಆಗುತ್ತೆ, ಕಲಂಗಳಂದರೆ ಪಾತ್ರ ಅಂತಲೂ ಆಗುತ್ತೆ. ಈ ಹಾಡು ಪೂರ್ತಿ ಗುರು ಶಿಷ್ಯರ ಸಂಬಂಧವನ್ನು ಇಟ್ಟೇ ಹೇಳಿದ್ದಾರೆ. ಅದರಲ್ಲಿ ಗುರುಗಳ ಮಹಿಮೆ, ಆಚಾರ್ಯರ ಮಹಿಮೆ ತೋರಿಸ್ಕೊಡುವಂಥ ಪದ್ಯ ಇದು. ಯಾಕಂದರೆ ಇವಾಗಲೇ ನಾವು ನಪ್ಪಿನೇನ ಎಲ್ಲ ಎಬ್ಸಿ ಆಯಿತು, ಪುರುಷಕಾರ್ಯಾಣಿ ಆಚಾರ್ಯರನ್ನು ಮುಂದಿಟ್ಕೊಂಡು ಹೋಗಬೇಕು ಅನ್ನೋದಕ್ಕೋಸ್ಕರ ಪೂರ್ತಿ ಈ ಹಾಡು ಆಚಾರ್ಯರ ಪರವಾಗೇ ಇದೆ. ಅದನ್ನು ನಾವು ನೋಡೋಣ ಹೇಗೆ ಘಂಟಾನಾದದಲ್ಲಂತೂ ಪೂರ್ತಿ ಭಗವದ್ ರಾಮಾನುಜರು ದೇಶಿಕರಿಗೆ ಎಲ್ಲ ತೋರಿಸ್ಕೊಟ್ಟಿದ್ದಾರೆ ಈ ಭಾಷಣದಲ್ಲಿ.
ಅರ್ಥದಲ್ಲಿ, ಸ್ವಾಪದೇಶ ಅರ್ಥದಲ್ಲಿ ಅದನ್ನು ಅನುಭವಿಸೋಣ. ತುಂಬ ಚೆನ್ನಾಗಿದೆ. ಯಾವ ಪಾತ್ರೆ ತೊಗೊಂಡು, ಕಲಂಗಳಂದರೆ ಪಾತ್ರೆ ಅಂತ ಹೇಳಿದೆ, ಯಾವ ಪಾತ್ರೆ ತೊಗೊಂಡು ಹೋದರೂ ಅದ್ರ ಪೂರ್ತಿ ಹಾಲು ಕೊಡ್ತಾ ಇರ್ತಾರೆ. ಸಮೃದ್ಧಿ ಹೇಗೆ ಅಂದರೆ ನಂದಗೋಪ ಪಾತ್ರೆಗಳನ್ನೇ ದೊಡ್ಡ ದೊಡ್ಡದಾಗಿ ಒಳ್ಳೆ ಹಂಡೆ ಥರ ಮಾಡ್ತಾ ಇದ್ದಾರೆ. ಎಂಥ ಪಾತ್ರೆ ತೊಗೊಂಡು ಹೋದ್ರೂ ಅದ್ರ ಭರ್ತಿ ಹಾಲು ಕೊಡ್ತಾ ಇತ್ತು ಅಂತ. ಅದನ್ನು ಕಲಂಗಳು ಇಲ್ಲಿ ಆಚಾರ್ಯರ ಪರವಾಗಿ ಮಾಡೋದಾದರೆ, ಯಾರು ವಿದ್ಯೆಯನ್ನು ಕಲ್ತ್ಕೊಳ್ತಾರೋ ಆ ಶಿಷ್ಯರ ಅಧಿಕಾರಿಗಳಿರ್ತಾರಲ್ಲ, ಅಧಿಕಾರಿಗಳ ಸಾಮರ್ಥ್ಯ ನೋಡಿ, ಅಧಿಕಾರಿಗಳ ಎಷ್ಟು ಕಲ್ತ್ಕೊಳ್ಳೋಕ್ಕಾಗುತ್ತೋ ಅವ್ರನ್ನ ನೋಡಿಬಿಟ್ಟು ಗ್ರಹಿಸಿ ಆಚಾರ್ಯರು ಅಷ್ಟೇ ಹೇಳ್ಕೊಡ್ತಾ ಇದ್ರಂತೆ. ಹೇಗೆ ಇವಾಗ ನಾವು LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಕ್ರಮೇಣವಾಗಿ ಹೇಳ್ಕೊಡ್ತೀವೋ, ಆ ಥರ ಯಾರು ಕಲ್ತ್ಕೊಳ್ಳೋಕೆ ಬಂದಿದ್ದಾರೋ ಅಧಿಕಾರಿಗಳ ಬುದ್ಧಿಮತ್ತ ಎಷ್ಟು ಅಂತ ನೋಡಿ, ಕಲಂಗಳಂದರೆ ಅದೇ ಪಾತ್ರೆ, ಅದನ್ನು ಹೇಳ್ಕೊಡ್ತಾ ಇದ್ರಂತೆ. ಅಷ್ಟಿದ್ರೆ ಯಾವ ಪಾತ್ರೆ ತಂದರೂ ಎದಿರ್ ಪೊಂಗಿ ಮೀದಳಿಪ್ಪ ಅದು ಪೂರ್ತಿ ಉಕ್ಕಿ ಸುರಿದು ಹೋಗ್ಬಿಡ್ತಾ ಇತ್ತಂತೆ, ಅಷ್ಟು ಬರ್ತಾಯಿತ್ತು ಅಂತಂದರೆ ಆಚಾರ್ಯರ ಪಕ್ಕದಿಂದ ಅವ್ರಿಗೇನು ವಿಚಾರಗಳೇನು ಕಡಿಮೆ ಇರಲಿಲ್ಲ. ಅವ್ರ ವಿಚಾರ ಪುಷ್ಕಳವಾಗೇ ಇತ್ತು. ಕಲ್ತ್ಕೊಳ್ಳೋರ ಮೇಲೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಕೊಡ್ತಾಯಿದ್ರು ಅಂತ. ಆಟ ಪಡೈತಾನ್ ಮಹನೇ ಇದೇನೆ. ಆಟ ಪಡೈತಾನ್ ಅಂದರೆ ಈ ಥರ ಹಸುಗಳು, ಈ ಥರ ಸಮೃದ್ಧಿಯಾಗಿರೋದು ಹಸುಗಳನ್ನು ಒಳ್ಳಲ್ ಪೇರು ಪಶುಗಳು ಅಂತಾರೆ. ಒಳ್ಳಲ್ ಅಂತ ಹೇಳಿದ್ರೆ ಧಾರಾಳವಾಗಿ ಕೊಡ್ತಾ ಇತ್ತಂತೆ ಹಸುಗಳು. ಹೇಗೆ ಕೊಡ್ತಾ ಇತ್ತು ಅಂತ ಹೇಳಿದ್ರೆ, ಅವುಗಳು ಸಾಧಾರಣವಾಗಿ ಕರು ಹಾಕಿ ಒಂದು ಸ್ವಲ್ಪ ದಿವಸ ಹಾಲು ಕೊಡುತ್ತೆ, ಆಮೇಲೆ ನಿಲ್ಲಿಸ್ಬಿಡುತ್ತೆ, ಸ್ಲೋಕ್ಕೆ ನಿಧಾನಕ್ಕೆ ಕಡಿಮೆ ಆಗೋದು. ಇಲ್ಲಿ ಆ ಥರ ಆಗ್ತಾ ಇರಲಿಲ್ಲಂತೆ. ಒಳ್ಳಲ್ ಪೇರು ಪಶುಗಳು ಒಂದು ವಿದ್ಯೆ ಆದಮೇಲೆ ಒಂದು ವಿದ್ಯೆ ಆದಮೇಲೆ ಹೇಳ್ಕೊಡ್ತಾನೇ ಇರೋರಂತೆ ಆಚಾರ್ಯರು. ಎಲ್ಲವನ್ನ ನೋಡಿ ಗುರುಕುಲದಲ್ಲಿ ಹೋದರೆ 4 ವೇದಗಳಿಗೆ 6 ಅಂಗ, ಅದಾದಮೇಲೆ ಎಲ್ಲ ರಾಮಾಯಣ ಮಹಾಭಾರತ ಉಪಬ್ರಹ್ಮಣಗಳನ್ನು ಹೇಳ್ಕೊಟ್ಟು 18 ಪುರಾಣ, ಮೀಮಾಂಸಾ ಶಾಸ್ತ್ರ, ಧರ್ಮಶಾಸ್ತ್ರ ಇವೆಲ್ಲವನ್ನ ಹೇಳ್ಕೊಡೋದು. ಒಟ್ಟು ಒಂದು 6 ವರ್ಷ 7 ವರ್ಷಕ್ಕೆ ಉಪನಯನಕ್ಕೆ ಗುರುಕುಲದಲ್ಲಿ ಹೋದರೆ ಒಂದು 12 ವರ್ಷ ಅವ್ರ ಹತ್ರ ಇದ್ದರೆ ಇದಿಷ್ಟು ವಿದ್ಯೆ ಪೂರ್ತಿಯಾಗಿ ಹೊರಗಡೆ ಬರ್ತಾರೆ, ಗ್ರ್ಯಾಜುಯೇಷನ್ ಥರ. ಆ ಥರ ಪೊಂಗಿ ಮೇಲೆ ಒಳ್ಳಲ್ ಪೇರು ಪಶುಗಳು ಅವ್ರಿಗೆ ಏನೇನು ಗೊತ್ತಿತ್ತೋ ಅದನ್ನೆಲ್ಲ ಧಾರೆ ಎರಿತಾರೆ ಶಿಷ್ಯರಿಗೆ, ಅದನ್ನು ತೋರಿಸ್ಕೊಡ್ತಾರೆ. ಆತ ಪಡೈತಾನ್ ಮಹನೇ ಅರಿವುರಾಯ್. ಅಂಥ ನಂದಗೋಪನ ಮಗನೇ, ನೀನಿನ್ನೂ ಮಲ್ಕೊಂಡಿದೆಯಲ್ಲ, ಅರಿವುರಾಯ್ ಅಂದರೆ ಎಚ್ಚರ ಮಾಡ್ಕೊಂತ ನಿದ್ದೆ ಮಾಡ್ತಾ ಇದ್ನ ಅಂತ ಹೇಳಿದ್ರೆ, ಯೋಗ ನಿದ್ರೆಯಲ್ಲಿ ಇರ್ತಾನೆ ಭಗವಂತ, ಯಾವಾಗಲೂ ನಿದ್ದೆ ಅಂತೆಲ್ಲ ಏನು ಮಾಡಲ್ಲ. ಆದರೆ ಇಲ್ಲಿ ನೋಡಿದಾಗ ನಪ್ಪಿನ ಮೇಲೆ ಮಲ್ಕೊಂಡಿದ್ರು ಅಲ್ವಾ, ಅದನ್ನು ಇಲ್ಲಿ ಹೇಳ್ತಾರೆ. ಅರಿವುರಾಯ್ ಅಂದರೆ ಏನು ಅರಿವುರಾಯ್ ಅಂತ ಹೇಳಿದ್ರೆ, ನೀನು ಒಳ್ಳಲ್ಲು, ನೀನು ಎಲ್ಲ ಏನು ಕೇಳಿದರೆ ಎಲ್ಲ ಕೊಡುವಂಥ ಸಾಮರ್ಥ್ಯ ಉಳ್ಳ ನೀನು, ಅಷ್ಟೊಂದು ಸಾಮರ್ಥ್ಯ ಇರೋ ನೀನು, ನಾವೆಲ್ಲ ಬಂದು ಹೊರಗಡೆ ಕಾಯ್ತಾ ಇರಬೇಕಾದ್ರೆ ಸುಮ್ಮನೆ ಇದೆಯಲ್ಲ, ಅನುಗ್ರಹ ಮಾಡಬಾರ್ದೆ. ಅವಳ ಜೊತೆಗಿರೋದೇ ಒಂದು ಇದು ಅಂತ ನೀನು ಅವತಾರ ಮಾಡಿ ಬಂದಿರೋದೇ ನಮ್ಮನ್ನೆಲ್ಲ ಉದ್ಧಾರ ಮಾಡೋಕ್ಕೆ. ಅದನ್ನು ಬಿಟ್ಟು ನಪ್ಪಿನ ಜೊತೆಯಲ್ಲಿ ಭೋಗವನ್ನು ಅನುಭವಿಸ್ಕೊಂಡು ಹಾಗೆ ಮಲ್ಕೊಂಡಿದೆಯಲ್ಲ ಅಂತ ಹೇಳೋರಂತೆ. ಅರಿವುರಾಯ್ ಅಂದರೆ 2-3 ವಿಷಯಕ್ಕೆ ಅರಿವುರಾಯ್ ಅಂತ ಹೇಳ್ತಾರೆ. ಒಂದು, ನಿನಗೆ ಒಳ್ಳಲ್ಲಿ ಪಶುಗಳು, ನಿನಗೆ ಏನು ಕೊಟ್ಟರು ನಿನಗೇನು ಕಡಿಮೆ ಆಗೋದಿಲ್ಲ, ನಿನ್ನ ಹತ್ರ ಪೂರ್ತಿನೇ ಇರುತ್ತೆ. ಪೂರ್ಣಮಿದಂ ಪೂರ್ಣಮದ ಅಂತ ಬರುತ್ತಲ್ಲ ವೇದದಲ್ಲಿ, ಹಾಗೆ ಅವನು ಎಷ್ಟು ಕೊಟ್ಟರು ಅವನ ಹತ್ರ ಅವನು ಸಂಪೂರ್ಣವಾಗೇ ಇರ್ತಾನೆ, ಅವನೇನು ಕಡಿಮೆ ಆಗಲ್ಲ. ಆ ಥರ ಇರಬೇಕಾದ್ರೆ ನಮಗೆ ನೀನು ಕೊಡಬೇಕು. ನಾವು ದಾರಿದ್ರ್ಯ ಅಂತ ಹೇಳಿದ್ರೆ ನಮಗೆ ಅನುಗ್ರಹ ಮಾಡಬೇಕಾಗಿರೋದು ನೀನು. ಆ ಥರ ನಾವು ಇದ್ದೀವಿ, ನೀನು ಕೊಡೋಕ್ಕೆ ನಿನಗೆ ಸಾಮರ್ಥ್ಯ ಇದೆ, ಆದರೂ ಸುಮ್ಮನೆ ಇದೆಯಲ್ಲ ಅಂತ ಹೇಳೋದಕ್ಕೋಸ್ಕರ ಅರಿವುರಾಯ್ ಎಪ್ಸೋದು. ಇದರಲ್ಲೇ ಅದಕ್ಕೇ ಇಲ್ಲಿ ಭಗವದ್ಗೀತೆ ಅಂತ ಹೇಳ್ತಾರೆ. ಆಂಡಾಳ್ದು ಭಗವದ್ಗೀತೆ ಕೃಷ್ಣ ಹೇಳ್ದ, ಇವಳು ಭಗವದ್ಗೀತೆ ಇನ್ನೊಂದು. ಇವಳು ಆಳ್ವಾರಗಳಲ್ಲಿ ಆಂಡಾಳು ಒಬ್ಬಳು ಸುಪ್ರಭಾತ ಮಾಡಿದ್ದು, ಇನ್ನೊಬ್ಬರು ತೊಂಡರೆಡ್ಡಿ ಆಳ್ವಾರ್ ತಿರುಪಳ್ಳಿ ಎಳಿಚಿ ಬರೀತಾರೆ. ಈ ಆಂಡಾಳು ಸುಪ್ರಭಾತ ಮಾಡಿದ್ದು ಒಂದು ಸಖಿಯರನ್ನೆಲ್ಲ ಎಬ್ಸೋಕ್ಕೂ ಒಂದು ಸುಪ್ರಭಾತ, ಇನ್ನೊಂದು ಭಗವಂತನನ್ನು ಮತ್ತು ಅಮ್ಮನವ್ರನ್ನ ಎಲ್ಲ ಎಬ್ಸೋಕ್ಕೆ ಅವ್ರಿಗೊಂದು ಸುಪ್ರಭಾತ. ಪುರುಷ ಕಾರ್ಯರನ್ನೆಲ್ಲ ಎಬ್ಬಿಸಿ ನಾವು ಮುಂದಿಟ್ಕೊಂಡು ಆಚಾರ್ಯ ಮುಖೇನ ಹೋಗಿ ಶರಣಾಗತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಕ್ರಮವಾಗಿ ಸ್ಟೆಪ್ ಬೈ ಸ್ಟೆಪ್ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. 10 ಸಖಿಯನ್ನು ಕರ್ಕೊಂಡು ನಂದಗೋಪನ ಮನೆಗೆ ಬಂದಳು. 2 ದಿವಸ ನೀಳೆನೆಗೆ ಸುಪ್ರಭಾತ ಹಾಡಿ ಕೃಷ್ಣನ ಜೊತೆಗೆ. ಇವಾಗ ಎಂಥವನು ಭಗವಂತ ಅಂತ ಹೇಳೋಕ್ಕೆ ಒಳ್ಳಲ್ ಪೇರುಂ ಪಶುಗಳು ಅಂತ ಹೇಳ್ತಾರೆ. ಆತ ಪಡೈತಾನ್ ಮಹನೇ ಅರಿವುರಾಯ್ ಊರ್ಚಮುಡೆಯಾಯ್ ಪೆರಿಯಾಯ್. ಬರೀ ಸಮೃದ್ಧಿ ಐಶ್ವರ್ಯ ಮಾತ್ರ ಇದ್ರೆ ಸಾಲದು, ಆದರೆ ನೀನು ಊರ್ಚಮುಡೆಯಾಯ್. ಭಗವಂತನಿಗೆ ಒಂದು ಗುಣ ಹೇಳ್ತಾರೆ, ಹೇಗೆ ಅಂದರೆ ತಾನಾಗೇ ಅನುಗ್ರಹ ಮಾಡೋದು. ಯಾರು ಕೇಳಿ ಅನುಗ್ರಹ ಮಾಡಬೇಕು ಅಂತ ಏನಿಲ್ಲ, ನೋಡಿ ಅವನಾಗೆ ಅನುಗ್ರಹ ಮಾಡ್ತಾನೆ. ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲೂ ಒಂದಿದೆ, ಹೇಗೆಂದರೆ ನಾವು ಯಾರನ್ನು ಏನೂ ಕೇಳಿಕೊಳ್ಳಲ್ಲ,
ಭಗವಂತನ ನಮಸ್ಕಾರ ಮಾಡಿ ಏನು ಕೇಳಿಕೊಳ್ಳೋದು ಅಂತೇನಿಲ್ಲ. ಭಗವಂತ ನಮ್ಮನ್ನು ನೋಡಿ ಅವನೇ ಅನುಗ್ರಹ ಮಾಡ್ತಾನೆ. வெண்ணையும் பார்த்தோன் நிலைமையும் பார்த்து ಅರುಳ್ ಶೈವದೇ ನಲಂ. ತಿರುವರಂಗತ್ತ ನಾನು ಹಾಡಬೇಕಾದ್ರೆ ಅದರಲ್ಲಿ ಹೇಳ್ತಾರೆ, ನಮ್ಮನ್ನು ಎದುರುಗಡೆ ಹೋಗಿ ನಿಂತ್ಕೊಂಡ್ರೆ ಸಾಕಂತೆ. ಎಣ್ಣೆಯುಂಪ ಮೇಲಿಂದ ಕೆಳಗಡೆ ನೋಡ್ತಾನಂತೆ. ಇವನಿಗೆ ಏನು ಕಡಿಮೆ, ಇವನು ಯಾತಕ್ಕೆ ಬಂದು ಇಲ್ಲಿದ್ದಾನೆ ಅಂತ ನೋಡ್ಬಿಟ್ಟು ಅವನೇ ಅನುಗ್ರಹ ಮಾಡ್ತಾನೆ. ಕೇಳಬೇಕು ಅಂತೇನಿಲ್ಲ. ಯಾರು ದೊಡ್ಡವರು? ನಾವು ಭಗವಂತ ನಮಗಿಂತ ದೊಡ್ಡವನು, ಅವನಿಗೆಲ್ಲ ಗೊತ್ತು. ಅವನು ಅನುಗ್ರಹ ಮಾಡ್ತಾನೆ. ಅದಕ್ಕೆ ಊற்றಮುಡೆಯಾಯ್. ಈ ಊற்றಮುಡೆಯಾಗೆ ಹಲವಾರು ಇದರಲ್ಲಿ ಉದಾಹರಣೆ ಕೊಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ಈ ಗಜೇಂದ್ರ ಮೋಕ್ಷದ ಸನ್ನಿವೇಶನ ಮತ್ತೆ ಹೇಳ್ತಾರೆ. ಹೇಗೆ ಅದು ಸಾಧಾರಣ ಒಂದು ಆನೆ ಆಗಿದ್ರೆ ಕೂಡ ಅಲ್ಲಿಂದನೇ ಸುದರ್ಶನ ಚಕ್ರ ಹಾಕಿ ಅದಕ್ಕೆ ಅದರ ಕಷ್ಟವನ್ನು ಹೋಗ್ಲಾಡಿಸ್ಬೋದಾಗಿತ್ತು. ಆದರೆ ಅದು ಆದಿಮೂಲ ಅಂತ ಕರೀತು. ಕರೆದ್ರೆ ಬರ್ತೀವಿ ಅಂತ ಪ್ರಪಂಚಕ್ಕೆಲ್ಲ ಗೊತ್ತಾಗಬೇಕು. ಅಷ್ಟೇ ಅಲ್ಲದೆ ತಡ ಮಾಡಿದ್ರೆ ಪಾಪ ಗಾಯ ಇನ್ನೂ ಜಾಸ್ತಿ ಆಗ್ಬೋದು. ಈಗಾಗಲೇ 1000 ವರ್ಷ ಎಳೆದಾಡ್ಬಿಟ್ಟಿದೆ ಮೊಸಳೆ ಕಾಲು ಇಟ್ಕೊಂಡು. ಅದಕ್ಕೆ ಹೋಗಿ ಬಂದನೆಂದ್ರೆ ಆಡಿ ತೊಟ್ಟಾನೆ, ಅಲ್ಲಿಂದ ವೇಗವಾಗಿ ಗರುಡನ್ನ ಎಳ್ಕೊಂಡು ಬಂದು ಅಲ್ಲಿ ನಿಂತ್ಕೊಂಡು ಸುದರ್ಶನ ಚಕ್ರವನ್ನು ಹಾಕಿ ಆ ಮೊಸಳೆ ತಲೆಯನ್ನು ತೆಗಿತಾನೆ. ತೆಗೆದುಬಿಟ್ಟು ಕೆಳಗಡೆ ಕೂತ್ಕೊಂಡು ನಿಧಾನಕ್ಕೆ ಹಲ್ಲೆಲ್ಲ ಬಿಡಿಸ್ತಾನೆ. ಬೆಳ್ಳಿಗಿರೋದು ಒಳ್ಳೆ ಬೆಳ್ಳಿನಲ್ಲಿ ಮಾಡಿದ್ರೆ ಹೇಗಿರುತ್ತೋ ಆ ಥರ ಇತ್ತಂತೆ ಅದ್ರ ಕೋರೆ ಹಲ್ಲು ಇದೆಲ್ಲ ಮೊಸಳೆದು. ನಿಧಾನಕ್ಕೆ ಬಿಡಿಸಿ ಅದಕ್ಕೆ ಉಪಚಾರ ಮಾಡ್ತಾರೆ. ಫಸ್ಟ್ ಏಡ್ ಥರ ಮಾಡಿ ಕಳಿಸ್ತಾನೆ. ಊತ್ರಮುಡೆಯ ಏನೋ ಆಯಿತು, ಕೂತು ಆನೆ ಕರೀತು, ಹೋದೆ, ಅದಕ್ಕೆ ಉಪಕಾರ ಮಾಡಿದೆ, ಆ ನೋವಿಂದ ಪಾರು ಮಾಡಿದೆ ಅಂತ ಬಿಟ್ಬಿಡ್ಲಿಲ್ಲ. ಕಾಲು ಒದ್ರು ಬಿಟ್ಟಿದ್ರೆ ಬಿದ್ದೋಗಿರೋದು ಅದು ತಲೆ. ಹಂಗೆ ಮಾಡಿದೆ, ಹತ್ರ ಹೋಗಿ ಉಪಚಾರ ಮಾಡ್ತಾನಲ್ಲ, ಇದು ಊತ್ರಮುಡೆಯ. ಒಂದು ಸ್ವಲ್ಪ ದೂರ ಹೋಗಿ ಇನ್ನೂ ಒಂಚೂರು ಉಪಕಾರ ಮಾಡುವಂಥದ್ದು. ಇದು ಅದೇನು ಕೇಳಲಿಲ್ಲ, ಅದು ಆನೆ ಕೇಳಿದ್ದು ಇಷ್ಟನೇ. ನನ್ನ ಹತ್ರ ಒಂದು ಹೂವಿತ್ತು, ಅದನ್ನು ಸಮರ್ಪಣೆ ಮಾಡಬೇಕು, ಭಗವಂತನಿಗೆ ಕೊಡಬೇಕು ಅಂತ ಅದು ಕೇಳ್ತಾ ಇತ್ತು. ಅದಕ್ಕೆ ಯಾದೃಚ್ಛಿಕವಾಗಿ ಬಂದು ತನ್ನ ಮೊಸಳೆ ಹೇಳ್ಕೊಂಡಿತ್ತಲ್ಲ ಅದರ ತಲೆಯನ್ನು ತೆಗೆದು ಗಾಯವನ್ನು ಉಪಚಾರ ಮಾಡ್ತಾರೆ. ಊತ್ರಮುಡೆಯಾಯ್ ಪೆರಿಯಾಯ್. ಈ ಪೆರಿಯಾಯ್ ಅಂತ ಹೇಳೋಕ್ಕೆ ಎಲ್ಲರಿಗಿಂತ ದೊಡ್ಡವನು ಈ ಭಗವಂತ. ಆ ವಿಷಯವನ್ನು ತೋರಿಸ್ಕೊಡ್ತಾರೆ. ಹೇಗೆ ದೊಡ್ಡವನು ಎಲ್ಲರಿಗಿಂತ ಅಂತ ಹೇಳಿದ್ರೆ ಆಕಾರಗಳನ್ನು ತೋರಿಸ್ಕೊಡ್ತಾರೆ. ಭೂಮಾವಿದ್ಯೆ ಅಂತ ಒಂದು ವಿದ್ಯೆ, 32 ವಿದ್ಯೆಗಳಲ್ಲಿ ಈ ಭೂಮಾವಿದ್ಯೆಯಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಭಗವಂತನ ಆಕಾರ ಇದೆಯಲ್ಲ, ಬೃಹದಾಕಾರವಾಗಿದೆಯಲ್ಲ, ಆ ಆಕಾರವನ್ನು ಇಟ್ಕೊಂಡೇ ಉಪಾಸನೆ ಮಾಡುವಂಥದ್ದು. ಉಪಾಸನೆ ಮಾಡಿ ಭಗವಂತನನ್ನು ಪಡೆಯೋದು. ಯಾವ ವಿದ್ಯೆಯನ್ನು ಬೇಕಾದರೂ ನಾವು ಉಪಾಸನೆ ಮಾಡಿ ಮೋಕ್ಷಕ್ಕೆ ಹೋಗಿ ಸೇರ್ಬೋದು. ಆದರೆ ಎಲ್ಲ ವಿದ್ಯೆಗಳಲ್ಲೂ ಕೆಲವು ಶ್ರಮ ಇರುತ್ತೆ, ನಿಧಾನ ಆಗುತ್ತೆ, ತಡ ಆಗುತ್ತೆ. ಶರಣಾಗತಿ ಅನ್ನೋದು ತುಂಬ ಸುಲಭ. ಏತದ್ದೇಹಾವಸನ, ಈ ಜನ್ಮ ಮುಗಿಯುವಾಗ ನಮಗೆ ಫಲ ಕೊಟ್ಬಿಡುತ್ತೆ. ಅದಕ್ಕೋಸ್ಕರನೇ ಎಲ್ಲರೂ ಶರಣಾಗತಿ ಬಗ್ಗೆ ಅಷ್ಟೊಂದು ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ. ಅದಕ್ಕೆ ಈ ಪೆರಿಯಾಯ್ ಅಂತ ಹೇಳಿದಾಗ 2-3 ಅವತಾರಗಳಲ್ಲೇ ನಾವು ನೋಡಿದ್ದೀವಿ ಹೇಗೆ ಸರ್ವವ್ಯಾಪಿಯಾಗಿ ಒಂದು ಆಕಾರವನ್ನು ತಗೊಳ್ತಾನೆ. ವರಾಹ ಅವತಾರ ತಗೊಳ್ಬೇಕಾದ್ರೆ ಆ ಭೂಮಿ ಎಷ್ಟು ದೊಡ್ಡ ಭೂಮಿ, ಇಷ್ಟೆಲ್ಲ ಜಾಗನೇ ನಮ್ಗೆ ಎಷ್ಟು 30-40 ಸೈಟು 40-60 ಸೈಟು ಅಂದರೆ ಎಷ್ಟು ದೊಡ್ಡದಾಗಿದೆ ಅಂತೆಲ್ಲ ಮೆಚ್ಕೊಂಡ್ಬಿಡ್ತೀವಿ, ಒಂಥರ ಹಿಗ್ತೇವೆ. ಆ ಥರ ಇಡೀ ಜಗತ್ತನ್ನು ತಗೊಂಡೋಗಿ ಹಿರಣ್ಯಾಕ್ಷ ಪಾತಾಳದಲ್ಲಿ ಇಟ್ಕೊಂಡ್ಬಿಟ್ಟಿದ್ದ, ಕೊಚ್ಚೆನಲ್ಲಿ ಇಟ್ಕೊಂಡ್ಬಿಟ್ಟಿದ್ದ. ಅವಾಗ ಪ್ರಾರ್ಥನೆ ಮಾಡ್ಕೊಳ್ತಾಳೆ ಭೂದೇವಿ, ರಕ್ಷಣೆ ಮಾಡು, ನನ್ನ ಮೇಲಿರೋ ಜೀವಿಗಳೆಲ್ಲ ತುಂಬ ತೊಂದರೆಗೆ ಸಿಗಾಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಹೋಗಿ ಅಲ್ಲಿಂದ ತೊಗೊಂಡ್ಬರ್ತಾನೆ ಭೂಮಿನ. ಹೇಗೆ ತೊಗೊಂಡ್ಬರ್ತಾನೆ ಅಂದರೆ ಅದರ ಮೇಲಿರೋ ಜೀವರಾಶಿಗಳು ಯಾವುದೂ ಒಂದು ಉದುರೋಗದೆ ಇರೋ ಥರ ಹಾಗೆ ಲೇಸಾಗಿ ತೊಗೊಂಬಂದ. ನಾವೇನಾದರೂ ಶಿಫ್ಟಿಂಗಲ್ಲೇ ಎಲ್ಲ ಕೊಡ್ತೀವಲ್ಲ, ಎಲ್ಲ ಕೊರಿಯರ್ಗಳು ಇವರೆಲ್ಲ ಶಿಫ್ಟಿಂಗ್ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್, ಹೇಗೆ ಅವರು ಒಂದು ಸಾಮಾನು ಎಲ್ಲ ಮುರಿಬಾರ್ದು, ಅದೇ ಥರ ಇವ್ರಿಗೆ ಹೇಳಿದ ತಕ್ಷಣ ಆ ಭೂಮಿ ಮೇಲೆ ಎಷ್ಟೊಂದು ಜೀವಿರಾಶಿಲೆಲ್ಲ ಇತ್ತಲ್ಲ, ಏನೇನು ಎಲ್ಲೆಲ್ಲಿತ್ತು ಅಲ್ಲಲ್ಲೇ ಇರೋ ಥರ ಹಾಗೇ ತೊಗೊಂಡು ಬಂದಂತೆ. ಭೂದೇವಿಗೆ ತುಂಬ ಖುಷಿಯಾಗಿಬಿಡುತ್ತಂತೆ. ಹೀಗೆ ಹಿಂಗೆ ಇದ್ರ ಮೇಲೆ ಕೊಂಬ ಮೇಲೆ ಕೂತಿರ್ತಾಳಲ್ಲ, ಹೀಗೆ ಕೈ ಮೇಲೆ ಕೂರಿಸ್ಕೊಂಡಂಗೆ ಅಲ್ಲಿ ಹತ್ತಿರದಲ್ಲಿ ನೋಡಿ ಹೇಳ್ತಾಳಂತೆ. ಅವಾಗ ಎಷ್ಟು ಚೆನ್ನಾಗಿ ಎಲ್ಲರನ್ನೂ ಕಾಪಾಡಿದೆ ನೀನು, ಇವರಿಗೆಲ್ಲ ಉಜ್ಜೀವನ ಆಗೋಕ್ಕೆ ಒಂದು ಮಾರ್ಗ ಕೊಡು ಅಂತ ಹೇಳಿದಾಗ ಕರುಣೆಯಿಂದ ವರಾಹ ಚರ್ಮ ಶ್ಲೋಕವನ್ನು ಕರುಣಿಸ್ತಾನೆ. ಸ್ಥಿತೆ ಮನಸ್ಸಿ ಸುಸ್ವಸ್ಥೆ ಶರೀರೇ ಸತೆಯೋ ನರಹ ಅಂತ ಹೇಳ್ಬಿಟ್ಟು ಅವಾಗೊಂದು ಪ್ರಾಮಿಸ್ ಮಾಡ್ತಾನೆ ಭಗವಂತ. ಏನಪ್ಪ ಮಾತು ಕೊಡ್ತಾನೆ, ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂಗತಿ ಧಾತು ಸಾಮ್ನೇ ಸ್ಥಿತಿ ವಯಂ. ಯಾವಾಗಲೂ ಶರೀರದಲ್ಲಿ ಎಲ್ಲ ಹಿತವಾಗಿದ್ದು ಎಲ್ಲ ಧಾತುಗಳು ಸರಿಯಾಗಿದ್ದಾಗ ಯಾರಾದರೂ ಒಂದ್ಸತಿ ನನ್ನ ಸ್ಮರಣೆ ಮಾಡಿಬಿಟ್ರೆ ನಾನು ಅವರನ್ನು ಸಾಯಬೇಕಾದ್ರೆ ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂಗತಿ ಅಂತ ಹೇಳ್ದ. ಆ ಥರ ಅದನ್ನು ಯಾಕೆ ಹೇಳ್ದ ಅಂತ ಹೇಳಿದ್ರೆ, ಊತ್ತಮುಡೆಯಾಯ್ ಜೀವರಾಶಿಗಳ ಮೇಲೆ ಜೀವಾತ್ಮಗಳ ಮೇಲೆಲ್ಲ ಆ ಥರ ಒಂದು ವಿಶೇಷ ಪ್ರೇಮ ಭಗವಂತನಿಗೆ. ಕೌಸ್ತುಭ ಮಣಿ ಇದೆಯಲ್ಲ ಜೀವಾತ್ಮದ ಸಂಕೇತ,
ಸಮುದ್ರ ಮಥನವನ್ನು ಕಡಿಬೇಕಾದ್ರೆ ಒಂದೊಂದೇ ಪದಾರ್ಥಗಳು ಬಂತಲ್ಲ, ಆವಾಗ ಈ ಕೌಸ್ತುಭಮಣಿ ಬಂದಾಗ ಅದನ್ನು ತಗೊಂಡು ಹಾಗೆ ಹೃದಯದ ಹತ್ತಿರ ಇಟ್ಕೊಳ್ತಾನೆ. ಯಾಕಂದರೆ ವೆರಿ ಕ್ಲೋಸ್ ಟು ಹಾರ್ಟ್ ಅಂತ ನಾವೆಲ್ಲ ಹೇಳ್ತೀವಲ್ಲ, ಆ ಥರ ಜೀವಾತ್ಮಗಳನ್ನು ಕಂಡ್ರೆ ತುಂಬ ಇಷ್ಟ. ಕಾರಣ ಒಂದು, ಜೀವಾತ್ಮಗಳಲ್ಲಿ 3 ಥರ: ನಿತ್ಯರು, ಮುಕ್ತರು ಮತ್ತು ಬದ್ಧರು. ನಿತ್ಯರು ಮುಕ್ತರಿಗೇನೋ ಅಷ್ಟೇನು ಭಗವಂತನ ಇದು ಏನಿರಲ್ಲ, ಅವ್ರಿಗೆ ಯಾವುದೂ ಕಷ್ಟ ಇರೋದಿಲ್ಲ, ಮುಪ್ಪು ವ್ಯಾಧಿ ಜರೆ ಯಾವುದೂ ಇರೋದಿಲ್ಲ, ಸತ್ಯ ಸಂಕಲ್ಪ ಸತ್ಯಕಾಮ ಎಲ್ಲ ಅಷ್ಟಗುಣಗಳು ಆವಿರ್ಭಾವ ಆಗಿರುತ್ತೆ, ಅವ್ರಿಗೆ ಯಾವ ತೊಂದರೆನೂ ಇರೋದಿಲ್ಲ. ಅವ್ರಿಗೇನು ಭಗವಂತನ ಕಲ್ಯಾಣ ಗುಣಗಳ ತಿಳ್ಕೊಳ್ಳೋಕ್ಕೆ ಏನೂ ಅವಕಾಶನೇ ಇರೋದಿಲ್ಲ, ಯಾಕಂದರೆ ಅವ್ರಿಗೆ ಯಾವ ತೊಂದರೆನೂ ಇರೋದಿಲ್ಲ. ಬದ್ಧರಿಗೆ ಯಾರು ಸಂಸಾರದಲ್ಲಿದ್ದಾರೋ ಅವ್ರಿಗೆ ತಾನು ಭಗವಂತನ ಕಲ್ಯಾಣ ಗುಣಗಳು, ಅವನ ಸಾಮರ್ಥ್ಯಗಳು ಅವೆಲ್ಲ ಉಪಯೋಗಕ್ಕೆ ಬರುತ್ತೆ, ಆವಾಗ ಬೇಕಾಗುತ್ತೆ. ಹಾಗೇ ಭಗವಂತನಿಗೂ ಅವನ ಮೇಲೆ ತುಂಬ ಇಷ್ಟ. ಭಗವಂತನನ್ನು 100 ಹಾಡು ದಯಾಶತಕದಲ್ಲಿ ವೇದಾಂತ ದೇಶಿಕರು ತಿರುಪತಿ ವೆಂಕಟರಮಣನ ಮೇಲೆ ಹಾಡಬೇಕಾದ್ರೆ ಭಗವಂತನ ದಯೆನೇ ಒಂದು ದೇವಿ ಥರ ಉಪಾಸನೆ ಮಾಡ್ತಾರೆ, ದಯಾದೇವಿನ ಮಾಡಿಬಿಟ್ಟು ಆ ಹಾಡಲ್ಲಿ ದಯಾಶತಕದಲ್ಲಿ ಹೇಳ್ತಾರೆ, ಮನ್ಯೇ ಮಾತಾ ಜಡೈವ ಸುತ ವತ್ಸಲ ಮಾತೃಶಾತೆ ಅಂತ. ಹೇಗೆಂದರೆ ಒಂದು ತಾಯಿ ಇದ್ದು ಅವಳಿಗೆ 10 ಮಕ್ಕಳಿದ್ದಾಗ ಯಾವುದೋ ಒಂದು ಮಗು ಅಕಸ್ಮಾತ್ ಹ್ಯಾಂಡಿಕ್ಯಾಪ್ ಇದ್ದರೆ ಆವಾಗ ಆ ಮಗು ಮೇಲೆ ಹೆಚ್ಚಿಗೆ ಪ್ರೀತಿ ತೋರಿಸ್ತಾಳೆ ತಾಯಿ. ಅದಕ್ಕೆ ಊಟಮುಡೆಯ ಈ ಬದ್ಧರೆಲ್ಲ ಹಾಗೇನೆ, ಯಾರು ಸಂಸಾರದಲ್ಲಿರೋ ನಾವೆಲ್ಲ ಬದ್ಧಚೇತನರೆಲ್ಲ ಈ ಜಡ ಮಕ್ಕಳು ಏನು ಅಷ್ಟು ಬುದ್ಧಿಮತ್ತೆ ಸಾಲದೇ ಇರೋರು, ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಆಗದೆ ಇರೋರು, ನಮಗೆ ನಾವೇ ದಾರಿ ತಿಳ್ಕೊಳ್ಳೋಕ್ಕೂ ಗೊತ್ತಿಲ್ಲದೆ ಇರೋರು, ಸಾಮರ್ಥ್ಯ ಇಲ್ಲ ನಮಗೆ ಈ ಭೂಮಿಯಲ್ಲಿ ಸಂಸಾರದಲ್ಲಿ ಬಂದಿರೋರಿಗಿಲ್ಲ, ಅವ್ರನ್ನ ಕಂಡ್ರೆ ಭಗವಂತನಿಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಉತ್ತಮುಡೆಯಾಯ್ ಪೆರಿಯಾಯ್ ಅಂತಾರೆ. ಆಮೇಲೆ ಇನ್ನೊಂದು ದೊಡ್ಡ ಬೃಹದಾಕಾರ ಅವತಾರ ಯಾವುದಪ್ಪ ಅಂತ ಹೇಳಿದ್ರೆ ಮತ್ಸ್ಯಾವತಾರದಲ್ಲಿ. ಮೊದಲು ಮತ್ಸ್ಯ ಅವತಾರ ಮಾಡಬೇಕಾದ್ರೆ ಒಂದು ಸಣ್ಣ ಮೀನಾಗಿ ಸತ್ಯವ್ರತ ರಾಜನ ಕಮಂಡಲಲ್ಲಿ ಬರುತ್ತೆ. ಆಮೇಲೆ ಆ ಮೀನು ದೊಡ್ಡದಾಗ್ಬಿಟ್ಟು ಇನ್ನು ನೀನು ನನ್ನ ಅರಮನೆಯಲ್ಲಿ ಕಾಪಾಡೋಕ್ಕಾಗಲ್ಲ, ತೊಗೊಂಡು ಹೋಗಿ ಸಮುದ್ರದಲ್ಲಿ ಬಿಟ್ಬಿಡು, ಸದ್ಯದಲ್ಲೇ ಜಲಪ್ರಳಯ ಆಗುತ್ತೆ ಅಂತ ಹೇಳ್ತಲ್ಲ. ಆ ಥರ ಜಲಪ್ರಳಯ ಆದಾಗ ನೀನು ಎಲ್ಲ ಬೀಜರಾಶಿಗಳನ್ನು ಮತ್ತು ಸಪ್ತಋಷಿಗಳನ್ನು ಏನೇನು ನೀನು ಕಾಪಾಡಬೇಕು ಅಂದ್ಕೊಳ್ತೀಯೋ ಅವುಗಳನ್ನೆಲ್ಲ ಹಾಕ್ಕೊಂಡು ಒಂದು ದೋಣಿನಲ್ಲಿ ಇಟ್ಕೊಂಡು ಬಾ, ನಾನು ಆ ಪ್ರಳಯದ ಜಲ ಇಳಿಯೋವರೆಗೂ ಕಾಪಾಡಿಕೊಂಡು ಎತ್ತರದ ಪ್ರದೇಶಕ್ಕೆ ಹೋಗಿ ಕಾಪಾಡಿಬಿಟ್ಟು ನಿನಗೆ ವಾಪಸ್ ಕೊಡ್ತೀನಿ ಅಂತ ಹೇಳುತ್ತೆ. ಅಯ್ಯೋ, ಈ ಮೀನು ಒಂದು ಮಾತಾಡುತ್ತಲ್ಲ ಅಂತ ಅಂದ್ಕೊಂಡು ಸರಿ ಅಂತ ತೊಗೊಂಡೋಗಿ ಸಮುದ್ರಕ್ಕೆ ಬಿಡ್ತಾನೆ. ಅದು ಹೇಳಿದ ಹಾಗೇ ಹತ್ತಿರದಲ್ಲೇ ಒಂದು ದೊಡ್ಡ ಜಲಪ್ರಳಯ ಆಗಿ ಎಲ್ಲ ಮುಳುಗೋಗೋ ಥರ ಆಗುತ್ತೆ. ಆವಾಗ ವೇದಗಳನ್ನು 4 ವೇದಗಳನ್ನು, ಸಪ್ತಋಷಿಗಳು, ಬೀಜಗಳು ಯಾವ್ಯಾವ ಬೇಕೋ ಎಲ್ಲವನ್ನ ದೋಣಿಲಿ ಇಟ್ಕೊಂಡು ಅದಕ್ಕೆ ಒಂದು ದಾರ ತೊಗೊಂಡೋಗಿ ಶೃಂಗಿ ಬರುತ್ತಂತೆ. ಅವಳು ಶೃಂಗಿ ಅಂತ ಹೇಳಿದ್ರೆ ಈ ಮೀನಿಗೆ ಇಲ್ಲೊಂದು ಕೊಂಬಿರುತ್ತೆ ದೊಡ್ಡದಾಗಿ, ಅದಕ್ಕೆ ಶೃಂಗಿ ಅಂತ ಹೆಸರು. ಅದಕ್ಕೆ ತಗಲಿಸಿದಾಗ ಅದು ಆ ಮೀನು, ದೊಡ್ಡ ಮೀನು, ಇವರೆಲ್ಲನೂ ಈ ದೋಣಿನೆಲ್ಲನೂ ಎಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ ಜಲಪ್ರಳಯದಿಂದ ಅವ್ರಿಗೇನು ತೊಂದರೆ ಬರೋದೇ ಇರೋ ಒಂದು ಎತ್ತರ ಪ್ರದೇಶಕ್ಕೆ ತೊಗೊಂಡೋಗುತ್ತೆ. ಅದಕ್ಕೇನೂ ಆಗಲಿಲ್ವಾ ಅಂತ ಹೇಳಿದ್ರೆ, ಎಂಥ ಜಲಪ್ರಳಯ ಅಂತ ಹೇಳಿದ್ರೆ ಒಂದು 2-3 ದಿವಸ ಮಳೆ ಬಂದ್ರೆ ತತ್ತರಿಸಿ ಹೋಗ್ತೀವಿ ನಾವು, ಬಟ್ಟೆ ಒಣಗಲಿಲ್ಲ, ಅದು ಆಗಲಿಲ್ಲ, ಇದಾಗಲಿಲ್ಲ ಅಂದ್ಕೊಂಡು. ಜಲಪ್ರಳಯ ಅಂದರೆ 100 ವರ್ಷ ಬರುತ್ತಂತೆ. ದಾರಾಧಾರ ಅಂತ ಹೇಳ್ತಾರೆ, ದಾರಾಧಾರ ಅಂತ ಮೋಡ 100 years ಕಂಟಿನ್ಯೂಸ್ ಆಗಿ ಮಳೆ ಸುರಿಯತ್ತಂತೆ. ನೋಡ್ಕೊಳ್ಳಿ, ವೇದಾಂತ ದೇಶಿಕರು ದಶಾವತಾರ ಸ್ತೋತ್ರದಲ್ಲಿ ಅದನ್ನು ಹೇಳ್ತಾರೆ ಕೊನೆಯಲ್ಲಿ. ಆ ಥರ ದಾರಾಧಾರನ ಮಳೆ ಸುರಿಬೇಕಾದ್ರೆ ಪ್ರಳಯ ಆದಾಗ ಕಲ್ಕಿ ಅವತಾರ ನೀವು ಮಾಡ್ತೀಯ ಅಂತ ಹೇಳ್ತಾರೆ. ಆವಾಗ ಆ ಥರ ಮಳೆ ಬಂದಾಗ ಈ ದೊಡ್ಡ ಶೃಂಗಿ ಇತ್ತಲ್ಲ, ಅದರ ಬಾಲ ಕೂಡ ನೆನೆಯಲಿಲ್ವಂತೆ, ಅದು ಸೈಡಲ್ಲಿ ಫಿನ್ಸ್ ಇರುತ್ತಲ್ಲ, ಒದ್ದೇನೇ ಆಗಲಿಲ್ವಂತೆ, ಅಷ್ಟು ದೊಡ್ಡ ಬೃಹದಾಕಾರ ಅದು. ಆಮೇಲೆ ಆ ಜಲಪ್ರಳಯ ಎಲ್ಲ ಕಡಿಮೆ ಆದಮೇಲೆ ಹೋಗಿ ರಾಜ ಯಥಾ ಪ್ರಕಾರ ಆ ಬೀಜಗಳನ್ನು ಇಟ್ಕೊಂಡು ಎಲ್ಲ ಮತ್ತೆ ಸೃಷ್ಟಿಯನ್ನು ಶುರು ಮಾಡ್ತಾರೆ. ಅದು ಒಂದು. ಆಮೇಲೆ ಇನ್ನೊಂದು ಬೃಹದಾಕಾರವಾಗಿ ಒಂದು ಅವತಾರ ಅಂತ ಹೇಳಿದ್ರೆ ಕೂರ್ಮ ಅವತಾರ. ಸಮುದ್ರ ಮಥನದ ಸಮಯದಲ್ಲಿ ಮಂದಾರ ಪರ್ವತವನ್ನು ಇಟ್ಟು ಕಡೆಗೋಲಾಗಿ ಕಡಿಬೇಕು ಅಂತ ಮಾಡಿದಾಗ ಮಂದಾರ ಪರ್ವತ ಎಷ್ಟು ದೊಡ್ಡದಾಗಿರುತ್ತೆ, ಅದನ್ನು ತೊಗೊಂಡು ಬರೋದು ಎಷ್ಟು ಕಷ್ಟ. ಅದಕ್ಕೆ ಗರುಡನ ಸಹಾಯದಿಂದ ತೊಗೊಂಡು ಬರ್ತಾರೆ. ಬಂದು ಇಟ್ಟು ವಾಸುಕಿನ ಹಾಕಿ ಅದನ್ನು ಕಡಿತಾ ಇರಬೇಕಾದ್ರೆ ಮುಳುಗೋಗಕ್ಕೆ ಶುರು ಆಗುತ್ತೆ. ಸ್ವಲ್ಪನೇ ಅದು ಕೆಳಗಡೆ ಮುಳುಗೋಗಕ್ಕೆ ಶುರು ಆಗ್ತಾಯಿದೆ. ಅವಾಗ ಅಯ್ಯೋ ಮುಳುಗೋಗ್ತಾ ಇದೆ ಅಂತ ರಾಕ್ಷಸರು ದೇವತೆಗಳು ಎಲ್ಲ ಬೇಡ್ಕೊಂಡಾಗ ಸಾಕ್ಷಾತ್ ಶ್ರೀಮನ್ನಾರಾಯಣ ಏನು ಮಾಡ್ತಾನೆ, ದೊಡ್ಡ ಕೂರ್ಮವಾಗಿ ಅವತಾರ ಮಾಡ್ತಾರೆ. ಅವ್ಯ ಸುರ್ಭುವನತ್ರಯೇ ಮಣಿಭೃತಂ ಕಂಡು ಏನೈರದ್ರಿಣ. ವೇದಾಂತ ದೇಶಕ್ಕೆ ದಶಾವತಾರ ಸ್ತೋತ್ರದಲ್ಲಿ ಹೇಳ್ತಾರೆ. ಹೇಗೆಂದರೆ ಈ ಮಂದಾರ ಪರ್ವತವನ್ನು ಬೆನ್ನ ಮೇಲೆ ಇಟ್ಕೊಳ್ತಲ್ಲ, ಅದನ್ನು ಯಾರು ಕಡಿದ್ರು ಅಂದರೆ ಮೇಲೆ ಇವ್ರು ಯಾರು ಕಡಿಲಿಲ್ವಂತೆ. ಆಗ ನೋಡಿದ್ರೆ ಪೆರಿಯ ಇದೆ, ಈ ದೊಡ್ಡ ಆಮೇಲೆ ತನ್ನ ಬೆನ್ನ ಮೇಲೆ ಸುದರ್ಶನ ಚಕ್ರ ಇಟ್ಕೊಂಡಿದ್ದಾನೆ.
ಮಿಕ್ಸರ್ಗಳೆಲ್ಲ ನಾವು ಹೇಗೆ ಫಿಕ್ಸ್ ಮಾಡ್ತಿರಲ್ಲ ಆ ಥರ ಅದು ಫಿಕ್ಸ್ ಆಗಿತ್ತು. ಅದು ಹೆಂಗಿತ್ತು ಅಂದರೆ ಇವ್ರಿಗೆ ಈ ಕಡಿತಾ ಇರಬೇಕಾದ್ರೆ ಕಂಡು ಏನೈರದ್ರಿಣ ಬೆನ್ಗಿನ ಕೆರೆದ್ರೆ ಹೆಂಗೆ ಹಿತವಾಗಿರುತ್ತೋ ಆಮೆಗೆ ಆ ಥರ ಸೌಖ್ಯವಾಗಿತ್ತಂತೆ ಮಂದಾರ ಪರ್ವತನ ಕಡಿತಾ ಇರೋದು. ಅಷ್ಟು ಬೃಹದಾಕಾರವಾದ ಒಂದು ಆಮೆ, ಅದನ್ನು ದೊಡ್ಡ ಅವತಾರ ಅದನ್ನು ಹೇಳ್ತಾರೆ. ಇನ್ನೊಂದು ತ್ರಿವಿಕ್ರಮ ಅವತಾರ, ಅದು ಹೇಳ್ತಾರೆ. ವಾಮನ ಅವತಾರವಾಗಿ ಬಂದು ಪೆರಿಯಾಯ್ ಎರಡು ವಿಷಯಕ್ಕೆ ಹೇಳ್ತಾರೆ. ಒಂದು ಸೈಜು, ಒಂದು ಆಕಾರಕ್ಕೆ ಒಂದು ಹೇಳ್ತಾರೆ, ಇನ್ನೊಂದು ಗುಣಕ್ಕೆ. ದೊಡ್ಡ ಗುಣ ಅಂತ ಹೇಳ್ತೀವಲ್ಲ ಅವಾಗ ಪೆರಿಯಾಯ್, ತುಂಬ ದೊಡ್ಡ ಗುಣ. ಎಲ್ಲರನ್ನೂ ಕ್ಷಮಿಸೋದು, ಎಲ್ಲರನ್ನೂ ಶರಣಾಗತಿ ಬಂದಾಗ ಎಲ್ಲರನ್ನೂ ಮನ್ನಿಸೋದು ಎಲ್ಲ ದೊಡ್ಡ ಗುಣ ಪೆರಿಯಾಯ್. ಅದಕ್ಕೂ ಹಾಗೆ ಹೇಳ್ಬೋದು. ಇಲ್ಲಿ ತ್ರಿವಿಕ್ರಮ ಅವತಾರ ಮಾಡಿದಾಗಲೂ ಅಷ್ಟೇ, ಹೇಗೆ ಬೆಳ್ಕೊಂಡು ಹಾಗೆಯೇ ಮೇಲೆ ಮೇಲೆ ಹೋಗಿ ಹೋಗಿ ನಕ್ಷತ್ರ ಮಂಡಲಗಳೆಲ್ಲ ಕಿರೀಟ ಥರ ಆಗ್ಬಿಡುತ್ತಂತೆ ಭಗವಂತನಿಗೆ. ಅದಕ್ಕಿಂತ ಆಚೆ ಇನ್ನೂ ಬೆಳ್ಕೊಂಡಾಗ ನಭೋಮಂಡಲಗಳ ನಕ್ಷತ್ರ ಮಂಡಲ ಕತ್ತಿಗೆ ಹಾರ ಥರ ಆಗುತ್ತೆ, ಆಮೇಲೆ ಸೊಂಟಕ್ಕೆ ಒಡ್ಯಾಣ ಥರ ಆಗುತ್ತೆ. ಇನ್ನೂ ಹೆಚ್ಚಿಗೆ ಮೇಲೆ ಹೋದಾಗ ಕಾಲಿಗೆ ಒಂದು ನೂಪುರ ಥರ ಆಗ್ಬಿಡುತ್ತಂತೆ, ಕಾಲಿಗೆ ಹೆಚ್ಚಾಗಿ ಕಾಲು ನೂಪುರ ಆಗುತ್ತೆ. ಅಷ್ಟು ದೊಡ್ಡದಾಗಿ ಬೆಳೀತಾರೆ. ಕಾಲನ್ನು ಹೀಗೆ ಚುಚ್ತಾನೆ, ಹಾಗೇನೆ ಊಡರುತ್ತೆ ಅಂತ ಹೇಳ್ತಾರೆ. ಅಂಬರ ಊಡರತ್ತು ಓಂಗಿ ಉಲಹಳಂದ ಆಂಡಾಳು ಆಡ್ತಾಳೆ 3 ಕಡೆ. ಆ ಥರ ಚುಚ್ಚಿದಾಗ ಏನಾಗುತ್ತೆ, ಅಂಡಕಟಾಹ ಭೇದಿಸಿ ಕೊನೆಯಲ್ಲಿ ಅಂಡಕಟಾಹದಲ್ಲಿ ಕೊನೆಯಲ್ಲಿ ಸತ್ಯಲೋಕ ಇದೆ. ಈ ಪಾದ ಚಿಹ್ನೆಗಳನ್ನೆಲ್ಲ ನೋಡ್ಬಿಟ್ಟು ಚತುರ್ಮುಖ ಬ್ರಹ್ಮ ಪಾದಕ್ಕೆ ಪಾದೋದಕ ಕೊಡಬೇಕು ಅಂತ ಅಂದ್ಕೊಳ್ತಾನೆ. ತನ್ನ ಕಮಂಡಲನಲ್ಲಿ ಎಲ್ಲ ಪುಣ್ಯ ನದಿಗಳನ್ನು ಕರೀತಾನೆ, ಎಲ್ಲ ಬರುತ್ತವೆ. ಬಂದರೂ ಕೂಡ ಕಾಲು ನೆನೆಯೋದೇ ಇಲ್ಲ, ಸಾಕಾಗದೇ ಇಲ್ಲ, ಅಷ್ಟು ದೊಡ್ಡ ಪಾದ ಹೋಗುತ್ತೆ. ಹೋದಾಗ ಏನು ಮಾಡ್ತಾನೆ, ನಗ್ತಾನೆ. ನೋಡ್ಬಿಟ್ಟು ಚತುರ್ಮುಖ ಬ್ರಹ್ಮ ನೋಡ್ಬಿಟ್ಟು ಒಂದು ಸುಮ್ಮನೆ ಸ್ಮೈಲ್ ಕೊಟ್ಟು ಅಂಡಕಟಾಹವನ್ನು ಭೇದಿಸಿದಾಗ ಆವರಣ ಜಲ ಇದೆಯಲ್ಲ ಅದೇ ಕೆಳಗೆ ಇಳಿಯುತ್ತೆ. ಅದು ಪಾದವನ್ನು ತೊಳ್ಕೊಂಡು ಅದೇನೇ ದೇವಗಂಗೆ ಆಗೋದು. ನಮ್ಮಾಳ್ವಾರು ಕೂಡ ಹಾಡ್ತಾರೆ, ಹೇಗೆ ಇವನು ಅಷ್ಟು ವೇಗವಾಗಿ ಬೆಳೆದ್ಬಿಟ್ಟು ಅಷ್ಟು ಬೃಹದಾಕಾರವಾಗಿ ಹೋದ ಅಂದರೆ ಆಳಿಯಳ ಶಂಗುಂಬಿಲ್ಲು ಮೇಡ ಆಳಿ ಸುದರ್ಶನ ಚಕ್ರ ಇದೆಯಲ್ಲ ಚಿಕ್ಕದಾಗಿತ್ತಂತೆ, ಪುಟಾಣಿದಾಗಿ. ಅವನು ವಾಮನಾವತಾರ ಆದಾಗ ಶಂಖಚಕ್ರ ಏನಿಲ್ಲ, ಸಾಧಾರಣ ಬ್ರಹ್ಮಚಾರಿ ಥರ ಬಂದ. ಅವಾಗ ಈ ವಿಂಧ್ಯಾವಳಿ ನೀರು ಹಾಕಿದ ತಕ್ಷಣ ತ್ರಿವಿಕ್ರಮನಾದ, ಪುಟಾಣಿ ತ್ರಿವಿಕ್ರಮನಾದ. ತಕ್ಷಣ 4 ತೋಳುಗಳು ಬರುತ್ತೆ, 2 ತೋಳು ಎಕ್ಸ್ಟ್ರಾ. ಅದರಲ್ಲಿ ಒಂದರಲ್ಲಿ ಚಕ್ರ, ಒಂದು ಚಕ್ರ, ಚಿಕ್ಕದ ಶಂಖ, ಚಿಕ್ಕ ಚಕ್ರ. ಯಾಕಂದರೆ ವಾಮನಾವತಾರ. ಪೊಲ್ಲ ಕುರುಳುರುವ ಆಳ್ವಾರ್ಗಳು ಆಡಬೇಕಾದ್ರೆ ಮೋಸದಿಂದ ಒಂದು ಕುಳ್ಳಾಗಿ ಬರ್ತಾನೆ. ಅದಕ್ಕೆ ಒಂದು 3 ಅಡಿ ತಾನೆ ಮಗು ಕಾಲಲ್ಲಿ ಕೊಟ್ಬಿಟ್ರೆ ಏನು ತೊಂದರೆ ಇಲ್ಲ, ದಾನವಾಗಿ ಕೊಡ್ಬೋದು ಅಂತ ಬಲಿಚಕ್ರವರ್ತಿ ಹ್ಞೂ ಅಂತ ಹೇಳ್ತಾನೆ. ಹಾಗೆ ಬಂದಾಗ ಅವನು ಎತ್ತರಕ್ಕೆ ಬೆಳೆದಾಗ ಶಂಖಚಕ್ರಗಳು ನೋಡತ್ತಂತೆ. ಅಯ್ಯೋ ಸೈಜ್ ನಮ್ಮದು ಸಾಲದಲ್ಲ ಅಂತ ಹೇಳ್ಬಿಟ್ಟು ಎತ್ತರಕ್ಕೆ ಹೋಗಿ ದೊಡ್ಡದಾಗಿ ದೊಡ್ಡದಾಗಿ ಚಕ್ರ ಆಗಿ ಅವನ ಕೈಗೆ ಹಾಗೆ ಕೂತ್ಕೊಳ್ತಾ ಇದ್ದಂತೆ. ಈ ಥರ ಊತನುಡೆಯಾಯ್ ಪೆರಿಯಾಯ್ உலகினில் தோற்றமாய் நின்ற சுடரே துழலாய். ಉಲಹಿನಿಲ್ ತೋற்றಮಾಯ್ ನಿಂದ್ರ ಅಂತ ಹೇಳಿದ್ರೆ, ತೋற்றಮಾಯ್ ನಿಂದ್ರ ಅಂದರೆ ಕಾಣಿಸೋ ಥರ, ಎಲ್ಲರಿಗೂ ಕಾಣಿಸೋ ಥರ ನಿಂತ್ಕೊಂಡಿದ್ದು ಯಾವಾಗ ಅಂತ ಹೇಳಿದ್ರೆ ಎಲ್ಲ ವಿಭವ ಅವತಾರಗಳಲ್ಲೂ ಬರಬೇಕಾದ್ರೆ ಎಲ್ಲರಿಗೂ ಕಾಣಿಸೋ ಥರನೇ ಇರ್ತಾನೆ. ಆ ಥರ ಒಂದು ಜ್ಯೋತಿ ಸ್ವರೂಪವಾದ ಭಗವಂತ ಬಂದು ಎಲ್ಲರಿಗೂ ತೋರಿಸ್ಕೊಳ್ತಾನೆ. ಪರ ವಿಭವ ವ್ಯೂಹ ಅರ್ಚ ಅಂತರ್ಯಾಮಿ ಅಂತ 5 ಥರ ನಾವು ಭಗವಂತನ ಸ್ವರೂಪವನ್ನು ನಾವು ನೋಡಬೇಕಾದ್ರೆ ಈ ವಿಭವ ಅವತಾರದಲ್ಲಿ ಕೆಳಗಡೆ ಬರ್ತಾನೆ. ನಾವು ಪರಮಪದ ಎಲ್ಲ ನಾವು ಹೋಗೋಕ್ಕಾಗಲ್ಲ, ಮುಕ್ತಿ ಸಿಕ್ಕಿದ್ರೇ ಹೋಗೋಕ್ಕಾಗೋದು, ನೋಡೋಕ್ಕಾಗೋದು. ಎಲ್ಲೋ ಗದ್ಯದಲ್ಲಿ ಬರೆದಿದ್ದಾರೆ ಭಗವದ್ ರಾಮಾನುಜರು, ನೋಡ್ಬೋದು, ಓದ್ಕೊಂಡ್ರೆ ಗೊತ್ತಾಗುತ್ತೆ, ಆದರೆ ನೋಡೋಕ್ಕಾಗಲ್ಲ. ಆಮೇಲೆ ವ್ಯೂಹ ಅದು ಅಷ್ಟೇ, ಕ್ಷೀರಾಬ್ದಿನೂ ಅಷ್ಟೇ, ಅಲ್ಲಿಗೂ ಹೋಗೋಕ್ಕಾಗಲ್ಲ, ಅಲ್ಲಿ ಮುಕ್ತರೇ ಹೋಗೋಕ್ಕಾಗೋದು, ನಾವೆಲ್ಲ ಹೋಗೋಕ್ಕಾಗಲ್ಲ. ಈ 33 ಕೋಟಿ ದೇವತೆಗಳು ಬೇಕಾದರೆ ಆ ಕ್ಷೀರಾಬ್ದಿ ಅಂಚಲ್ಲಿ ನಿಂತ್ಕೊಂಡು ಬೇಡ್ಕೊಳ್ತಾ ಇರ್ತಾರೆ, ಸ್ತೋತ್ರ ಎಲ್ಲ ಮಾಡ್ತಾರೆ. ಯಾವಾಗಲೂ ಒಂದ್ಸತಿ ಭಗವಂತ ಹ್ಞೂ ಅಂತ ಏನಾದರೂ ಹೇಳ್ತಾನೆ ಅಷ್ಟೇ ಹೊರತು ಅವ್ರಿಗೂ ಅಷ್ಟೇ ಅಲ್ಲಿ ಏನೂ ಹೋಗೋಕ್ಕಾಗಲ್ಲ. ಸೊ ಇದೆರಡಕ್ಕೂ ಹೋಗೋಕ್ಕಾಗಲ್ಲ. ಮತ್ತು ಹಾಗಾದ್ರೆ ಭಗವಂತ ನಾವು ಹೇಗೆ ನೋಡೋದು ಅಂತ ಹೇಳಿದಾಗ ಅವಾಗ ಅವನೇ ಬರ್ತಾನೆ, ಅವನೇ ವಿಭವಾವತಾರವಾಗಿ ಬರ್ತಾನೆ. ಅವತಾರ ಅಂತ ಹೇಳಿದ್ರೆ ಅದೇನೆ ಕೆಳಗೆ ಇಳಿಯೋದು, ಊರ್ಧ್ವಲೋಕದಿಂದ ಕೆಳಗಡೆ ಇಳಿತಾನೆ. ಉಲಹಿನಿಲ್ ತೋற்றಮಾಯ್ ನಿಂದ್ರ, ತೋற்றಮಾಯ್ ಕಾಣಿಸೋ ಥರ ಎಲ್ಲರಿಗೂ ಬಂದು ಒಂದು ಅವತಾರ ಮಾಡ್ತಾನೆ. ಶುಡರೇ ಅಂದರೆ ಜ್ಯೋತಿ ಸ್ವರೂಪ ಭಗವಂತ, ಅದನ್ನು ಹೇಳ್ತಾರೆ. ಎಲ್ಲೆಲ್ಲಿ ಜ್ಯೋತಿ ಸ್ವರೂಪ ಹೇಗಿದ್ದ, ಎಷ್ಟು ಬೆಳಕಾಗಿದ್ದ, ಎಷ್ಟು ಪ್ರಕಾಶಮಾನವಾಗಿದ್ದ ಅನ್ನೋದೆಲ್ಲನೂ ಆಳ್ವಾರಾಚಾರ್ಯರು ಅವರ ಇದರಲ್ಲಿ ನಮಗೆ ತೋರಿಸ್ಕೊಡ್ತಾರೆ. ಇಲ್ಲಿ ಒಂದು ಅಂತರ್ಜ್ಯೋತಿರ್ಕಿಮಪಿ ಯಮಿನಾಂ ಅಂಜನಂ ಯೋಗ ದೃಷ್ಟೇ, ಭಗವದ್ಧ್ಯಾನ ಸೋಪಾನದಲ್ಲಿ ವೇದಾಂತ ದೇಶಕ್ಕೆ ಹೇಳ್ತಾರೆ, ಭಗವಂತನ ನಾವು ತಿಳ್ಕೊಳ್ಬೇಕು ಅಂದರೆ ಎಲ್ಲೂ ದೂರ ಹೋಗಬೇಕಾಗಿಲ್ಲ. ಅಂತರ್ಜ್ಯೋತಿರ್, ಅಂತರ್ಯಾಮಿಯಾಗಿ ಭಗವಂತ ಇದ್ದಾರಲ್ಲ ಅವನು ಒಂದು ಜ್ಯೋತಿ ಸ್ವರೂಪನೇ. ಆ ದೊಡ್ಡ ಜ್ಯೋತಿ ಅಲ್ಲಿ ಪರಮಪದದಲ್ಲಿ ಇರೋಲ್ಲ, ಅದರದ್ದು ಒಂದು ತುಣುಕೆ ಇಲ್ಲಿ ಅವನು ಇಲ್ಲೇ ಇರೋದು ರೆಪ್ರೆಸೆಂಟೇಟಿವ್.
ಅಲ್ಲಿದ್ದಾನೆ, ಆ ಜ್ಯೋತಿ ಸ್ವರೂಪನಾಗಿ ಅಲ್ಲಿ ಬೆಳಗ್ತಾನೆ ಇವನು ಭಗವಂತ ಅಂತ ಹೇಳ್ತಾರೆ. ಅದೇ ಥರ ತಪನೇ ಅಗ್ನಿನಯನ ಸ್ಥಾಪಾನ್, ಈ ಭಗವಂತನಿಗೆ 3 ಕಣ್ಣಂತೆ ನರಸಿಂಹಾವತಾರದಲ್ಲಿ ಹೇಳ್ತಾರೆ. ಕಾಮಾಸಿಕಾಷ್ಟದಲ್ಲಿ ವೇದಾಂತ ದೇಶಿಕರು ಹೇಳ್ತಾರೆ, 1 ಕಣ್ಣು ಸೂರ್ಯ, 1 ಕಣ್ಣು ಚಂದ್ರ, ಮತ್ತು ಒಂದು ಬದಿದ್ದು ಬೆಂಕಿ ಅಗ್ನಿ. 2-3 ಕಡೆ ನರಸಿಂಹ ದೇವಸ್ಥಾನದಲ್ಲಿ ತೋರಿಸ್ತಾರೆ 3ನೇ ಕಣ್ಣು. ಮದ್ದೂರಲ್ಲಿದೆ, ಅಭಿಷೇಕ ಮಾಡಬೇಕಾದ್ರೆ ನಾವು ಹೋದರೆ ಆವಾಗ 3ನೇ ಕಣ್ಣು ಅಲ್ಲಿ. ಇಲ್ಲದೆ ಹೋದರೆ ದೊಡ್ಡದಾಗಿ ತಿರುಮಣ್ಣ ಹಾಕ್ಬಿಟ್ಟಿರ್ತಾರೆ, ನಮ್ಗೆ ಗೊತ್ತಾಗೋದಿಲ್ಲ. ಕವಚದಲ್ಲಿ ನಾಮ ಹಾಕ್ಬಿಡ್ತಾರಲ್ಲ, ಆ ಕಣ್ಣು ಗೊತ್ತಾಗಲ್ಲ. ಅಭಿಷೇಕ ಮಾಡೋ ಟೈಮಲ್ಲಿ ಹೋದರೆ ನಿಮಗೆ ಚೆನ್ನಾಗಿ ಅರ್ಚಕರನ್ನ ಕೇಳಿದ್ರೆ ತೋರಿಸ್ತಾರೆ, ನಮ್ಗೆ ಕಾಣುತ್ತೆ ಚೆನ್ನಾಗಿ ಅದು. ಅಲ್ಲೊಂದು, ಆಮೇಲೆ ಚೆಂಗಲ್ಪೇಟೆ ಅಂತ ಒಂದು ಕಡೆ, ಅಲ್ಲೂ ಅಷ್ಟೇ ನರಸಿಂಹರಿಗೆ ಚೆನ್ನಾಗಿ 3ನೇ ಕಣ್ಣು ಕೆತ್ತಿದ್ದಾರೆ, ಅದರಲ್ಲೇ ಗೊತ್ತಾಗುತ್ತೆ. ಎಲ್ಲ ನರಸಿಂಹರಿಗಿಂತ ಶಿಲ್ಪಶಾಸ್ತ್ರದಲ್ಲಿ ಪರ್ಫೆಕ್ಟಾಗಿ ಕೆತ್ತಿರೋದು ಅಂದರೆ ಮದ್ದೂರದು. ಅದು ಇವರೆಲ್ಲ ಜಗಣಾಚಾರ್ಯವರು, ಅವ್ರ ವಂಶದವರು ಕೆತ್ತಿರೋದು ಪರ್ಫೆಕ್ಟಾಗಿ ಕೆತ್ತಿದ್ದಾರೆ. ಅಂತ ಅಭಿಷೇಕ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ಅಗ್ಗರಳೆ ಬೇರೆ, ಅಲಂಕಾರದ ಇದೆ ಬೇರೆ, ಎಲ್ಲ ಸಪ್ರೇಟಾಗಿ ಚೆನ್ನಾಗಿ ಕಾಣುತ್ತೆ. ಅಭಿಷೇಕಕ್ಕೆ ಕೊಟ್ಟಾಗ ನೋಡಬೇಕಾದ್ರು ಆ ಥರ ಚೆನ್ನಾಗಿ ಕಾಣುತ್ತೆ. ಶುಡರೇ ಅಂತ ಹೇಳಿದಾಗ ಅಲ್ಲಿ ತೋರಿಸ್ಕೊಡ್ತಾರೆ ಹೇಗೆ ಬೆಳಕಿನ ಸ್ವರೂಪದಲ್ಲಿ ಬರ್ತಾನೆ ಅಂತ. ಇಲ್ಲಿ ಭಗವದ್ಗೀತೆಯಲ್ಲೂ 2-3 ಕಡೆ ತೋರಿಸ್ತಾರೆ ಹೇಗೆ ಭಗವಂತ ಜ್ಯೋತಿ ಸ್ವರೂಪನಾಗಿದ್ದ ಅನ್ನೋದನ್ನು. ದ್ಯಾವ ಪೃಥಿವ್ಯೋರ್ ಇದಮಂತರಂಗಂ ವ್ಯಾಪ್ತಂ ತ್ವಯೇನೇನ ದಿಶಶ್ಚ ಸರ್ವ. ಇದರಲ್ಲಿ ಎರಡೂ ಗೊತ್ತಾಗತ್ತೆ. ಒಂದು ಜ್ಯೋತಿ ಸ್ವರೂಪನಾಗಿ 9ನೇ ಅಧ್ಯಾಯ, 10ನೇ ಅಧ್ಯಾಯ, 11ನೇ ಅಧ್ಯಾಯ, ಈ 3 ಅಷ್ಟೇ ಭಗವಂತನ ವಿಭೂತಿ ಯೋಗ ತೋರಿಸ್ಕೊಡೋವಂಥದ್ದು, ಮತ್ತು ಅವನ ಎಲ್ಲ ಸ್ವರೂಪಗಳನ್ನು ನಮಗೆ ಪೂರ್ತಿ ತೋರಿಸೋವಂಥದ್ದು. ಇದನ್ನು 9, 10ರಲ್ಲಿ ಹೇಳ್ತಾನೆ ಬಾಯಲ್ಲಿ ಭಗವಂತ. ಅರ್ಜುನನಿಗೆ ಹೇಳ್ತಾನೆ, ನೀನೆಲ್ಲ ತುಂಬ ಹೇಳಿದ್ಯಾ, ಆದರೆ ನನಗೇನು ಅರ್ಥ ಆಗ್ತಾಯಿಲ್ಲ, ತೋರಿಸಿದ್ರೆ ವಾಸಿ. ನಾನೇ ಇಲ್ಲ ಅಂತ ಹೇಳ್ತಾನಲ್ಲ, ಸ್ಥಾವರಾಣ ಹಿಮಾಲಯ ಅದು ಇದು ಅಂತೆಲ್ಲ ಹೇಳ್ತಾ ಇದ್ದಾಗ ಅದು ಹೆಂಗೆ ಸಾಧ್ಯ, ನೀನೇ ಬೆಟ್ಟ ನೀನೇ ನದಿ ಅಂತೆಲ್ಲ ಹೇಳ್ತಾ ಇಲ್ಲ, ಹೆಂಗೆ ಅಂತ ಹೇಳಿದ್ರೆ ತೋರಿಸು ಅಂತಾನೆ. ತೋರಿಸಿದಾಗ ಈ ವಿಶ್ವರೂಪ ತೋರಿಸ್ತಾನಲ್ಲ, ತುಂಬ ಬೃಹದಾಕಾರ. ಇವಾಗೆಲ್ಲ ನಾನು ಈ ಬಾಕಿದೆಲ್ಲ ಪೆರಿಯಾಯ ಅಂದ್ರಲ್ಲ, ಅದರಿಂದ ಏನೂ ಇಲ್ಲ, ಅಷ್ಟು ಬೃಹದಾಕಾರಕ್ಕಿರುತ್ತೆ. ಅರ್ಜುನನಿಗೆ ಮೇಲೆ ಏನಿದೆ ಅಂತ ಸರಿಯಾಗಿ ಕಾಣಿಸಲ್ಲ. ಅವನಿಗೂ ದಿವ್ಯ ಚಕ್ಷು ಕೊಡ್ತಾರೆ, ಇಲ್ಲಾಂದರೆ ಅವನಿಗೂ ನೋಡೋಕ್ಕಾಗ್ತಾರೆ ಇಲ್ಲ. ಮೊದಲು ಒಂದು ದೊಡ್ಡ ಜ್ಯೋತಿ ಸ್ವರೂಪ ಅಂತ ಆಗುತ್ತೆ, ಕಣ್ಣು ಕೋರೈಸೋಗುತ್ತೆ, ನೋಡೋಕ್ಕೆ ಆಗಲ್ಲ. ಅದಕ್ಕೆ ಹೇಳ್ತೇನೆ, ದದಾಮಿ ದಿವ್ಯ ಚಕ್ಷು ದದಾಮಿ, ಕೊಡ್ತೀನಿ ನಾನು ನಿನಗೆ ಸ್ಪೆಷಲ್ ವ್ಯೂ, ಕನ್ನಡಕ ಹಾಕೊಂಡು ನೋಡೋಕ್ಕೆ. ಈ ವೆಲ್ಡಿಂಗ್ ಅವರೆಲ್ಲ ಹಾಕೊಳ್ಳೋಕೆ ಅಂತಾರೆ, ಕನ್ನಡಕ ಹಾಕೊಂಡಿರಲ್ಲ ಆ ಥರ. ಹಾಗೆ ಸ್ಪೆಷಲ್ ದಿವ್ಯ ಚಕ್ಷು ಕೊಡ್ತಾನೆ. ಇವನಿಗೆ ಸಂಜಯನಿಗೆ ಮಾತ್ರ ವಿಶ್ವರೂಪ ಕಾಣಿಸ್ತೆ. ಆ ಥರ ತೋರಿಸಿದಾಗ ದೊಡ್ಡ ಜ್ಯೋತಿ ಸ್ವರೂಪ ಅಂತ. ಹಾಗೆ ಎಲ್ಲ ತಪನೆಯಿಂದ 3 ಕಣ್ಣು ಎಲ್ಲ ಇರುತ್ತೆ ಅಂದರೆ ಎಲ್ಲ ದೇವತೆಗಳು 33 ಕೋಟಿ ದೇವತೆಗಳು ಅವನಲ್ಲೇ ಇರೋ ಥರ ತೋರಿಸಿ ಅಷ್ಟು ಪ್ರಕಾಶಮಾನವಾಗಿ ದ್ಯಾವ ಪೃಥಿವ್ಯೋರಿದಮಂತರಂ ಹಿ. ಯಾವುದು ದ್ಯೋಲೋಕ, ಯಾವುದು ಅಧೋಲೋಕ, ಯಾವುದು ದಿಕ್ಕುಗಳು ಏನೂ ಗೊತ್ತಾಗ್ಲಿಲ್ವಂತೆ. ಪೂರ್ತಿ ಅಷ್ಟು ವ್ಯಾಪಕ ತತ್ವ ಭಗವಂತನದು, ಅಷ್ಟು ಪ್ರಕಾಶಮಾನವಾಗಿತ್ತಂತೆ. ಅಷ್ಟ್ಯಾಕೆ ನಾವು ಇದರಲ್ಲಿ ವೈಕುಂಠಕ್ಕೆ ಹೋಗ್ಬೇಕಾದ್ರೆ ಹೇಳ್ತಾರೆ, ಹೇಗೆಂದರೆ 1,000 ಸೂರ್ಯ ಒಟ್ಟಿಗೆ ಉದಯಿಸಿದರೆ ಯಾವ ಥರ ಪ್ರಕಾಶವಾಗಿರ್ತಾನೋ ಭಗವಂತ ಆ ಥರ ಪ್ರಕಾಶವಾಗಿರ್ತಾನಂತೆ. ನಮಗೆ 1 ಸೂರ್ಯನೇ ಈ ಕಣ್ಣಲ್ಲಿ ನೋಡೋಕ್ಕಾಗಲ್ಲ, ಆದರೆ ಭಗವಂತ 1,000 ಸೂರ್ಯನ ಥರ ಇರ್ತಾನೆ ಅಂದರೆ, ಆದರೆ ಅಲ್ಲಿ ತಂಪಾಗಿರ್ತಂತೆ. ಅಷ್ಟು ಬೆಳಕು, ಒಂದು ಸ್ಪೆಕ್, ಒಂದು ಕತ್ಲೆ, ಒಂದು ಚೂರು ಇರೋದಿಲ್ಲ, ಅಷ್ಟು ಬೆಳಕು, ಆದರೆ ತಂಪಾಗಿರುತ್ತೆ. ಅದನ್ನು ನೋಡ್ಬೋದು ನಾವು, ಅದನ್ನು ತೋರಿಸ್ಕೊಡ್ತಾರೆ. ಉಲಹಿನಿಲ್ ತೋತ್ತಮಾಶ್ವರೇ, ಎಲ್ಲೆಲ್ಲಿ ದೀಪ ಸ್ವರೂಪನಾಗಿದ್ದಾನೆ ಅಂದರೆ ರಘುವೀರ ಗದ್ಯದಲ್ಲಿ ಹೇಳ್ತಾರೆ ವೇದಾಂತ ದೇಶಿಕರು. ದಿನಕರ ಕುಲ ಕಮಲ ದಿವಾಕರ. ದಿವಾಕರ ಅಂದರೆ ಸೂರ್ಯ. ಈ ಸೂರ್ಯವಂಶಕ್ಕೆ ಕಮಲ, ಸೂರ್ಯವಂಶದ ಕಮಲ ಅರಳಬೇಕು ಅಂತಿದ್ರೆ ಸೂರ್ಯನ ಬರಬೇಕಲ್ಲ. ಕಮಲ ಬಂದ್ರೇ ಸೂರ್ಯ ಉದಯಿಸಿದ್ರೇ ಕಮಲಗಳೆಲ್ಲ ಅರಳೋದು. ಆ ಥರ ಈ ದಿನಕರ ಕುಲಕ್ಕೆ, ಯಾರು ಈ ಸೂರ್ಯವಂಶಕ್ಕೆ, ಇವನು ಅವ್ರದ್ದು ಸೂರ್ಯವಂಶ ಅಯೋಧ್ಯನಲ್ಲಿ, ಆ ವಂಶಕ್ಕೆ ಇವನು ಸೂರ್ಯ ಥರ ಬಂದಂತೆ. ದಿನಕರ ಕಮಲ ದಿವಾಕರ, ಎಷ್ಟು ಚೆನ್ನಾಗಿ ಪದಗಳನ್ನು ವೇದಾಂತ ದೇಶಿಕರು ಹಾಕ್ತಾರೆ. ಅದೇ ಥರ ನಮ್ಮಾಳ್ವಾರ್ಗೂ ಹೇಳ್ತಾರೆ, ಮುಖಭೂಷಣ ಭಾಸ್ಕರ ಅಂತ ಹೇಳ್ತಾರೆ. ಯಾರನ್ನ? ನಮ್ಮಾಳ್ವಾರ್ನ. ಯಾಕಂದರೆ ಪ್ರಪನ್ನ ಜನ ಕೂಟಸ್ಥರೆಲ್ಲ ಒಂದು ಕತ್ಲೆಯಲ್ಲಿರ್ತಾರೆ, ಅಜ್ಞಾನದಲ್ಲಿರ್ತಾರೆ, ಅವರಿಗೆಲ್ಲ ಬೆಳಕಬೇಕು ಅಂತ ಹೇಳಿದಾಗ ನಮ್ಮಾಳ್ವಾರೇ ಅಂತ ದಾರಿ ತೋರಿಸಿದ್ರು ಪ್ರತಿಯೊಬ್ಬರಿಗೂ. ಅವ್ರು ಹೇಗೆ ಅಂತ ಹೇಳಿದ್ರೆ, ವಿಶ್ವಕ್ಸೇನ ಅವತಾರ ಪಂಚಮವರ್ಣದವರು ಆದರೂ ಕೂಡ ಎಲ್ಲರಿಗೂ ಒಂದು ದಾರಿ ದೀಪವಾಗಿರ್ತಾರೆ. ಸಾಕ್ಷಾತ್ ಮಧುರ ಕವಿಯವರು ಬ್ರಾಹ್ಮಣ ಕುಲದವರು, ಅವ್ರು ಇವ್ರ ಹತ್ರ ಎಲ್ಲ ಕೇಳಿ ಇಸ್ಕೊಂಡು ಬರ್ಕೊಂಡು ಎಲ್ರಿಗೂ ಪ್ರಚಾರ ಮಾಡ್ತಾರೆ. ನಮ್ಮಾಳ್ವಾರು ಹೇಳಿದ್ದನ್ನೆಲ್ಲ ಅದನ್ನು ಹೇಳ್ತಾರೆ. ಹಾಗೆಯೇ ಇವರು ಅಷ್ಟೇ, ಯಾರು
ತಿರುಮಂಗ ಆಳ್ವಾರ್ ಕೂಡ ಅಷ್ಟೇ, ಕಲೆಯ ಅಮಿಕಲಿ ಧ್ವಂಸಂ ಕವಿಂ ಲೋಕ ದಿವಾಕರಂ. ಕವಿ ಇವರು, ಆದರೆ ಲೋಕಕ್ಕೆ ದಿವಾಕರನ್ ಥರ ಅಂತೆ. ದಿವಾಕರ ಅಂದರೆ ಸೂರ್ಯನ ಥರ ಬೆಳಕು ತೋರಿಸೋರು. ಏನು ಬೆಳಕು ತೋರಿಸೋದು ಅಂದರೆ ಅಂಧಕಾರ. ನಮಗೇನು ಅಂಧಕಾರ ಅಂತ ಹೇಳಿದ್ರೆ ಬೆಳಕಿಲ್ಲ ಅಂತಲ್ಲ, ಅದರ್ಥ ನಮಗೆ ನಾವೆಲ್ಲ ಯಾರು ಯಾಕೆ ಬಂದಿದ್ದೀವಿ ಅನ್ನೋದೆಲ್ಲ ಗೊತ್ತಿಲ್ಲ. ಅವಿದ್ಯೆನೇ ಅಂಧಕಾರ ಅಷ್ಟೇ. ವಿದ್ಯೆ ಜ್ಞಾನ ಬಂದು ವಿದ್ಯೆ ನಾವು ಬಂದರೆ ಅವಿದ್ಯೆ ಹೋಗುತ್ತೆ ತಾನಾಗಿ. ಒಂದು ಕತ್ಲೆ ಇದ್ದಾಗ ಒಂದು ದೀಪ ಹಚ್ಚಿದ್ರೆ ತಾನಾಗಿ ಎಲ್ಲ ಕಡೆ ಎಲ್ಲ ಸ್ಪಷ್ಟವಾಗಿ ಕಾಣುತ್ತಲ್ಲ, ಆ ಥರ ಕವಿಂ ಲೋಕ ದಿವಾಕರಂ ಎಲ್ಲ ನಮಗೆ ಚೆನ್ನಾಗಿ ಕಾಣಿಸೋ ಥರ ತೋರಿಸ್ಕೊಟ್ರು ತಿರುಮಂಗ ಆಳ್ವಾರು ಅಂತ. ಲೋಕ ದಿವಾಕರಂ ಅಂತ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ ಅವ್ರ ಪದ್ಯಗಳಲ್ಲೆಲ್ಲ ನಾರು ನರಂ ಎರಡೂ, ಅರ್ಧ ಹಾಡು ಅವರು ಪ್ರಕೃತಿನ ವರ್ಣನೆ ಮಾಡ್ತಾ ಇದ್ರು ತುಂಬ ಚೆನ್ನಾಗಿ, ಅರ್ಧ ಹಾಡು ದೇವರ ಬಗ್ಗೆ ಹೇಳ್ತಾ ಇದ್ರು. ಅದಕ್ಕೆ ಲೋಕ ದಿವಾಕರ, ಎಲ್ಲ ಲೋಕದಲ್ಲಿ ಏನೇನಿದೆ ಅನ್ನೋದನ್ನೆಲ್ಲ ತೋರಿಸ್ಕೊಟ್ರು ನಮಗೆ ಅಂತ. ಹೀಗೆ ಇಲ್ಲಿ ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶವಕ್ತ್ರಂ ಸ್ವತೇಜಸ ವಿಶ್ವವಿದಂ ತಪಂತಂ. ಸ್ವತೇಜಸ, ಅವನು ಸ್ವಂತವಾಗಿ ಅವನೇ ಒಂದು ಜ್ಯೋತಿ ಥರ ಬೆಳಗ್ತಾ ಇರ್ತಾನೆ ಪ್ರಕಾಶಮಾನವಾಗಿ. ಸ್ವತೇಜಸ, ಇವನಿಗೆ ಯಾರೂ ಬೆಳಕು ಕೊಡಬೇಕಾಗಿಲ್ಲ. ಇವಾಗ ನಾವು ಚಂದ್ರನಿಗೆಲ್ಲ ನಾವೇನು ಹೇಳ್ತೀವಿ, ಸೂರ್ಯನ ಬೆಳಕು ತಗೊಂಡು ನಮಗೆ ಕೊಡ್ತಾನೆ ಅವನು. ಅವನಿಗೆ ಸ್ವಂತವಾಗಿ ಬೆಳಕೇನಿಲ್ಲ. ಸೂರ್ಯ ಸೆಲ್ಫ್ ಲೂಮಿನಸ್, ಅವನು ಉರಿತಾ ಇರ್ತಾನೆ, ಅವನ ಹತ್ರ ಬೆಳಕಿದೆ. ಆದರೆ ಚಂದ್ರನಿಗಿಲ್ಲ, ಬೆಳಕು ಯಾರ ಹತ್ರ ತಗೋಬೇಕು. ಭಗವಂತನಿಗೆ ಸ್ವತೇಜಸ, ಅವನಿಗೆ ಯಾರೂ ಒಂದು ತೇಜಸ್ಸು ಎರವಲಾಗಿ ಏನು ಪಡ್ಕೊಳ್ಳೋದಿಲ್ಲ. ಅವನು ಸ್ವಂತವಾಗಿ ಅವನೇ ಸ್ವತೇಜಸ, ಎಲ್ಲರಿಗೂ ತೇಜಸ್ಸು ಕೊಡೋನು ಅವನೇನೆ ಕೊಡೋದು. ಆ ಥರ ತೋರಿಸ್ಕೊಡ್ತಾರೆ. ಈ ಥರ ಹೀಗೆ ಶುಡರೆ ಅನ್ಬೇಕಾದ್ರೆ ಇದನ್ನು ಹೇಳ್ತಾರೆ. ಹೀಗೆ ಈ ಪದ್ಯದಲ್ಲಿ ಬಂದು ಒಳ್ಳಲ್ ಪೆರು ಪಶುಗಳಂತ ಹೇಳಬೇಕಾದ್ರೆ ಆಚಾರ್ಯರ ಔದಾರ್ಯ ಗುಣಗಳನ್ನು ತೋರಿಸ್ಕೊಡ್ತಾರೆ. ಹೇಗೆ ಅಂದರೆ ಶಿಷ್ಯರು ಏನೇ ಇರಲಿ, ಯಾವುದೇ ವರ್ಣಾಶ್ರಮ ಧರ್ಮದಿಂದ ಅವ್ರು ಬಂದಿರಲಿ, ಯಾವುದೇ ಜಾತಿಯಲ್ಲಿ ಬಂದಿದ್ರು, ಶಿಷ್ಯಾರ್ಜನೆಯಿಂದ ಬಂದಾಗ ಪಾಠವನ್ನು ಮಾತಾದೆ ಪಾರ್ಶ್ವರಿಯಂ, ಅದು ತುಂಬ ಮುಖ್ಯ. ಮಾತಾದೆ ಪಾರ್ಶ್ವರಿಯಂ ಅಂತ ಹೇಳಿದಾಗ ಎರಡು ಥರ ಅರ್ಥ ಸಿಗುತ್ತೆ. ಮೇಲ್ನೋಟಕ್ಕೆ ಅರ್ಥ ನೋಡಿದ್ರೆ ಕೆಚ್ಚಲನ್ನು ಬದಲಾಯಿಸ್ತಾನೆ ಇರಲಿಲ್ವಂತೆ. ಒಂದೇ ಕೆಚ್ಚಲು ಹೇಳ್ಕೊಂಡು ಹೇಳಿದ್ರು ಸಾಕು, ಪೂರ್ತಿ ಹಾಲು ಕೊಟ್ಬಿಡುತ್ತೆ. ಹಾಲು ಕರೆಯೋರೆಲ್ಲ ಏನು ಮಾಡ್ತಾರೆ, ಆ ಕೆಚ್ಚಲು 4 ಇರುತ್ತಲ್ವ, ಅದನ್ನು ಒಂದಾದ್ಮೇಲೆ ಒಂದು ಹೀಗೆ ಮಡಿ ಅಂತಾರೆ ಅದಕ್ಕೆ, ಒಂದಾದ್ಮೇಲೆ ಒಂದು ಮಡಿಲಿ ಎಳಿಬೇಕು, ಅವಾಗ ಹಾಲು ಕೊಡುತ್ತೆ. ಆದರೆ ಇಲ್ಲಿ ಮಾಚಾನೆ ಪಾರ್ಶ್ವರಿಯಂ ಒಳ್ಳಲ್ ಪೆರುಂ ಪಶು ಕಳ್ಳ ಅಂತಾರೆ. ಕೈ ಒಂದ್ಸತಿ ಇಟ್ಟರೆ ಸಾಕು, ಅಲ್ಲೇ ಒಳ್ಳೆ ಮಿಷಿನ್ ಥರ, ಹಾಲು ಕರೆಯೋ ಮಿಷಿನ್ ಥರ ಇರುತ್ತಲ್ಲ, ಆ ಥರ ಕರೆಯುತ್ತೆ. ಏನಂದರೆ ಔದಾರ್ಯ ಗುಣ ಇದನ್ನು ಹೋಲಿಸ್ತಾರೆ ಆಚಾರ್ಯರಿಗೆ. ಕಲಿಕೆಯಲ್ಲಿ ಆಸಕ್ತಿ ಇರಬೇಕು ಯಾವಾಗಲೂ ಅಷ್ಟೇ. ಗುರುಗಳಿಗೆ ಆಚಾರ್ಯರುಗಳಿಗೆಲ್ಲ ಶಿಷ್ಯರು ಆಸಕ್ತಿ ತೋರಿಸ್ಬೇಕು, ಕಲಿಯೋದಕ್ಕೆ ಆಸಕ್ತಿ ತೋರಿಸಿದಾಗ ಹಾಗೆ ಹಾಲನ್ನು ಸುರಿಸ್ತಾರಂತೆ. ಹೇಗೆಂದರೆ ಎದಿರ್ಪೊಂಗಿ ಮೀದಳಿಪ್ಪ, ಪೂರ್ತಿ ತುಂಬಿ ತುಳುಕ್ಬಿಡತ್ತಂತೆ. ಶಿಷ್ಯರಿಗೂ ಆಗಿ ಅವನು ಬೇರೆಯವ್ರಿಗೂ ಕೊಡೋದು. ಒಳ್ಳಲ್ ಪೆರುಂ ಪಶುಗಳು, ಹೀಗೆ ಉದಾಹರಣೆಗಳಾಗಿ ದಾನವನ್ನು ಹೇಗೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅದನ್ನು ಹೇಳ್ತಾರೆ. ಒಬ್ಬರ ಹತ್ರ ತೊಗೊಂಡ್ಬಿಟ್ರೆ ದಾನ ಮತ್ತೆ ಯಾರ ಹತ್ರನೂ ತೊಗೊಳ್ಳೋದೇ ಬೇಡ, ಆ ಥರ ಪುನಃ ಏನೋ ತೊಗೊಳ್ಳೋ ಪ್ರಮೇಯನೇ ಬರೋದಿಲ್ಲ, ಹಾಗೆ ದಾನಗಳನ್ನು ಮಾಡ್ತಾಯಿದ್ರು ಅಂತ. ಇಲ್ಲಿ ಇದಕ್ಕೆ ಉದಾಹರಣೆ ರಾಮಾವತಾರದ ಉದಾಹರಣೆ ಕೊಡ್ತಾರೆ. ರಾಮನ ಹತ್ರ ಇವಾಗೆಲ್ಲ ಮಿನಿಸ್ಟ್ರುಗಳು ಮಾಡ್ತಾರಲ್ಲ, ಇವಾಗಲೂ ಅವ್ರ ಆಫೀಸ್ ಹತ್ರ ಹೋದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರಿಗೆ ಧನ ಸಹಾಯ ಮಾಡೋದು, ಆ ಥರ ಹಾಗೆ ಪ್ರತಿದಿನವೂ ಪ್ರಜೆಗಳನ್ನು ಭೇಟಿ ಮಾಡೋದು ಅಂತ ಅದಕ್ಕೊಂದು ಕಾಲವನ್ನು ಒದಗಿಸಿಟ್ಟಿದ್ರಂತೆ. ಒದಗಿಸಿ ಯಾರಿಗೇನು ಸಹಾಯ ಬೇಕೋ ಅದು ಮಾಡೋದು. ಬೆಳಗ್ಗೆ ಎದ್ದು ನೋಡಿದ್ರೆ ಒಂದು ದೊಡ್ಡ ಕ್ಯೂ ಇರೋದಂತೆ ರಾಮರಾಜ್ಯದಲ್ಲಿ. ರಾಮ ಬಂದಲ್ಲಿ ನಿಂತ್ಕೊಂಡು ದಾನ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಮೊದಲನೇವನು ತೊಗೊಳ್ತಾ ಇದ್ದಂತೆ ಅಷ್ಟೇ. ಆಮೇಲೆ ಅವ್ರು ಯಾರು ಬಾಕಿಯವ್ರು ಕಾಣಿಸ್ತಾನೆ ಇರಲಿಲ್ಲ. ಎಲ್ಲ ಹೋದ್ರು ಅಂತ ಹೇಳಿದ್ರೆ ಮೊದಲನೇವನಿಗೆ ಎಷ್ಟೊಂದು ಕೊಟ್ಟಿರ್ತಾನಲ್ಲ ಉದಾರಿಯಾಗಿ ಭಗವಂತ, ಅವನಿಗೆ ಜಾಸ್ತಿಯಾಗಿ ಅವನೇ ಬಾಕಿಯವರಿಗೆಲ್ಲ ಕೊಟ್ಬಿಡ್ತಾನಂತೆ, ಲೈನಲ್ಲಿರೋರಿಗೆಲ್ಲ. ಅದಕ್ಕೆ ಹೇಗೆ ನಿಮಗೆ ಈ ಥರ ಆಗುತ್ತೆ ಅಂತ ಹೇಳಿದ್ರೆ, ಕೋಸಲ ದೇಶದ ಜನರೂ ಅಷ್ಟು ಒಳ್ಳೆಯವರು, ಅಷ್ಟೇ ಅಲ್ಲದೆ ಭಗವಂತ ದಾನ ಮಾಡ್ತಾನಲ್ಲ, ಆ ಉದಾರತ್ವನೂ ಆ ಗುಣ ಕೂಡ ಅದರ ಜೊತೆಗೆ ದಾನ ಮಾಡಿರ್ತಾನೆ ಅಂತ. ದ್ರವ್ಯಗಳಿಗೆಲ್ಲ ಯಾರು ಕೊಡ್ತಾರೆ, ಯಾರು ಸಂಪಾದಿಸ್ತಾರೆ, ಅವ್ರ ಗುಣನೂ ಬರುತ್ತೆ ಅಂತ. ಎಷ್ಟು ಕಡೆ ನಾನು ಹೇಳಿದ್ದೀನಿ, ದ್ರವ್ಯಗಳನ್ನು ಸಂಪಾದಿಸ್ಬೇಕಾದ್ರೆ ಅದಕ್ಕೆ ಇವಾಗ ದಾನಗಳನ್ನೆಲ್ಲ ತೊಗೊಳ್ಬೇಕಾದ್ರೆ ನಾವು ಅದಕ್ಕೆ ಪರಿಹಾರನೂ ಮಾಡ್ಕೋಬೇಕು, ಅಷ್ಟಾಕ್ಷರಗಳನ್ನು ಮಾಡಿ ಇದೆಲ್ಲ. ಯಾಕಂದರೆ ಕೊಡೋರು ದಾನ ತೊಗೊಳ್ಳಲ್ಲ ಅಂತ ಹೇಳಬಾರ್ದು, ತೊಗೊಳ್ಬೇಕಾಗತ್ತೆ. ತೊಗೊಂಡಾಗ ಕೊಟ್ಟವರಲ್ಲಿ ಏನಾದರೂ ದ್ರವ್ಯಗಳನ್ನು ಸಂಪಾದಿಸಬೇಕಾದ್ರೆ ಏನಾದರೂ ದೋಷ ಇದ್ದರೆ ಅವಾಗ ಏನು ಮಾಡುತ್ತೆ, ಆ ದೋಷ ನಮಗೂ ಬರುತ್ತೆ, ಯಾರು ತೊಗೊಂಡ್ರೂ ಅವ್ರಿಗೂ ಬರುತ್ತೆ.
ಅದಕ್ಕೋಸ್ಕರ ಜಪಗಳನ್ನೆಲ್ಲ ಮಾಡಬೇಕು. ಆ ದಾನ ತಗೊಂಡಾಗ ಇದಕ್ಕೆ ಕೆಲವು 108, 1008 ಅಂತ ಆ ಥರ ಇರುತ್ತೆ. ಗಾಯತ್ರಿ ಜಪಗಳನ್ನು ಮಾಡಿ ಆ ದೋಷವನ್ನು ಕಳ್ಕೊಳ್ಬೇಕು. ಈ ಭಗವಂತನ ಹತ್ರ ತೊಗೊಂಡವ್ರಿಗೆ ಹೇಗೆ ಅಂದರೆ ಆ ಉದಾರ ಗುಣ ಇದೆಯಲ್ಲ, ರಾಮನಿಗೆ ಉದಾರ ಗುಣ. ಒಳ್ಳಲ್ ಅಂದರೆ ಧಾರಾಳವಾಗಿ ಕೊಡುವಂಥ ಒಳ್ಳಲ್ ಪೆರು ಪಶುಗಳಂತ ಅದಕ್ಕೆ ಹೋಲಿಸ್ತಾರೆ. ಆ ಧಾರಾಳತನ ಇದೆಯಲ್ಲ, ಇಸ್ಕೊಂಡವ್ರಿಗೂ ಆ ಬುದ್ಧಿ ಬಂದ್ಬಿಡತ್ತೆ ಅಂತೆ, ಅವನೇ ಎಲ್ಲರಿಗೂ ಕೊಟ್ಬಿಟ್ಟು ಹೊರಟೋಗ್ತಾನೆ. ಈ ವನವಾಸಕ್ಕೆ ಹೋಗ್ಬೇಕಾದ್ರೆ ಒಂದು ಸತಿ ಕೈಕೇಯಿ ಏನು ಮಾಡ್ತಾಳೆ, ರಾಮನಿಗೆ ಹೇಳ್ತಾಳೆ, ನೀವು ಏನು ತೊಗೊಂಡು ಹೋಗೋದಿಲ್ಲ, ನಿನ್ನ ಪಾಕೆಟ್ ಮನಿ ಎಲ್ಲ ಕೊಟ್ಟಿರ್ತಾರಲ್ಲ, ಇವಾಗ ನಾಳೆ ಪಟ್ಟಾಭಿಷೇಕ ಅಂತ ಆಗುತ್ತೆ, ಯುವರಾಜ ಪಟ್ಟಾಭಿಷೇಕ ಅಂತ, ಅಷ್ಟರಲ್ಲೇ ನಿಂತೋಗುತ್ತೆ. ಏನೇ ಇದ್ದರೂ ಅವ್ರು ಯುವರಾಜಕ್ಕೂ ಅವ್ರಿಗೆಲ್ಲ ಖರ್ಚಿಗೆ ಅಂತ ಎಲ್ಲ ಕೊಟ್ಟಿರ್ತಾರಲ್ಲ, ಮದುವೆ ಎಲ್ಲ ಆಗಿರುತ್ತಲ್ಲ, ಹೆಂಡ್ತಿರೆಲ್ಲ ಇರ್ತಾರಲ್ಲ ಜೊತೆಗೆ, ಅರಮನೆಯಲ್ಲಿ ಎಲ್ಲ ನಡೀತಾ ಇರುತ್ತೆ. ಆದರೆ ಅವರು ಸ್ವೇಚ್ಛೆಯಾಗಿ ಅವರೊಂದು ದಾನ ಧರ್ಮ ಮಾಡಬೇಕು ಅಂದರೆ ಅವ್ರ ಹತ್ರ ಸ್ವಲ್ಪ ದ್ರವ್ಯ ಇರಬೇಕು, ಅದನ್ನೆಲ್ಲ ಕೊಟ್ಟಿರ್ತಾರೆ. ಅದಕ್ಕೆ ಕೈಕೇಯಿ ಏನು ಹೇಳ್ತಾಳೆ ಅಂದರೆ, ನೀನು ಹೋಗಬೇಕಾದ್ರೆ ಇದನ್ನೆಲ್ಲ ದಾನ ಮಾಡಿಬಿಟ್ಟು ಹೋಗ್ಬೇಕು, ನಿಲ್ ಬ್ಯಾಲೆನ್ಸ್ ಮಾಡಬೇಕು, ಯಾವುದೂ ಇಟ್ಕೋಬಾರ್ದು, ನಿನ್ನದು ಅಂತ ಏನೂ ಇರಬಾರ್ದು, ದ್ರವ್ಯ ಕಾಡ್ದು ತೊಗೊಂಡು ಹೋಗ್ಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಎಲ್ಲ ದಾನ ಕೊಟ್ಬಿಡ್ತಾನೆ. ಎಲ್ಲ ಕೊಟ್ಟು ಮುಗಿಯೋ ಥರ ಇರುತ್ತೆ. ಕೊನೆಯಲ್ಲಿ ಏನಾಗುತ್ತೆ, ಎಲ್ಲ ಕೊಟ್ಟು ಮುಗಿಸ್ಬಿಡ್ತಾನೆ. ಒಬ್ಬ ಬ್ರಾಹ್ಮಣ ಓಡ್ ಬರ್ತಾ ಇರ್ತಾನೆ, ಅಯ್ಯೋ ನಾನು ಬಂದೆ ಅಂತ ಓಡ್ ಬರ್ತಾನೆ. ಅಯ್ಯೋ ಇವಾಗ ಬರ್ತಾ ಇದ್ದಾನೆ, ಸೀತೆನೂ ನಿಂತ್ಕೊಂಡು ಕಲ್ಪಟ್ಟಲ್ಲ, ಇವಾಗ ಬರ್ತಾ ಇದ್ದಾರಲ್ಲ, ಎಲ್ಲ ಕೊಟ್ಬಿಟ್ವಲ್ಲ, ನಾವು ಏನಿದೆಯೋ ಎಲ್ಲ ಕೊಟ್ಬಿಡ್ಬೇಕು ಅಂತ ಹೇಳಿರ್ತಾಳೆ. ಎಲ್ಲ ಕೊಟ್ಬಿಟ್ವಲ್ಲ ಅಂತ. ಅವಾಗ ಅಯ್ಯೋ ಇವಾಗ ಬರ್ತಾ ಇದ್ದೀರಲ್ಲ ಹಿರಿಯರೇ, ಈ ಥರ ಆಯ್ತಲ್ಲ ಪೂಜ್ಯರೇ, ಎಲ್ಲ ಕೊಟ್ಬಿಟ್ವಲ್ಲ ಅಂತ. ಅಯ್ಯೋ ಏನಿಲ್ವಾ ಇಲ್ಲ, ಈ ಗೋವುಗಳಿದೆ ಬೇಕಾದ್ರೆ, ಅಯ್ಯೋ ನಮ್ಗೆ ಅದೇ ಸಾಕು, ಯಾಕೆ ಈ ಥರ ಇದ್ದೀರಾ ಅಂತ ಕೇಳ್ತಾರೆ. ಬ್ರಾಹ್ಮಣನ ವೇಷ ನೋಡಿದ್ರೆ ಕೊಳಕ್ಕಾಗಿ ಒಂದು ಪಂಚೆ, ಮಣ್ಣೆಲ್ಲ ಆಗ್ಬಿಟ್ಟಿದೆ, ತಲೆ ಎಲ್ಲ ಎದುರ್ಕೊಂಡು ಧೂಳು, ತಲೆ ಕೈನಲ್ಲಿ ಒಂದು ಕುಡುಗೋಲೆಲ್ಲ ಇಟ್ಕೊಂಡಿರ್ತಾನೆ. ಹೆಸರಿಗೆ ಬ್ರಾಹ್ಮಣ, ಅವನು ಯಜ್ಞೋಪವಿತ ಹಾಕೊಂಡಿದ್ದಾನೆ. ಏನು ಸ್ವಾಮಿ ಏನು ಅಂತ ಹೇಳಿದ್ರೆ, ಇಲ್ಲ ನಾನು ಆ್ಯಕ್ಚುಲಿ ಪೂಜ್ಯ ವೃತ್ತಿ, ಇಲ್ಲಾಂದರೆ ಈ ಆಚಾರಿಕೆ ಮಾಡಬೇಕೇನು, ಪಾಠಗಳನ್ನು ಹೇಳ್ಕೊಡ್ಬೇಕು, ಅದರಲ್ಲಿ ಗುರುಕುಲ ನಡೆಸಿ ಹೊಟ್ಟೆ ಹೊರ್ಕೊಳ್ಬೇಕು. ಅವನು ಹೇಳ್ತಾನೆ, ಪಾಪ ನಾನು ಎಲ್ಲ ಕಲ್ತಿದ್ದೀನಿ ವಿದ್ಯೆ, ಆದರೆ ನನ್ನ ಗುರುಕುಲಕ್ಕೆ ಯಾರೂ ಬರಲೇ ಇಲ್ಲ, ಯಾರು ಶಿಷ್ಯರೇ ಬರಲಿಲ್ಲ. ಏನು ಮಾಡ್ತಾರೆ ಪಾಪ, ಶಿಷ್ಯರು ಬಂದರೆ ಗುರುದಕ್ಷಿಣೆ ಅಂತ ಏನಾದರೂ ಅಕ್ಕಿ ಗಿಕ್ಕಿ ಏನಾದರೂ ಕೊಡ್ತಾಯಿದ್ರು, ಯಾರೂ ಬರಲೇ ಇಲ್ಲ. ಅದಕ್ಕೆ ನಾನು ಕಾಡಲ್ಲಿ ಹೋಗಿ ಗೆಡ್ಡೆ ಗೆಣಸಿದೆಯಲ್ಲ ಅದನ್ನೆಲ್ಲ ಕೆತ್ತಿ ತಿಂತಾ ಇದ್ದೀನಿ, ಅದಕ್ಕೆ ಹೀಗೆ ನನ್ನ ವೇಷ ಹೀಗಿದೆ ನೋಡಿ, ಎಷ್ಟು ಕಷ್ಟ ಪಾಪ. ಅವ್ರು ಯಾವ ಹಸಿಯಾಗಿರೋ ಗೆಡ್ಡೆ ಗೆಣಸು ತಿಂತಾ ಇರ್ತಾನೆ. ಸರಿ, ಹಾಗಾದರೆ ನಿಮ್ಗೆ ಎಷ್ಟು ಹಸು ಬೇಕೋ ನೋಡ್ಕೊಳ್ಳಿ, ಇಷ್ಟು ಗೋಪಾಳ ಇಷ್ಟೊಂದು ಇದೆ, ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಕೈಯಲ್ಲಿ ಏನು ಇಟ್ಕೊಂಡಿದ್ದೀರಾ ಅಂತ ಹೇಳ್ತಾನೆ. ಈ ಥರ ಕುಡುಗೋರು ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಎಸೀರಿ ನೀವು ಅಂತ. ತಕ್ಷಣ ಅವನು ಹಾಗೆ ಪಂಚರೆಲ್ಲ ಕಟ್ಕೊಂಡು ಬಿಗಿಯಾಗಿ ತನ್ನ ಕೈಯಲ್ಲಿ ಎಷ್ಟು ವೇಗವಾಗಿ ಎಸೆಯೋಕ್ಕಾಗುತ್ತೋ ಅಷ್ಟು ವೇಗವಾಗಿ ಎಸಿತಾನಂತೆ. ಅದನ್ನು ಎಸ್ಬಿಟ್ಟು ಎಲ್ಲ ಬಿದ್ದಿದೆ ಅಂತ ನೋಡೋಕೆ ಓಡೋಗ್ತಾನಂತೆ. ಅವಾಗ ಸೀತೆ ಹೇಳ್ತಾಳಂತೆ, ಎಷ್ಟು ಉದಾರ ನೋಡಿ, ಬುದ್ಧಿನೂ ಹೇಗೆ. ಅಲ್ಲ ಸ್ವಾಮಿ, ನೀವು ಯಾಕೆ ಅವ್ರನ್ನ ಅಷ್ಟು ಪರೀಕ್ಷೆ ಮಾಡಬೇಕಾಗಿತ್ತು, ಎಷ್ಟು ಬೇಕೋ ಅಷ್ಟು ತಗೋ ಅಂತ ಹೇಳ್ಬಿಟ್ಟಿದ್ರೆ ತೊಗೊಂಡು ಹೋಗಿರೋಣಲ್ವಾ ಅಂತ. ರಾಮ ಹೇಳ್ತಾನಂತೆ, ಒಳ್ಳಲ್ಲಂದರೆ ಹೇಗಿರಬೇಕು ಅಂತ ಹೇಳಿದ್ರೆ, ರಾಮ ಹೇಳ್ತಾನಂತೆ, ಅವನಿಗೆ ಎಷ್ಟು ಬೇಕೋ ನನಗೆ ಗೊತ್ತಿಲ್ಲ, ಅಕಸ್ಮಾತ್ ನಾನು ಕಡಿಮೆ ಕೊಟ್ಬಿಟ್ರೆ ಇವಾಗ ಅವ್ನಿಗೆ ಎಷ್ಟು ಬೇಕು ಅಂತ ಅಷ್ಟು ಜೋರಾಗಿ ಹಾಕಿದ್ದಾನೆ, ಅವ್ನು ತೊಗೊಂಡು ಹೋಗ್ತಾನೆ, ತೃಪ್ತಿಯಾಗಿ ಹೋಗ್ತಾನೆ. ಒಳ್ಳಲ್ ಪೆರುಂ ಪಶುಕ್ಕಳ್, ಈ ಥರ ಧಾರಾಳವಾಗಿ ಕೊಡೋದು ಅಂತ. ಹೀಗೆ ಅಕ್ಷಯ ಆಗಬೇಕಾದ್ರೂ ಅಷ್ಟೇ, ಪ್ರತಿಯೊಂದೂ ವಸ್ತುಗಳನ್ನು 100,000 ಕೊಡೋಕ್ಕೂ ಯಾರು ಕೊಡ್ತಾರೆ? ಒಂದೇ ಒಂದು ಭತ್ತದ ಕಾಳು ಹಾಕಿದ್ರೆ ಎಷ್ಟು ಭತ್ತದ ಕಾಳು ಬೆಳೆಯುತ್ತೆ? ಯಾರು ಇದನ್ನೆಲ್ಲ ಏರ್ಪಾಡು ಮಾಡೋದು ನಮಗೆ? ಒಂದು ಭತ್ತಕ್ಕೆ ಒಂದೇ ಭತ್ತ ಅಂತ ಬೆಳೆದ್ರೆ ಏನು ಊಟ ಮಾಡ್ತೀರಾ, ಏನು ಬೀಜಕ್ಕೆ ಅಂತ ಇರ್ತೀರಾ? ಒಳ್ಳಲ್ ಪೆರುಂ ಪಶುಗಳು, ಇದೆಲ್ಲ ಕ್ರಮವಾಗಿ ಪ್ರಕೃತಿನಲ್ಲೇ ಆ ಥರ ಒಂದು ನಿಯಮ ಮಾಡಿಬಿಟ್ಟಿದ್ದಾರೆ ಭಗವಂತನಿಗೆ. ಒಂದು ಕಾಳು ಹಾಕಿದ್ರೆ ಇಷ್ಟು ಬರಬೇಕು ಅಂತ. ಅದಕ್ಕೆ ಕಾರಣರ ಪುಳ್ಳಿ ನಾರಾಯಣ ನಂಬಿಕೆ ಅದರಲ್ಲಿ ಬರುತ್ತೆ. ಹೇಗೆಂದರೆ 100,000 ಕೊಡಬೇಕು, ಒಂದು ಕೊಟ್ಟರೆ 100 ಕೊಡ್ತಾನೆ. ಸ್ತೋತ್ರಗಳನ್ನೆಲ್ಲ ಮಾಡಿದ್ರೆ, ಭಗವಂತನೆಲ್ಲ ಮಾಡಿದ್ರೆ ಯಾವುದೂ ವೇಸ್ಟ್ ಆಗೋದಿಲ್ಲ, ಒಂದಕ್ಕೆ 100 ವಾಪಸ್ ನಮಗೆ ಕೊಡ್ತಾನೆ. ಒಳ್ಳಲ್ ಪೆರುಂ ಪಶುಗಳು. ಮತ್ತೆ ದ್ರೌಪದಿ ಇದಕ್ಕೆ ಹೋಗ್ಬೇಕು, ಒಂದೇ ಒಂದು ಚೂರು ಬಟ್ಟೆ ಕೊಟ್ಟಿರ್ಲಂತೆ ಅವಳು. ನಾವು ಹೇಳಿದ್ವಲ್ಲ, ಯಾವಾಗಲೂ ಜಲಕ್ರೀಡೆ ಆಡಬೇಕಾದ್ರೆ ಯಮುನಾ ನದಿ ಎಲ್ಲರೂ ಒಟ್ಟಿಗೆ ಹೋಗಿರ್ತಾರೆ. ಪ್ರವಾಹದಲ್ಲಿ ಒಳವಸ್ತ್ರ ಕಳಿಸ್ಕೊಂಡು ಹೊರಟೋಗ್ಬಿಡುತ್ತೆ ಕೃಷ್ಣಂದು. ನದಿಯಿಂದ ಎದ್ದೇ ಬರೋಕ್ಕಾಗಲ್ಲ, ಅವನಿಗೆ ತುಂಬ ಒಂಥರ ಸಂಕೋಚ ಆಗ್ಬಿಟ್ಟು ನಾಚಿಕೆ ಆಗ್ಬಿಟ್ಟು ನೀರಲ್ಲೇ ಇರ್ತಾನೆ. ಈ ವಿಹಾರ ಎಲ್ಲ ಮುಗಿದು ಕೃಷ್ಣ ನೀರಿನ ಬರ್ತಾನೆ ಇಲ್ಲ. ಏನು ಬಾ ಹೊರಗಡೆ ಅಂತ ಕೇಳಿದ್ರೆ ಬರ್ತಾನೆ ಇಲ್ಲ. ಅರ್ಜುನ ಇವರು ಎಲ್ಲ ಹೊರಟರು, ವಿಹಾರಕ್ಕೆ ಹೋದವರೆಲ್ಲ ತೇರಲ್ಲಿ ಕೂತಿದ್ದಾರೆ, ಕೃಷ್ಣ ಮಾತ್ರ ನೀರಲ್ಲೇ ಇದ್ದಾರೆ. ಅವಾಗ ದ್ರೌಪದಿ ನೋಡ್ಬಿಟ್ಟು ಅವಳಿಗೆ ಗೊತ್ತಾಗತ್ತೆ ಇದೇ ಇರಬೇಕು ಅಂತ, ಸೀರೆಯಲ್ಲಿ ಒಂದು ಸ್ವಲ್ಪ ತುದಿ ಹೀಗೆ ಹರಿದ್ಬಿಟ್ಟು ನೀರಿಗೆ ಹಾಕ್ತಾಳೆ. ಅವಾಗ ಅದನ್ನು ಉಟ್ಕೊಂಡು ಬರ್ತಾರೆ. ಅದಕ್ಕೆ ಒಳ್ಳಲ್ಲನ್ನು 100,000 ಕೊಡು, ಒಂದು ಚೂರು ಕೊಟ್ಟರೆ ಅಷ್ಟು ಅಕ್ಷಯ ಮಾಡ್ತಾನೆ.
ಒಂದಿಷ್ಟೇ ಸೊಪ್ಪು ಕೊಡ್ತಾನೆ. ಯಾರಿಗೆ? ಯುಧಿಷ್ಠಿರನ ವನವಾಸದಲ್ಲಿ ಇರಬೇಕಾದ್ರೆ ದೂರ್ವಾಸಕ್ಕೆ ಹೋಗಿ ಇವ್ರಿಗೆ ಶಾಪ ಬರಲಿ ಅಂತ ಕೊಟ್ಟಾಗ ಇಷ್ಟೇ ಸೊಪ್ಪನ್ನು ಅಗದು ತಿಂದು ಅಯುತ 10,000 ಶಿಷ್ಯರ ಜೊತೆಗೆ ಬಂದಿರ್ತಾರಂತೆ ದೂರ್ವಾಸರು. ಅವ್ರಿಗೆಲ್ಲರೂ ಹೊಟ್ಟೆ ತುಂಬ ಥರ ಮಾಡಿದ್ನಲ್ಲ. ಹೇಗೆ? ಒಳ್ಳಲ್ ಪೆರಂ ಪಶುಕ್ಕಳ್. ಇದನ್ನು ಈ ಆಚಾರ್ಯ ಇದಕ್ಕೆ ಮಂಗಳಾಶಾಸನ ಮಾಡಿದ್ರು. ಇದರಲ್ಲಿ ಈ ಹಾಡನ್ನು ಏತಕಳಗಳು ಅನ್ಬೇಕಾದ್ರೆ ಭಗವದ್ ರಾಮಾನುಜರ ವಿಚಾರವನ್ನು ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ, ತುಂಬ ಉದಾರಿ ಭಗವದ್ ರಾಮಾನುಜರು ಶ್ರೀರಂಗದಲ್ಲಿ ಶ್ರೀಮಠ ಅಂತ ಏರ್ಪಡಿಸ್ಕೊಂಡಿದ್ರು ಆಳವಂದಾರ ನಿಯಮನ ಪ್ರಕಾರ. ಆ ಥರ ಮಾಡಿದಾಗ ಹಲವಾರು ಜನ ದೊಡ್ಡ ಮಠ, ದೊಡ್ಡ ಕಾರ್ಯಕ್ರಮಗಳು, ಪ್ರತಿದಿನ ಎಲ್ಲರಿಗೂ ಊಟ ವ್ಯವಸ್ಥೆ ಎಲ್ಲ ಆಗ್ತಾಯಿತ್ತು. ಹಾಗಿರ್ಬೇಕಾದ್ರೆ ಅಲ್ಲೊಬ್ಬ ಮೂಗವಲ್ಲಿ ಪರಿಚರ್ಯ ಮಾಡ್ತಾಯಿದ್ರು. ಎಲ್ಲ ಸಹಾಯ ಮಾಡೋದು, ಮಠದಲ್ಲಿ ಏನೋ ಸಣ್ಣ ಕೆಲಸಗಳಿದ್ರೆ ಅದನ್ನೆಲ್ಲ ಮಾಡೋದು. ತನ್ನ ಪಾಠಕ್ಕೆ ತಾನು ಎಲ್ಲರಿಗೂ ಆದಮೇಲೆ ಪ್ರಸಾದ ಕೊಟ್ಟು ಅಲ್ಲಿ ತಿನ್ಕೊಂಡು ಹೋಗ್ತಾಯಿದ್ರು. ಇವರನ್ನು ನೋಡಿಬಿಟ್ಟು ಕನಿಕರಪ್ಪ ಅವ್ರಿಗೆ, ಯಾರಿಗೆ? ಭಗವದ್ ರಾಮಾನುಜರಿಗೆ ಎಷ್ಟು ಕರುಣೆ ಅವ್ರಿಗೆ. ಕಾರೇ ಕರುಣೆ ರಾಮಾನುಜ. ತಿರುವರಂಗಂತ ಬಂದನಾರು ರಾಮಾನುಜ ನೂತನ ಅದಲ್ಲಿ ಹೇಳ್ತಾರೆ ಅಷ್ಟೇ. ಕಾರೇ ಕಡಲ್ ಥರ, ಒಂದು ಸಮುದ್ರದ ಥರ ಕರುಣೆ ಅಂತೆ ಅವ್ರಿಗೆ. ಹೇಗೆ ಅಂದರೆ ಅವರನ್ನು ಬಾ ನನ್ನ ಕೋಣೆಗೆ ಅಂತ ಕರೀತಾರೆ. ಕರೆದಾಗ ಅವನು ಹೋಗ್ತಾನೆ. ಹೋದಾಗ ಈ ಕೂರತಾಳ್ವಾನು ನೋಡ್ತಾ ಇರ್ತಾರೆ. ಕೂರತಾಳ್ವಾನು ತುಂಬ ಅಂತರಂಗ ಶಿಷ್ಯರು ಭಗವದ್ ರಾಮಾನುಜರಿಗೆ. ಅವ್ರು ಏನು ಮಾಡಿದ್ರು ಇವ್ರಿಗೆ ಹೇಳ್ಬಿಟ್ಟೆ ಮಾಡೋದು. ಇದಕ್ಕೆ ಇವನನ್ನು ಯಾಕೆ ಕೋಣೆ ಕರಿತಾ ಇದ್ದಾರೆ, ನನಗೇನು ಹೇಳಿಲ್ವಲ್ಲ, ಏನು ಮಾಡ್ತಾರೋ ಗೊತ್ತಿಲ್ಲ ಅಂತ ನೋಡಿದ್ರೆ ಅವನನ್ನು ಒಳಗಡೆ ಬಂದ ತಕ್ಷಣ ಬಾಗಿಲು ಹಾಕೊಂಡ್ಬಿಡ್ತಾರೆ. ಬಾಗಿಲು ಹಾಕೊಂಡ್ಬಿಟ್ರೆ ಇವ್ರಿಗೆ ಕೂರತಾಳ್ವಾನಿಗೆ ಕುತೂಹಲ ತಡೆಯೋಕ್ಕಾಗಲ್ಲ. ಆ ಸಂಧಿ ಬಾಗಿಲಿಂದ ನೋಡ್ತಾ ಇರ್ತೀವಿ, ಏನು ಮಾಡ್ತಾ ಇದ್ದಾರೆ ನೋಡೋಣ. ಈ ಮೂಗ ಇವನ ಕಿವಿನೂ ಕೇಳಿಸಲ್ಲ, ಮೂಗು ಮಾತಾಡೋಕ್ಕೂ ಬರಲ್ಲ. ಇವನ ಹತ್ರ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವನಿಗೆ ಅಷ್ಟಾಕ್ಷರಿ ಉಪದೇಶ ಮಾಡಿದ್ರು ಏನೋ ಕೇಳ್ಕೊಂಡು ಹೇಳೋಕ್ಕಾಗಲ್ಲ ಮಂತ್ರಗಳನ್ನು. ಇವನ್ನ ಹೇಗಾದರೂ ಉದ್ಧಾರ ಮಾಡಬೇಕು ಅಂತ ಭಗವದ್ ರಾಮಾನುಜರು ಏನು ಮಾಡ್ತಾರೆ, ತನ್ನ 2 ಕಾಲುಗಳನ್ನು ತೆಗೆದು ಆ ಮೂಗನ ತಲೆ ಮೇಲೆ ಇಡ್ತಾರೆ. ಇದನ್ನು ನೋಡಿಬಿಟ್ಟು ಕೂರತಾಳ್ವನಿಗೆ ಅಳುನೇ ಬಂದ್ಬಿಡತ್ತಂತೆ. ಅಂದ್ಕೊಳ್ತಾರಂತೆ, ಅಯ್ಯೋ ನಾನಾದರೂ ಇವನು ಮೂಗನ ಥರ ಆಗಿರಬಾರ್ದಾಗಿತ್ತ, ನನಗೆ ಇಷ್ಟೆಲ್ಲ ಪದ್ಯಗಳನ್ನು ಬರೆಯೋಕ್ಕೆ ಎಲ್ಲ ಪಂಚಸ್ತವಗಳನ್ನು ಬರೆದು ಕೂರತಾಳ್ವನು. ಇಷ್ಟು ಕಣ್ಣಿದೆ, ಮೂಗಿದೆ, ಬಾಯಿದೆ, ಎಲ್ಲ ಇದೆ. ಆದರೆ ನನಗಿನ್ನೂ ಆಚಾರ್ಯರ ಅನುಗ್ರಹ ಆಗಲಿಲ್ಲ. ಆಚಾರ್ಯರು ಎಷ್ಟು ಒಳ್ಳೆಯಲ್ಲಿ, ಎಷ್ಟು ದೊಡ್ಡ ಉದಾರ ಮನಸ್ಸು ನೋಡಿ. ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಯಾರೋ ಕೆಲಸ ಮಾಡ್ತಾಯಿದ್ರೆ ಅವ್ರ ಮೇಲೆ ನೋಡಿಕೊಂಡು ಅವ್ರಿಗೆ ಅನುಗ್ರಹ ಮಾಡಬೇಕು. ಭಗವಂತನ ಗುಣನೇ ಇದನ್ನೇ ಇವರು ಒಳ್ಳೆಲ್ ಪೆರುಂಪ ಶುಕ್ಗಳಂತ ಉತ್ತಮುಡೆಯಾಯ್ ಪೆರಿಯಾಯ್ ಅನೇಕ ಉದಾಹರಣೆಗಳನ್ನು ಕೊಡ್ತಾರೆ. ನಮ್ಮಳ್ವಾಗೂ ಈ ಒಳ್ಳೆಲ್ ಅಂತ ಉದಾಹರಣೆ ಕೊಡ್ತಾರೆ. ಹೇಗೆ ಅಂದರೆ ಪೆರಿಯಾಯಿಗೂ ಹೇಳ್ಕೊಬೋದು, ಒಳ್ಳೆಲ್ಗೂ ಹೇಳ್ಕೊಳ್ಬೋದು. ನಮಗೆ ದಿವ್ಯ ಪ್ರಬಂಧ ಎಲ್ಲವನ್ನು ಖಿಲಾಗಿ ನಾವು ಹಾಳ ಮಾಡ್ಕೊಂಡ್ಬಿಟ್ಟಾಗ ನಾಥಮುನಿಗಳು ಹೋಗಿ ಕುಂಭಕೋಣಂನಲ್ಲಿ ಒಂದು ದೊಡ್ಡ ಮಂಗಳಾರತಿ ಮಾಡ್ತಾ ಇದ್ದಾಗ ಆ 20 ಅಂತ ಹೇಳಿ ಮಂಗಳಾಶಾಸನ ಮಾಡಿ ಆರತಿ ಮಾಡ್ತಾ ಇರ್ತಾರೆ. ಆ ಹಾಡು ತುಂಬ ಇಷ್ಟ ಆಗುತ್ತೆ. ತಿರುವಾಳ್ಮೊழிನಲ್ಲಿ 6ನೇ ಹತ್ತಲ್ಲಿ ಕೊನೆ ಹಾಡೋದು. ಅದಕ್ಕೆ ಕೇಳ್ತಾರೆ, ಇದೊಂದೇ ಚೆನ್ನಾಗಿದೆಯಲ್ಲ, ಬಾಕಿದೆಲ್ಲ ಎಲ್ಲೋಯ್ತು ಅಂತ. 1000ದಲ್ಲಿ ಇದು 10 ಅಂತ ಹೇಳ್ಬಿಟ್ಟು ಆರತಿ ಮಾಡ್ತಾರೆ ಮಂಗಳ ಶಾತ್ಮರೆಗೆ. ಅವಾಗ ಬಾಕಿದೆಲ್ಲ ಎಲ್ಲಿ ಅಂದರೆ, ಬಾಕಿದೆಲ್ಲ ನಮ್ಗೆ ಗೊತ್ತಿಲ್ಲ, ಇದೇ ನಮ್ಗೆ ಯಾರೋ ಮೇಲ್ಕೋಟೆಯಲ್ಲಿ ಹೇಳ್ಕೊಟ್ರು, ಅಲ್ಲಿ ಹೇಳ್ಕೊಟ್ಟಿದ್ದನ್ನು ಹಾಗೇ ಹೇಳ್ತಾ ಇದ್ದೀವಿ ಅಷ್ಟೇ. ಅವಾಗ ಎಲ್ಲಿ ಸಿಗ್ಬೋದು ಅಂತ ಕೇಳ್ತಾರೆ. ಎಲ್ಲಾದರೂ ಸಿಗುತ್ತಾ, ಇದು ಹುಡ್ಕೊಂಡು ಹೋದ್ರೆ ಸಿಗುತ್ತಾ? ನಾಥಮುನಿಗಳ ಆಗಿನ ಕಾಲಕ್ಕೆ ಒಂದು ದೊಡ್ಡ ಲೈಬ್ರರಿ ಥರ ಇಟ್ಟಿದ್ರು. ಹಾಡುಗಳನ್ನೆಲ್ಲ ಕಲೆಕ್ಟ್ ಮಾಡೋರು, ಹಳೆ ಒಗಟುಗಳನ್ನೆಲ್ಲ ಕಲೆಕ್ಟ್ ಮಾಡೋರು, ಆ ಥರ ದೊಡ್ಡ ಲೈಬ್ರರಿ ಇಟ್ಟಿದ್ರು ಅವರು. ಇಲ್ಲಿ ಕಾಟುಮನ್ನಾರ್ ಕೋಯಿಲ್ ಅವರು ಹುಟ್ಟಿದ ಜಾಗ ವೀರರಾಘವ ಪೆರ್ಮಾಳಲ್ಲಿ. ಅಲ್ಲಿ ಅಂತ ಆ ಜಾಗದಲ್ಲಿ ಇದ್ದವರು ಅವರು. ಅವ್ರಿಗೆ ಅನ್ಸತ್ತಂತೆ ಎಲ್ಲೋ ಹುಡುಕಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾರೆ. ನಮಗೆ ಗೊತ್ತಿಲ್ಲ, ಆಳ್ವಾರ್ ತಿರುನಗರಿನಲ್ಲಿ ಈ ನಮ್ಮ ಆಳ್ವಾರ್ ಹುಟ್ಟಿದ್ದು ಅಂತ ಗೊತ್ತು, ಅಲ್ಲಿ ಹೋಗಿ ಕೇಳಿದ್ರೆ ಯಾರನ್ನಾದ್ರೂ ಹೇಳ್ಬೋದೇನೋ ಅಂತ. ಸರಿ, ಅಲ್ಲಿಂದ ಆಳ್ವಾರ್ ತಿರುನಗರಿಗೆ ಬರ್ತಾರೆ. ಬಂದು ಕೇಳ್ತಾರೆ, ನಮಗೆ ಗೊತ್ತಿಲ್ಲ, ಮಧುರಕವಿ ಆಳ್ವಾರ್ ವಂಶದವ್ರು ಇದ್ದಾರೆ ಇಲ್ಲಿ ಊರಲ್ಲಿ, ಅವರೇನೆ ಎಲ್ಲಾನು ನಮ್ಮಾಳ್ವಾರ ಹತ್ರ ಕೇಳಿ ಎಲ್ಲ ಬರ್ಕೊಂಡು ಎಲ್ಲ ಪ್ರಚಾರ ಮಾಡಿದ್ದು, ಅವರನ್ನ ಬೇಕಾದ್ರೆ ಹೋಗಿ ಕೇಳಿ ಅಂತಾರಂತೆ. ಈ ಮಧುರಕವಿ ಆಳ್ವಾರ ವಂಶದವ್ರ ಹತ್ರ ಹೋಗಿ ಕೇಳಿದ್ರೆ, ನಮಗೆ ಈ ಹಾಡು ಗೊತ್ತಿಲ್ಲ, ಈ 10, ಆದರೆ ನಮ್ಮ ಮಧುರಕವಿ ಬರೆದಿದ್ರಲ್ಲ 10 ಕಣ್ಣಿನಾಂಶ ತಾಮ್ಯನ, ಅದು ಗೊತ್ತು ನಮಗೆ ಅಂತ ಹೇಳ್ತಾರಂತೆ. ಬಟ್ ಹೇಳ್ತಾರೆ, ಐತಿಹ್ಯದಲ್ಲಿ ಈ ಹಾಡನ್ನು 12,000 ಆವರ್ತಿ ಹಾಕ್ಕೊಂಡ್ರೆ, ಜಪತ್ತರ ಮಾಡಿದ್ರೆ ಪೂರ್ತಿ 4,000 ದಿವ್ಯ ಪ್ರಬಂಧನೂ ಬರುತ್ತೆ, ಅವ್ರಿಗೆ ಅನುಗ್ರಹ ಮಾಡ್ತಾರೆ ಅಂತ ಹೇಳಿದ್ರಂತೆ. ಅವಾಗ ಯಾರು ಮಾಡಬೇಕು ಆ ಥರ ಅಂತ ಹೇಳಿದ್ರೆ, ಅನ್ನ ಆಹಾರ ನಿದ್ದೆಗಳಿಲ್ಲದೆ ಕಂಟಿನ್ಯೂಸ್ ಆಗಿ ಜಪ ಮಾಡಬೇಕು.
12,000 ಸತಿ ಜಪ ಮಾಡಬೇಕು, ಅದು ನೋಡ್ಕೊಳ್ಳಿ. ಇವ್ರಿಗೆ ಮಾತ್ರನೇ ಸಾಧ್ಯ ಆಯಿತು ನಾಥಮುನಿಗಳಿಗೆ. ಹೇಗೆ ಅಂತ ಹೇಳಿದ್ರೆ ಅವ್ರಿಗೆ ಅಷ್ಟಾಂಗ ಸಿದ್ಧಿ, ಅಷ್ಟಾಂಗ ಯೋಗ ಸಿದ್ಧಿ ಆಗಿತ್ತು ಅವ್ರಿಗೆ. ಅವರು ಆ ಥರ ಆಹಾರ ಇಲ್ಲದೆ ನಿದ್ದೆ ಇಲ್ಲದೆ 12,000 ಸತಿ ಜಪ ಮಾಡಿದ್ರು. ಜಪ ಮಾಡಿದಾಗ ನಮ್ಮಾಳ್ವಾರು ಅಂತರಿಕ್ಷದಲ್ಲಿ ಪ್ರತ್ಯಕ್ಷ ಆಗಿ ಕೊಡ್ತಾರೆ. ಅವರು ಹೇಗೆ ಒಳ್ಳೆಯಲ್ಲ ಅಂತ ಹೇಳಿದ್ರೆ, ಅವ್ರು ಬೇಕಾಗಿದ್ದು ತಿರುವಾಮಣಿ 10 ಹಾಡು, ಬಾಕಿ 999 ಹಾಡು ಬೇಕಿತ್ತು ಅಷ್ಟೇ. ಆದರೆ ನಮ್ಮಾಳ್ವಾರು ಹಂಗೆ ಮಾಡಲಿಲ್ವಂತೆ. ಪೂರ್ತಿ 4,000 ದಿವ್ಯ ಪ್ರಬಂಧ ಯಾವ್ಯಾವ ಆಳ್ವಾರು ಹಾಡಿದ್ರೋ ಅದಷ್ಟು ಆಳ್ವಾರ್ದು ಕ್ರಮವಾಗಿ ಹೇಳಿದ್ರಂತೆ. ಮೊದಲು ಪೆರಿಯ ಆಳ್ವಾರ್ದು ಹೇಳ್ತಾರೆ, ಮೊದಲಾಯಿರಂ ಅಂತ ನಾವು ಹೇಳ್ತೀವಿ. ಆದರೆ ಹೇಳಬೇಕಾದ್ರೆ ಕ್ರೋನಲಾಜಿಕಲ್ ಆರ್ಡರ್ನಲ್ಲಿ ಹೇಳಿಬಿಟ್ರೆ ಪೇಯ ಆಳ್ವಾರ್, ಭೂತತ್ತಾಳ್ವಾರ್, ಪೊಯ್ಗೆ ಆಳ್ವಾರ್ ಅವ್ರು ಮೊದಲು ಹೇಳಬೇಕಾಗಿತ್ತು. ಅವರೇ ತುಂಬ ಹಾಡಿದ್ರು. ಪಾಠ ಕುರಿಯ ಪಡೆಯವರ್ ಅಂತ ಹೇಳ್ತಾರೆ, ಅವ್ರದ್ದು ಹೇಳಿಲ್ಲ, ಪೆರಿಯಾಳ್ವಾರ್ದು ಹೇಳಿದ್ರು. ಯಾಕೆ ಪೆರಿಯಾಳ್ವಾರ್ದು ಹೇಳಿದ್ರು ಅಂದರೆ, ಸಾಕ್ಷಾತ್ ಭಗವಂತನಿಗೆ ಮಂಗಳಾಶಾಸನ ಮಾಡಿದವರು, ಪಲ್ಲಾಂಡ್ ಹೇಳಿದವರು. ಹಾಗೆಯೇ ತನ್ನ ಮಗಳನ್ನು ಕೊಟ್ಟು ಅಳಿಯನ್ನಾಗ ಮಾಡ್ಕೊಂಡಿದ್ರು ಭಗವಂತನ. ಅದಕ್ಕೆ ಪೆರಿಯಾಳ್ವಾರ್ದು ಮೊದಲೇ ಹೇಳ್ತಾರೆ. ಆಮೇಲೆ ತಿರುಮಂಗೆ ಆಳ್ವಾರ್ದು ಮಂಗಳಾಶಾಸನ ಮಾಡಿಬಿಟ್ಟು ನಂತರ ನಮ್ಮ ಆಳ್ವಾರ್ದು ಹೇಳ್ತಾರೆ. ಅದು ಒಳ್ಳೆಲ್ಲ, ಅಂದರೆ ಒಂದು ದೊಡ್ಡ ಗುಣ. ನನ್ನ ತಾನೇ ಕೇಳಿದ್ರು, ನನ್ನ ಮಾತ್ರ ಹೇಳ್ತೀನಿ ಅಂತ ಹೊರಟೋಗ್ಲಿಲ್ಲ. ಅಷ್ಟು ಹೇಳಿಲ್ಲ, ಪೂರ್ತಿ 4,000 ಹೇಳ್ತಾರೆ. ಪೊಯ್ಗೆ, ಭೂತಂ, ಪೇಯ ಆಳ್ವಾರ್, ತಿರುಮೈಶಿ ಆಳ್ವಾರ್, ಕುಲಶೇಖರ ಆಳ್ವಾರ್, ತಿರುಪಾಣ ಆಳ್ವಾರ್, ಆಮೇಲೆ ಕುಲಶೇಖರ ಆಳ್ವಾರು, ಆಂಡಾಳ್ದು, ತೊಂಡರಡಿಪಡಿ ಆಳ್ವಾರ್ದು, ಎಲ್ಲರದು ತಿರುಮಂಗೈ ಆಳ್ವಾರ್ವರೆಗೂ ಕೊನೆಯಲ್ಲಿ 12 ಆಳ್ವಾರು ಏನೇನು ಹೇಳಿದ್ರು ಪೂರ್ತಿನೂ ಎಲ್ಲರೂ ಉಪದೇಶ ಮಾಡ್ತಾರೆ ಇವ್ರಿಗೆ. ಹೇಗೆ ಮಾಡಿರ್ಬೋದು ಅಂದರೆ ಅದಕ್ಕೆ ಹೇಳ್ತಾರೆ, ಈಥರ್ನೆಟ್ಟಲ್ಲಿ ಸೌಂಡ್ ಅನ್ನೋದು ಶಬ್ದ ಇದೆಯಲ್ಲ, ಶಬ್ದಕ್ಕೆ ಸಾವೇ ಇಲ್ಲ. ಒಂದು ಶಬ್ದ ಉಂಟಾದರೆ ಅದು ಹಾಗೆ ತರಂಗಗಳಾಗಿ ಇದರಲ್ಲಿ ಆಕಾಶದಲ್ಲಿ ಸಂಚಾರ ಮಾಡ್ತಾ ಇರುತ್ತೆ. ಈಥರ್ನೆಟ್ಟಿಂದ ಹಾಗೆ ಟ್ರಾನ್ಸ್ಫರ್ ಮಾಡಿದ್ರು ಅಂತ. ನಾಥಮುನಿಗಳಿಗೆ ತಲೆಯಿಂದ ತಲೆಗೆ ಹಾಗೆ ಬ್ರೈನ್ಗೆ ಟ್ರಾನ್ಸ್ಫರ್ ಮಾಡೋದು. ನಮಗೂ ಯಾರಾದ್ರೂ ಆ ಥರ ಮಾಡಿಬಿಟ್ರೆ ಈಸಿ, ಕಲ್ತ್ಕೊಳ್ಳೋದು ಕಷ್ಟ, ಶ್ರಮ ಇರೋದಿಲ್ಲ. ಈ ಥರ ಎಲ್ಲಿ ನಮಗಾಗುತ್ತೆ ಅಂದರೆ ವೈಕುಂಠದಲ್ಲಿ ಜ್ಞಾನ ಸಂಪಾದನೆ ಆಗುತ್ತೆ ನಮ್ಗೆ. ಈ ಥರ ಅಲ್ಲಿ ಹೋಗಿ ಆ ಜ್ಞಾನ ವೃಕ್ಷದ ಕೆಳಗೆ ನಮ್ಮನ್ನು ಮುಕ್ತಾತ್ಮನ ಇಡ್ತಾರೆ. ಅವಾಗ ಸಂಪೂರ್ಣ ಬ್ರಹ್ಮಜ್ಞಾನ ಬಂದ್ಬಿಡುತ್ತೆ ನಿಮಗೆ. ಎಲ್ಲ ಏನು ಕೇಳಿದ್ರು ಎಲ್ಲ ಗೊತ್ತಿರುತ್ತೆ ನಿಮಗೆ. ಅವಾಗ ಫುಲ್ಲಿ ಲೋಡ್ ಆಗ್ಬಿಟ್ಟು ಆಮೇಲೆ ಭಗವಂತನ ಹತ್ರ ಹೋಗ್ತೀವಿ. ಆ ಥರ ಒಂದು ದಿವ್ಯ ಲೋಕ. ಅದಕ್ಕೆ ಹೋಗೋ ಸುಲಭ ಮಾರ್ಗನೇ ಶರಣಾಗತಿ. ಅದನ್ನೆಲ್ಲ ಹೇಳ್ಕೊಡ್ತಾರೆ ಇಲ್ಲಿ. ಈ ಯಾಕೆ ನಾವು ಇದನ್ನೆಲ್ಲ ಆಶ್ರಯ ಮಾಡಬೇಕು, ಆಚಾರ್ಯರನ್ನ ಆಶ್ರಯ ಮಾಡಬೇಕು ಅಂತ ಹೇಳಿದ್ರೆ ನಮ್ಮಾಳ್ವಾರು ಹೇಳ್ತಾರೆ, அருள் பெறுவார் அடியார் தம்மடியனேற்க ஆழியான் அருள் தருவான் அமைக்கின்றான் அது நமது விதிவகையே இருள் தருமான் ஞாலத்துள் இனி பிறவியான் வேண்டேன் மருளொழினே மடநெஞ்சே வாட்டாதான் ಅಡಿವಣಕ್ಕೆ ತಿರುವಡಿನ ನಮಸ್ಕಾರ ಮಾಡಬೇಕು ಭಗವಂತನದು. ಇವರು ಯಾರು ಅಂತ ಹೇಳಿದ್ರೆ ಇವರು ಸ್ವಲ್ಪ ಕೇರಳ ದೇಶದವರು ನಮ್ಮಾಳ್ವಾರು. ವಾಟಾತಾನ್ ಅಂತ ಹೇಳ್ತಾರೆ. ವಾಟಾತಾನ್ ತಿರುವಟ್ಟಾರ್ ಕ್ಷೇತ್ರದ ಭಗವಂತನನ್ನ ಆಡ್ತಾರೆ. ಅವನನ್ನು ನಮಸ್ಕಾರ ಮಾಡಿ. ಯಾಕೆ ಅಂತ ಹೇಳಿದ್ರೆ ಇರುಳ್ ತರುಮಾನ್ಯಾಲ ತೊಳ್ ಇಲ್ಲೇನಿಲ್ಲ, ಬರೀ ನಮಗೆ ಅಜ್ಞಾನನೇ. ನಾವೇನೋ ಒಂದಷ್ಟು ಏನೋ ಕಲ್ತ್ಕೊಂಡಿದ್ದೀವಿ, ಬುದ್ಧಿ ನಮ್ಗೆ ಈ ವಿಷಯ ಗೊತ್ತು ಅದು ಏನೋ ಅಂತ ಅಂದ್ಕೊಂಡಿದ್ದೀವಲ್ಲ, ಇದನ್ನೆಲ್ಲ ಮರೆಸ್ಬಿಡೋ ಥರ ಇದು ಏನಪ್ಪ ತ್ರಿಗುಣಾತ್ಮಕವಾದ ಪ್ರಕೃತಿ. ಇದು ಸತ್ವ ರಜಸ್ಸು ತಮಸ್ಸು, ಇದು ಮೂರು. ಅದರಲ್ಲಿ ಕಲಿಯುಗದಲ್ಲಿ ಸತ್ವಗುಣ ಸ್ವಲ್ಪನೇ ಕಡಿಮೆ ಇರುತ್ತೆ, ಪರ್ಸೆಂಟೇಜ್ ತುಂಬ ಕಮ್ಮಿ. ನಾವು ಅದಕ್ಕೆಲ್ಲ ಕಷ್ಟಪಡಬೇಕು. ಸಾತ್ವಿಕವಾದ ಗುಣ ಹೆಚ್ಚಿಸ್ಕೊಳ್ಬೇಕಾದ್ರೆ ನಾವು ಕಷ್ಟಪಡಬೇಕು. ನಮ್ಮ ಆಹಾರ, ನಮ್ಮ ಪರಿಸರ ಅದನ್ನೆಲ್ಲ ನೋಡಿ ನೋಡಿ ಸತ್ವಗುಣ ಹೆಚ್ಚಿಸ್ಕೊಳ್ಬೇಕು. ಸ್ವಾಭಾವಿಕವಾಗಿ ಇಲ್ಲಿರೋದು ಜಾಸ್ತಿ ರಜಸ್ಸು ತಮಸ್ಸು. ಅದಕ್ಕೆ ಅವ್ರು ಹೇಳ್ತಾರೆ, ಅವಾಗ ಒಂದು ವಿಸ್ಮೃತಿ ಏರ್ಪಟ್ಬಿಡುತ್ತೆ, ಅಜ್ಞಾನ ಮೂಡ್ಕೊಳ್ಳುತ್ತೆ, ಕತ್ಲೆ ಅಂಧಕಾರ ಆಗುತ್ತೆ. ಇರುಳು ಅಂದರೆ ರಾತ್ರಿ. ಇರುಳ್ ತರುಮಾನ್ಯಾಲತ್ತುಳ್ ಇನಿ ಪಿರವಿಯಾನ್ ವೇಂಡೆ. ಒಳ್ಳೆ ಆಚಾರ್ಯರ ಸಂಶ್ಲೇಷ ನಮಗೆ ಸಿಕ್ಕಿದ್ರೆ ಇನ್ನು ನಮಗೆ ಈ ಜನ್ಮ ಬೇಡ ಅನ್ನೋದು ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲದೆ ಹೋದರೆ ಅದುವರೆಗೂ ನಾವೇನು ಅಂದ್ಕೊಳ್ತಾ ಇರ್ತೀವಿ, ಇಲ್ಲಿರೋದೇ ಸೌಖ್ಯ, ಇಲ್ಲಿ ಅನುಭವಿಸ್ತಾ ಇರೋದೇ ಸುಖ, ಇದೇ ರುಚಿಯಾಗಿದೆ, ಮತ್ತೆ ಇನ್ನೊಂದು ಜನ್ಮ ಬಂದರೆ ಹೀಗಿರಬೇಕು ಹಾಗಿರಬೇಕು ಅಂತೆಲ್ಲ ಅನ್ಕೋತೀವಲ್ಲ, ಅದೆಲ್ಲ ಇದು ಅಜ್ಞಾನ ಅಂತ, ಕತ್ಲೆ ಅಂತ. ಅದಕ್ಕೆ ಹೇಳ್ತಾರೆ ಹಾಗೆ ಹೇಳಿ ಮಗ ಅರಿವುರಾಯ್ ಅಂತ ಹೇಳಿದ್ರೆ ಮತ್ತೆ ಇವರು ನಮಗೆ ತಿಳಿಸಿದ್ರು. ಯಾರು ನಮ್ಮಾಳ್ವಾರು ತಿಳಿಸ್ಕೊಟ್ರು ನಮಗೆ ಅರಿವುರಾಯ್. ಅವರು ಆಚಾರ್ಯ ಸ್ಥಾನದಲ್ಲಿ ಇದ್ಕೊಂಡು ಎಲ್ಲರಿಗೂ ಉಪದೇಶ ಮಾಡಿದ್ರು. ನಮ್ಮಾಳ್ವಾರನ್ನ ಪ್ರಪಂಚ ಜನ ಕೂಟಸ್ಥ ಅಂತ ಹೇಳ್ತಾರೆ. ಎಲ್ಲ ಪ್ರಪಂಚರನ್ನು ಕೂಟಸ್ಥ ಅಂದರೆ ಆ್ಯಂಕರ್ ಮಾಡೋದು. ನಮಗೂ ಭಗವಂತನ ಮಧ್ಯೆ ತಾನು ಇದ್ಕೊಂಡು ತಿರುವಡಿ ಅಂತ ಹೇಳ್ತಾರೆ. ಅದಕ್ಕೆ ಶಟಾರಿ ಅಂತೆಲ್ಲ ನಮಗಿಲ್ಲಿ ತಲೆ ಇಡ್ತಾರಲ್ಲ, ಅದು ಶಟಗೋಪನೆ. ಅದು ನಮ್ಮಾಳ್ವಾರು
ಆ ಭಗವಂತನ ತಿರುವಡಿ ಇದೆ ಅದ್ರ ಮೇಲೆ, ಆ ಶಟಾರಿನ ಅದ್ರ ಮೂಲಕ ನಾವು ಹೋಗೋದು. ನಮಗೂ ಅವ್ರಿಗೆ ಅದಕ್ಕೆ ನೋಡಿ, ಎಲ್ಲ ತಲೆ ಮೇಲೂ ಇರ್ತಾರೆ ಏಕ ರೀತಿಯಾಗಿ, ಯಾರು ಅದರಲ್ಲಿ ಏನು ಯಾವ ಭೇದನೂ ಇಲ್ಲ, ಎಲ್ಲರೂ ಭಗವಂತನಿಗೆ ಸೇರಿದವರೇನೆ. ಅದು ಯಾರ ಮೂಲಕ ಹೋಗ್ತೀವಿ ನಾವು ಅಂತ ಹೇಳಿದ್ರೆ ನಮ್ಮಾಳ್ವರು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಆ ಥರ ಅಜ್ಞಾನನ ಹೋಗಲಾಡಿಸ್ತಾರೆ, ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಈ ಗುರುಗಳು ಇದಕ್ಕೆ ಒಳ್ಳಲ್ ಪೆರು ಪಶುಗಳು ಅಂತ ಹೇಳಿದಾಗ ಆಚಾರ್ಯರನ್ನ ತುಂಬ ಕೊಂಡಾಡೋದು ಅಂತ ಹೇಳ್ತೀವಲ್ಲ, ಈ ರಾಮಾನುಜರದ್ದು ಒಂದು ಇದನ್ನ ಹೇಳಿದ್ವಿ ನಾವು. ಅದೇ ಥರ ರಾಮಾನುಜರದ್ದು ಇನ್ನೂ ಒಂದು ಸಂಗತಿ ಬರುತ್ತೆ. ಹೇಗೆ ಅಂದರೆ, ಒಬ್ಬ ಧನುರ್ದಾಸ ಅಂತ ಇರ್ತಾನೆ. ಅವನೇನು ಮಾಡ್ತಾನೆ, ಯಾವಾಗಲೂ ಅವನ ಹೆಂಡತಿ ತುಂಬ ಸೌಂದರ್ಯವತಿಯವಳು. ಅವನಿಗೆ ಎಲ್ಲ ಈ ಬೀದಿಯೆಲ್ಲ ಗುಡಿಸಿ ಸ್ವಚ್ಛವಾಗಿ ಮಾಡಬೇಕು, ಉತ್ಸವಾದಿಗಳೆಲ್ಲ ಬಂದಾಗ ಅದನ್ನೆಲ್ಲ ಮಾಡಿಬಿಟ್ಟು ಏನು ಮಾಡ್ತಾನೆ, ಉತ್ಸವ ಬರುವಾಗ ದೇವರನ್ನ ಹೋಗಿ ನೋಡಲ್ಲಂತೆ. ಅವ್ರ ಹೆಂಡತಿ ಉತ್ಸವ ನೋಡೋಕೆ ಬರ್ತದಲ್ಲ, ಅವನಿಗೆ ಕೊಡೆ ಇಟ್ಕೊಳ್ಳೋದು, ಅದೇ ಕೆಲಸ. ಭಗವದ್ ರಾಮಾನುಜ ಪ್ರತಿ ಸತಿ ಈ ಥರನೇ ನೋಡ್ತಾ ಇರ್ತಾರೆ. ಇವನು ತುಂಬ ಒಳ್ಳೆಯವನು, ದೇವ್ರ ಕೈಕರಿ ಎಷ್ಟು ಚೆನ್ನಾಗಿ ಮಾಡ್ತಾನೆ. ಆದರೆ ಭಗವಂತ ವಿಜಯ ಮಾಡಿಸಿದಾಗ ಇವನು ಭಗವಂತನೇ ನೋಡೋದಿಲ್ಲ, ಎಲ್ಲೋ ಹೋಗಿ ಅವ್ನ ಹೆಂಡತಿಗೆ ಕೊಡೆ ಇಟ್ಕೊಳ್ತಿರ್ತಾನೆ. ಬಿಡಿ ನೀವು ಅವನೇನೋ ತಿದ್ದಕ್ಕೆ ಹೋಗ್ಬೇಡಿ, ಅವ್ನು ಹಾಗೆ ಯಾರು ಎಷ್ಟು ಹೇಳಿದ್ರು ಅವ್ನು ಹಾಗೆ ಇರ್ತಾನೆ ಅಂತ ಹೇಳ್ತಾರೆ. ಇಲ್ಲ, ನಾನು ಕೇಳಿ ನೋಡ್ತೀನಿ ಅಂತ ಹೋಗ್ತಾರೆ. ಅವನು ಅಷ್ಟೇ ಪಂಚಮರ್ಣದ ಧನುರ್ದಾಸ, ಅವ್ರ ಹೆಗಲ ಮೇಲೆ ಕೈ ಹಾಕುತ್ತಾರೆ ಭಗವದ್ ರಾಮಾನುಜರು. ಎಂಥ ಉದಾಹರಣೆ ನೋಡಿ. ಯಾಕೆ ಹೇಗೆ ಆ ಹೆಗಲ ಮೇಲೆ ಕೈ ಹಾಕೊಳ್ಳೋದು ಅಂದರೆ, ನಿಮಗೆ ನಾನು ತುಂಬ ನಿಕಟವಾದವನು ಅಂತ ತೋರಿಸ್ಕೊಳ್ಳೋಕ್ಕೆ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ. ಈ ಬಾಕಿ ಶಿಷ್ಯರೆಲ್ಲ ಉರ್ದೂರ್ಗೆ ಹೋಗ್ಬಿಡ್ತಾರಂತೆಲ್ಲ. ನಾವು ಸ್ನಾನ ಮಾಡ್ಕೊಂಡು ಬಂದರೆ ಶಾಲು ಹಿಡ್ಕೊಂಡು ನಮ್ಮ ಕೈ ಹಿಡ್ಕೊತಾರೆ, ಈ ಧನುರ್ದಾಸನ ಬೇರೆ ಮೇಲೆ ಕೈ ಹಾಕ್ತಾ ಇದ್ದಾರೆ ಅಂತ ಹೊಟ್ಟೆ ಹಿಡ್ಕೊತಾರೆ. ಅವ್ರು ಕೇಳ್ತಾರಂತೆ, ನಾನು ನೀನು ಕೇಳ್ತೀನಿ ಒಂದು ಪ್ರಶ್ನೆ, ಯಾಕೆ ಈ ಥರ ಸುಮ್ಮನೆ ಕೊಡೆ ಇಡ್ತೀಯ ನಿನ್ನ ಹೆಂಡತಿಗೆ ಅಂತ ಕೇಳಿದಾಗ ಅವ್ನು ಹೇಳ್ತಾನಂತೆ, ಅಯ್ಯೋ ನನ್ನ ಹೆಂಡತಿ ಕಣ್ಣು ನೀವು ನೋಡಿದ್ದೀರಾ ಅಂತ. ಇಲ್ಲಪ್ಪ, ನಾನು ಸನ್ಯಾಸಿ, ಹಾಗೆಲ್ಲ ಯಾರು ಕಣ್ಣು ನೋಡಲ್ಲ. ಇಲ್ಲ, ನೀವು ಸುಮ್ಮನೆ ನೋಡಿ, ಎಂಥ ಸುಂದರ ಕಣ್ಣು ಅಂದರೆ ಪ್ರಪಂಚದಲ್ಲೇ ಅಂಥ ಸುಂದರವಾದ ಕಣ್ಣು ಯಾರಿಗೂ ಇಲ್ಲ. ಅದು ಬಾಡ ಹೋಗಬಾರ್ದು ಅಂತಲೇ ನಾನು ಇದರ ಛತ್ರಿ ಇಟ್ಕೊಳ್ತೀನಿ ಅಂತ. ನಾನು ಅದಕ್ಕೆ ಇವ್ರು ಹೇಳ್ತಾರೆ, ಅಯ್ಯೋ ಇಂಥ ಮೋಡಿಯ ಎಲ್ಲಾದರೂ ಉಂಟೆ, ಇವ್ರು ಹೀಗೆ ಮಾಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು, ನೋಡು ಧನುರ್ದಾಸ, ನಿನಗೆ ನಿನ್ನ ಹೆಂಡತಿ ಕಣ್ಣಿಗಿಂತ ಸುಂದರವಾಗಿರೋ ಕಣ್ಣೊಂದು ತೋರಿಸಿದ್ರೆ ಈ ಥರ ನೀನು ಛತ್ರಿ ಹಿಡಿಯೋದು ಬಿಟ್ಬಿಡ್ತೀನಿ. ಓ, ಇರಕ್ಕೆ ಸಾಧ್ಯವೇ ಇಲ್ಲ ಅಂತಂತೆ. ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಶ್ರೀರಂಗದಲ್ಲಿ ಗರ್ಭಗುಡಿಯಲ್ಲಿ ಭಗವಂತನನ್ನು ತೋರಿಸ್ತಾರೆ. ನೋಡು ಕಣ್ಣು, ಆ ಪೆರಿಯವಾಯ ಕಣ್ಗಳು ಇಬ್ಬರು ತೋರಿಸಿದ್ದಾರೆ. ತಿರುಪಾಣಾಳ್ವರೆಗೆ ಧನುರ್ದಾಸಕ್ಕೂ ತೋರಿಸಿದ್ರು. ನೋಡ್ಬಿಟ್ಟು ಆ ಪುಂಡರೀಕಾಕ್ಷ ಇದನ್ನಲ್ಲ ಕಣ್ಣು ನೋಡ್ಬಿಟ್ಟು ಹಾಗೆ ಹತ್ತಿಬಿಡ್ತಾನಂತೆ ಧನುರ್ದಾಸ. ಹತ್ತಿಬಿಟ್ಟು ಅಲ್ಲೇ ಭಗವದ್ ರಾಮಾನುಜರ ಕಾಲಿಗೆ ಬಿದ್ದು, ಎಂಥ ಪೆದ್ದ ನಾನು ಒಂದು ಜನ್ಮ ಹೀಗೆ ನಾನು ವೇಸ್ಟ್ ಮಾಡ್ಕೊಂಡ್ಬಿಡ್ತಾ ಇದ್ದಲ್ಲ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡಿ ಅವತ್ತಿಂದ ಇವ್ರಿಗೆ ಶಿಷ್ಯರಾಗ್ತಾನೆ. ಹೀಗೆ ಒಳ್ಳಲ್ಲಿ ಯಾರೋ ಒಬ್ರು ಹೇಗೋ ಇದ್ಕೊಂಡು ಹೋಗ್ತಾರೆ ಅಂತಿಲ್ಲ, ಅವರು ತಪ್ಪು ಅಂತ ಮಾಡ್ತಾ ಇದ್ರೆ ಸ್ಕಾಲಿತ್ಯೇ ಶಾಸಿತಾರ ಹೇಳ್ತಾರೆ ಭಗವದ್ ವೇದಾಂತ ದೇಶಿಕರು ಅವ್ರ ನ್ಯಾಸ ವಿಂಶತಿನಲ್ಲಿ ತೋರಿಸ್ಕೊಡ್ತಾರೆ. ಗುರುಗಳು ಹೇಗಿರಬೇಕು, ಶಿಷ್ಯರು ಹೇಗಿರಬೇಕು, ಆ ಸಂಬಂಧ ಎರಡು ಆ ಥರ ಸ್ಟ್ಯಾಂಡರ್ಡಾಗಿ ಅವ್ರು ಹೇಳಿದ ಇದ್ದರೆ ಏನು ನಮಗೆ ಪ್ರಯೋಜನ ಅನ್ನೋದನ್ನ ಚೆನ್ನಾಗಿ ತೋರಿಸ್ಕೊಡ್ತಾರೆ ಇದರಲ್ಲಿ. ಈ ನ್ಯಾಸ ವಿಂಶತಿ, ನ್ಯಾಸ ತಿಲಕ, ನ್ಯಾಸ ದಶಕ ಎಷ್ಟು ಪರಿಪರಿಯಾಗಿ ಬರೆದು ಹೇಳಿದ್ರು ವೇದಾಂತ ದೇಶಿಕರು. ಅಂದರೆ ಚಿಕ್ಕದಾಗಿ ಯಾರಿಗಾದ್ರೂ ಗೊತ್ತಾಗಬೇಕು ಶರಣಾಗತಿ ಬಗ್ಗೆ ಅಂದರೆ ನ್ಯಾಸ ದಶಕ 10 ಹಾಡು, ಮಕ್ಕಳು ಕೂಡ ಕಲ್ತ್ಕೊಂಡು ಹಾಡ್ಬಿಡ್ಬೋದು. ಆ ಥರ ಹೇಳಿ ಪ್ರತಿ ದಿವಸ ಅದನ್ನು ಹೇಳಿದ್ರೆ ನಾವೇ ದಿನ ಭಗವಂತನ ನಿಂತ್ಕೊಂಡು ಶರಣಾಗತಿ ಥರ ಮಾಡೋದು. ಆಮೇಲೆ ನ್ಯಾಸ ವಿಂಶತಿನ ಯಾಕೆ ಹೇಳಿದ್ರು ಅಂದರೆ ಆಚಾರ್ಯನ ಹಿರಿಮೆಯನ್ನು ತೋರಿಸ್ಕೊಟ್ಟು ಆಚಾರ್ಯ ಮುಖ್ಯನ ಮಾಡೋದನ್ನ ಶರಣಾಗತಿ ಹೇಗಿರುತ್ತೆ ಅಂತ ಅದನ್ನು ತಿಳಿಸ್ಕೊಟ್ರು. ನ್ಯಾಸ ಶರಣಾಗತಿ ದೀಪಿಕಾ ಅಂತ ಅದೊಂದು ಬೇರೆ ಒಂದು ಪದ್ಯ ದೊಡ್ಡದು. ಎಲ್ಲ ಆದಷ್ಟು ಎಲ್ಲ ಶರಣಾಗತಿ ಬಗ್ಗೆ ಸುಲಭವಾಗಿ ಅರ್ಥ ಆಗಬೇಕು, ಕಷ್ಟದ್ದು ಇನ್ನೂ ಚೆನ್ನಾಗಿ ಹೆಚ್ಚು ತಿಳ್ಕೊಳ್ಬೇಕು ಅಂದರೆ ಅದರ ಬಗ್ಗೆ ನಾವು 4-5 ಅವರು ಕಾವ್ಯಗಳಲ್ಲಿ ರಚನೆ ಮಾಡಿ ಕೊಟ್ಟರು. ಅದರಲ್ಲಿ ನ್ಯಾಸ ವಿಂಶತಿನಲ್ಲಿ ಗುರು ಶಿಷ್ಯರ ಸಂಬಂಧ ಇದೆಯಲ್ಲ ಅದನ್ನು ತುಂಬ ಎತ್ತಿ ತೋರಿಸ್ತಾರೆ. ಹೇಗಿರಬೇಕು, ಗುರುಗಳು ಹೇಗಿರಬೇಕು, ಒಳ್ಳಲ್ಲಿ ಪೆರು ಪಶುಗಳಾದಾಗ ಗುರುಗಳಿಗೆ ಹೇಳಿದ್ರಲ್ಲ, ಗುರುಗಳಿಗೆ ನಾವು ಗೌರವ ಕೊಡಬೇಕು ಅಂತಿದ್ರೆ, ಆಚಾರ್ಯರಿಗೆ ಗೌರವ ಕೊಡಬೇಕು ಅಂದರೆ ಅವರ ಆ ಸ್ಥಾನಕ್ಕೆ ಸರಿಯಾದವರಾಗಿರ್ಬೇಕು. ಅನುಷ್ಠಾನಗಳು, ವಿದ್ಯೆ ಇವೆಲ್ಲ ಸರಿಯಾಗಿರ್ಬೇಕು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಸಿದ್ಧಂ ಸತ್ಸಂಪ್ರದಾಯೇ ಸ್ಥಿರದಿಯಮನಗಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸತ್ವಸ್ಥಂ ಸತ್ಯವಾಚಂ ಸಮಯ ನಿರತಯ ಸಾಧು ವೃತ್ಯ ಸಮೇತಂ ಡಂಬಾಸೂಯಾದಿಮುಕ್ತಂ ಜಿತ ವಿಷಯಗಣಂ ದೀರ್ಘಬಂಧುಂ ದಯಾಲುಂ ಸ್ಕಾಲಿತ್ಯೇ ಶಾಸಿತಾರಂ ಸ್ವಪರಹಿತಪರಂ ದೇಶಿಕಂ ಭೂಷ್ಣು ಈಪ್ಸೇತ್. ದೇಶಿಕಂ ಅಂತ ಹೇಳಿದ್ರೆ ಆಚಾರ್ಯರಿಗೆಲ್ಲ ದೇಶಿಕ ಅಂತ ಹೇಳೋದು. ಇವರು ವೇದಾಂತ ದೇಶಿಕರು ಅಂತ ಇವರಿಗೆ ಬಿರುದು. ವೇದಾಂತ ದೇಶಿಕರು
ವೇದಾಂತಾರ್ಯ, ಕವಿತಾರ್ಕಿಕ ಸಿನಿಮಾ ಇದೆಲ್ಲ ಇವ್ರಿಗೆ ಬಿರುದು ಬಂದಿರೋದು. ಇವ್ರ ಹೆಸರು ವೆಂಕಟನಾಥ ಅಂತ. ಚಿಕ್ಕ ವಯಸ್ಸಲ್ಲಿ ವೆಂಕಟನಾಥ, ಕೆಲವು ಪದ್ಯಗಳಿಗೆಲ್ಲ ಕಾವ್ಯನಾಮ ವೆಂಕಟನಾಥ ಅಂತಲೇ ಕೊಟ್ಕೊಂಡಿದ್ದಾರೆ. ಆ ಥರ ಸಣ್ಣ ಸಣ್ಣ ಅಷ್ಟಕಗಳೆಲ್ಲ ಬರೀಬೇಕಾದ್ರೆ ವೆಂಕಟನಾಥ ಅಂತ ಕೊಟ್ಟಿದ್ರಲ್ಲ, ಹೆಚ್ಚು ಕಡಿಮೆ ಅವರೊಂದು 6 ವಯಸ್ಸು ಮಗು ಇರ್ಬೋದೇನೋ ಅಷ್ಟೇ. ಆವಾಗ ಬರೆದಿದ್ದ ಪದ್ಯಗಳೆಲ್ಲ ಅವೆಲ್ಲ. ಗೋಪಾಲ ವಿಂಶತಿ, ಹಯಗ್ರೀವ ಸ್ತೋತ್ರ ಇವೆಲ್ಲನೂ ಚಿಕ್ಕ ಮಗುವಾಗಿರೋ ಅಷ್ಟಕಗಳು ಎಲ್ಲ ಬರೆದಾಗ 6 ವಯಸ್ಸು ಮಗು. ಅದರಲ್ಲೆಲ್ಲ ಯಂತ್ರಗಳನ್ನು ಅಡಗಿಸಿಟ್ಟಿದ್ದಾರೆ ಆ ಸ್ತೋತ್ರಗಳಲ್ಲಿ. ಸ್ತೋತ್ರ ಪಾಠ ಮಾಡಿದ್ರೆ ಯಂತ್ರ ಕಟ್ಕೊಂಡ್ರೆ ನಮ್ಗೆ ಏನು ಎಫೆಕ್ಟ್ ಬರುತ್ತೋ ಅದೇ ಥರ ಮಂತ್ರಗಳನ್ನು ಅಡಗಿಸಿಟ್ಟಿದ್ದಾರೆ ಸ್ತೋತ್ರಗಳಲ್ಲಿ. ಪ್ರತಿಯೊಂದರಲ್ಲೂ ಹಾಗೇನೆ ವೇದಾಂತ ದೇಶಿಕರು ಒಳ್ಳೆ. ಯಾಕೆಂದರೆ ಮಂತ್ರ ಉಪದೇಶ ಮಾಡಬೇಕಾದ್ರೆ ಶುಚಿಯಾಗಿರಬೇಕು, ಯಾರೋ ಗುರುಗಳ ಮುಖೇನ ಹೋಗಬೇಕು, ಉಪದೇಶ ಪಡ್ಕೊಳ್ಬೇಕು. ಅವ್ರ ಮೂಡ್ ಹೇಗಿರುತ್ತೋ ಉಪದೇಶ ಮಾಡ್ತಾರೋ ಮಾಡೋಲ್ವೋ ಗೊತ್ತಿಲ್ಲ. ಇನ್ನಿಕ್ ಬೇಡ ನಾಳಿಗೆ ಅಂತ ಕರಿಬೋದು, ನಾಳೆ ನಮ್ಗೆ ಹೋಗೋಕ್ಕಾಗದೇ ಇರ್ಬೋದು. ಇದೆಲ್ಲ ಶ್ರಮ ಇರುತ್ತೆ. ಬರೆದಿಟ್ಬಿಟ್ರು, ಎಲ್ಲರಿಗೂ ಅಡಗಿಸಿ ಕೊಟ್ಬಿಟ್ರು ಅವ್ರ ಸ್ತೋತ್ರದಲ್ಲಿ. ಯಾರು ಬೇಕಾದರೂ ಹೇಳ್ಕೊಳ್ಳಿ, ಏನು ಗುಡ್ ವಿಲ್ ಇಲ್ಲ, ಕಾಪಿ ರೈಟ್ ಇಲ್ಲ, ಏನಿಲ್ಲ. ಯಾರು ಬೇಕಾದರೂ ಹೇಳಿ ಪ್ರಯೋಜನ ಪಡ್ಕೊಳ್ಬೋದು. ಸುದರ್ಶನಾಷ್ಟಕದಲ್ಲಿ ಸುದರ್ಶನ ಮಂತ್ರ, ಗೋಪಾಲ ಯಂತ್ರ ಗೋಪಾಲ ವಿಂಶತಿನಲ್ಲಿ, ಶ್ರೀಸ್ತುತಿನಲ್ಲಿ ಶ್ರೀ ಸೂಕ್ತದಲ್ಲಿ ಏನು ಬರುತ್ತೆ ಅದರದ್ದೆಲ್ಲ ವೇದದ ಗುಣಗಳೆಲ್ಲ ಅದರಲ್ಲಿ ಕೊಟ್ಟರು. ಹಾಗೆ ಆ ಥರ ಬರೆದುಕೊಟ್ರು. ಇವ್ರು ಹೇಳ್ತಾರೆ ಈ ಥರ ಸಿದ್ಧಂ ಸತ್ ಸಂಪ್ರದಾಯ. ಗುರುಗಳಿಗೆ ಸಿದ್ಧವಾಗಿ ಸಂಪ್ರದಾಯದ ವಿಷಯ ಚೆನ್ನಾಗಿ ಗೊತ್ತಿರಬೇಕಂತೆ. ಅವ್ರು ಯಾರಿಗಾದ್ರೂ ಹೇಳ್ಕೊಡ್ಬೇಕಾದ್ರೆ ಅವ್ರಿಗೆ ಆಚಾರ್ಯರಿಗೆ ಚೆನ್ನಾಗಿ ಗೊತ್ತಿರಬೇಕು. ಸತ್ವಸ್ತಂ ಸತ್ಯವಾಚಂ, ಅವರು ಹಾಗೆ ಇರಬೇಕು. ಹೇಳ್ಕೊಡೋದು ಮಾತ್ರ ಅಲ್ಲ, ಅನುಷ್ಠಾನವೂ ಇರಬೇಕು. ಅವರು ಉಪದೇಶನೂ ಮಾಡಬೇಕು, ಶ್ರೋತ್ರಿಯರಾಗಿರ್ಬೇಕು. ಶ್ರೋತ್ರಿಯರು ಅಂತ ಹೇಳಿದ್ರೆ 2 ಥರ ಅರ್ಥ ಮಾಡ್ತಾರೆ. ಪೇಷಂಟಾಗಿ ಕೇಳಿಸ್ಕೊಳ್ಳೋದು ಅಂತಂದರೆ ವ್ಯವಧಾನವಾಗಿ ನಿಧಾನಕ್ಕೆ ಕೇಳಿಸ್ಕೊಳ್ಳೋದು. ಯಾರಾದರೂ ಹೇಳಿದ್ರು ಶ್ರೋತಿ ಎಲ್ಲ ಬಹುಶ್ರುತ ಅಂತ ಹೇಳ್ತಾರೆ. ಜಾಸ್ತಿ ಕೇಳಿರೋದು, ಒಂದು ಕಾಲಕ್ಷೇಪಗಳನ್ನು ತುಂಬ ಮಾಡಿರೋದು, ಪೂರ್ವಾಚಾರ್ಯರ ಕೃತಿಗಳನ್ನೆಲ್ಲ ಚೆನ್ನಾಗಿ ಕೇಳಿಸಿ ಕಾಲಕ್ಷೇಪದ ಮೂಲಕ ತಿಳ್ಕೊಂಡಿರೋದು, ಅದು ಶ್ರೋತ್ರಿಯ. ಇನ್ನೊಂದು ಶ್ರೋತ್ರಿಯ ಅಂತ ಹೇಳಿದ್ರೆ ಈ ಅನುಷ್ಠಾನಗಳನ್ನೆಲ್ಲ ಚೆನ್ನಾಗಿ ಪಾಲಿಸೋರು. ಏನೇನಿರುತ್ತೋ ಪಂಚಕಾಲ ಪ್ರಕಾಶಕ್ಕೆ ಪ್ರಕಾರ ಏನೇನಿರುತ್ತೋ ಆಯಾ ವರ್ಣಾಶ್ರಮ ಧರ್ಮಕ್ಕೆ ಅದನ್ನು ಪಾಲಿಸೋದು ಅವರು ಶ್ರೋತ್ರಿಯರು ಅಂತ ಹೇಳ್ತಾರೆ. ಅದೆಲ್ಲ ಮಡಿ ಗಿಡಿ ಅಂತೆಲ್ಲ ನಾವು ಇವಾಗ ಅದನ್ನು ಸಿಂಪಲಾಗಿ ಹೇಳ್ಬಿಡ್ತೀವಿ ಅಷ್ಟೇ. ಬ್ರಹ್ಮನಿಷ್ಠಂ ಅಂತ ಹೇಳಿದ್ರೆ ಕಾಲಕ್ಕೆ ಸರಿಯಾದ ಸಮಯಕ್ಕೆ ಗಾಯತ್ರಿಗಳನ್ನು ಮಾಡೋದು, ಇಷ್ಟಗಳನ್ನು, ಯಾಗಗಳನ್ನು, ಉಪಾಸನೆಗಳನ್ನು ಅವ್ರಿಗೇನು ವಿಹಿತವಾಗಿರುತ್ತೋ ಅದನ್ನೆಲ್ಲ ಮಾಡೋದು ಅಂತ. ಡಂಬ ಅಸೂಯಾದಿ ಮುಕ್ತಂ, ಡಂಬಾಚಾರಕ್ಕೆಲ್ಲ ಏನೋ ಮಾಡೋದು. ಯಾರಾದ್ರೂ ನೋಡ್ತಾ ಇದ್ರೆ ಇನ್ನೊಂದು 4 ಸತಿ ಬಿದ್ದು ನಮಸ್ಕಾರ ಮಾಡೋದು, ಆ ಥರ ಎಲ್ಲ ಕೆಲವರೆಲ್ಲ ಮಾಡ್ತಾರೆ. ಡಂಬಾಚಾರ ಅಂತಾರೆ. ಆ ಥರಕ್ಕಲ್ಲ, ಹಸು ಏನೂ ಇಲ್ಲ, ಯಾರ ಮೇಲೂ ಹಸು ಏನೂ ಇಲ್ಲ, ಡಂಬಾಚಾರಕ್ಕೂ ಏನೂ ಮಾಡ್ತಾ ಇರಲಿಲ್ಲ ಅಂತ. ಜಿತ ವಿಷಯಗಳನ್ನ ಏನು ತಿಳ್ಕೊಂಡಿರ್ತಾರೋ ಯಾವಾಗಲೂ ನಿದ್ದೇಲ್ಬೇಕಾದ್ರೆ ಅವರನ್ನು ಎಬ್ಸಿ ಕೇಳಿದ್ರೇನೋ ಅದೇ ಥರ ಹೇಳೋದು. ಇದಕ್ಕೇ ಅವ್ರನ್ನ ಮಾತಾದೆ ಅಂತ ಹೇಳಿದ್ರೆ ತತ್ವಗಳನ್ನು ಮಾರ್ಪಾಟ್ ಮಾಡಿ ಹೇಳಲ್ವಂತೆ. ಯಾರು ಬಂದರೂ, ಯಾವ ಶಿಷ್ಯ ಬಂದ್ರೂ ತತ್ವವನ್ನು ಹೇಳಬೇಕಾದ್ರೆ ಸತ್ಯ ಏನಿರುತ್ತೋ ಅದನ್ನೇ ಹೇಳೋದು. ಭಗವಂತನೇ ಅವನೇ ಒಬ್ಬನೇ, ಅವನೇ ಎಲ್ಲರಿಗೂ ದೇವಾದಿದೇವ ಅಂದರೆ ಅವನೇ. ಯಾರಾದರೂ ಬರಲಿ, ಯಾರಾದರೂ ಒಬ್ಬರು ಬಲಿಷ್ಠರು ಇವ್ರನ್ನ ಹೆದರಿಸಿ ಏನಾದರೂ ಕೇಳಿದ್ರು ಅವ್ರಿಗೂ ಅದನ್ನೇ ಆನ್ಸರ್ ಹೇಳೋದು. ಯಾಕಂದರೆ ತತ್ವನ ಬದಲಾಯಿಸೋಕ್ಕಾಗುತ್ತೆ. ಮಾತಾದೆ ಅವನ ಅದ್ರ ಬಗ್ಗೆ ಏನೂ ಚೇಂಜ್ ಮಾಡಲ್ಲ. ಸಣ್ಣ ಮಗು ಬಂದರೂ ಅದೇ ಥರನೇ ಹೇಳೋದು, ತತ್ವವನ್ನು ಬದಲಾಯಿಸಲ್ಲ. ದೊಡ್ಡವ್ರು ಬಂದು ವಿಚಾರ ತಿಳಿದವ್ರು ಬಂದರೂ ಅದೇ ಥರ ಹೇಳೋದು, ಅದನ್ನೇನು ಬದಲಾಯಿಸಕ್ಕೆ ಹೋಗಲ್ಲ. ಯಾಕಂದರೆ ತತ್ವನ ಬದಲಾಯಿಸೋಕ್ಕಾಗಲ್ವೋ ಹಾಗೆ ಅದ್ರ ಬಗ್ಗೆ ವಿಚಾರನೂ ಬದಲಾಯಿಸೋಕ್ಕಾಗಲ್ಲ. ನಮ್ಮ ಆಚಾರ್ಯರ ಬಗ್ಗೆ ನಾನು ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಯಾಕಂತಂದರೆ ಅವ್ರಿಗೆ ಎಷ್ಟು ದೊಡ್ಡ ಪಂಡಿತರು ಅಂತ ಹೇಳಿದ್ರೆ, ಸದ್ಯಕ್ಕೆ ಈ ಸಮಕಾಲೀನ ಇದರಲ್ಲಿ ಅವರಷ್ಟು ಓದಿರೋರು ಯಾರೂ ಇಲ್ಲ. ಯಾಕಂದರೆ ಪೂರ್ತಿ ವೇದಾಧ್ಯಯನ, ವೇದಾಂಗಗಳು ಎಲ್ಲದರಲ್ಲೂ ನಿಷ್ಣಾತರು, ಪ್ರಬಂಧನೂ ಪೂರ್ತಿ, ಆಮೇಲೆ ರಾಮಾಯಣ, ಮಹಾಭಾರತ ಎಲ್ಲ ಬಾಯ್ಪಾಠ, ಭಾಗವತ ಎಲ್ಲನೂ. ಆ ಥರ ಇರೋರು ಪಾಪ ಇದೇ ಥರ ಕಾಲಕ್ಷೇಪಕ್ಕೆಲ್ಲ ಕರೆಯೋರು. ಅವ್ರನ್ನೆಲ್ಲ ಕರೆದ್ರೆ ಒಬ್ಬರು ಬರೋರು, ಒಬ್ಬರು ಬಂದರೂ ಹಾಗೇ ಪಾಠ ಮಾಡೋರು, 10 ಜನ ಬಂದರೂ ಅದೇ ಥರ ಪಾಠ ಮಾಡೋರು. ಅವ್ರು ಹೇಳೋರು ನನ್ನ ಕರ್ತವ್ಯ ನಾನು ಪಾಠ ಮಾಡೋದು, ಒಬ್ಬರಿಗಾರ ಇದ್ದರೆ ಸ್ವಲ್ಪ ಕಡಿಮೆ ಹೇಳೋದು, ಆ ಥರ ಏನೂ ಮಾಡಬಾರ್ದು. 30 ವರ್ಷದಿಂದ ರಾಮಾಯಣ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾವುದಪ್ಪ ಅಲ್ಲಿ ಆದರ್ಶ ಭವನ ಇದೆಯಲ್ಲ, ಅಲ್ಲಿ 30 ಇಯರ್ಸಿಂದ ಎವ್ರಿ ಸಂಡೇ ಸ್ಯಾಟರ್ಡೇಸ್ ಬಂದು ಹೇಳ್ತಾ ಇದ್ರು. ಇವಾಗ ಕೋವಿಡ್ ಆದಮೇಲೆ ಆನ್ಲೈನಲ್ಲಿ ಹೇಳ್ತಾರೆ. 30 ಇಯರ್ಸಿಂದ ಇನ್ನೂ ಮುಗ್ದಿಲ್ಲ ನೋಡ್ಕೊಳ್ಳಿ. ಹೇಗೆ ಪ್ರತಿಪದಾರ್ಥ, ವ್ಯಾಕರಣ ಆ ಪದಗಳಿಗೆ ಅಷ್ಟು ಹೇಳ್ತಾ ಇದ್ರು ಅಂಥವ್ರು. ಅವಾಗೇನಾಗೋದು, ಒಂದು ಶುರುವಿನಲ್ಲಿ ಒಂದು 10-15 ಜನ ಇದ್ರು. ಆಮೇಲೆ ಒಂದೊಂದು ಸಂಡೇ ಸ್ಯಾಟರ್ಡೇ ಇದ್ದರೆ ಗೊತ್ತಲ್ಲ ನಿಮಗೆ, ಏನೋ ಬೇರೆ ಆ್ಯಕ್ಟಿವಿಟಿ ಎಲ್ಲ ಹೊಟ್ಟೋದು. ಒಬ್ಬರು ಇಬ್ಬರು ಬಂದರೂ ಕೂಡ ಹಾಗೇ ಪಾಠ ಮಾಡೋದು. 10 ಜನ ಬಂದರೂ ಹಾಗೆ 10 ಜನ. ಅದಕ್ಕೆ ಅದು ಗುರುಗೆ ಹೇಳಬೇಕಲ್ಲ, ಆವಾಗ ಆ ವಿಷಯದಲ್ಲಿ
ಅವರನ್ನು ಕೊಂಡಾಡಬೇಕು. ಅಷ್ಟು ಅವರು ಆರ್ಜವಾಗಿ ಹೇಳ್ಕೊಳ್ತಾ ಇದ್ರು. ಡಂಬ ಅಸೂಯೆ ಯಾವುದಿಲ್ಲ, ಜಿತ ವಿಷಯಗಳ ಏನು ಹೇಳಬೇಕು ಅಂತಿರುತ್ತೋ, ಏನು ಹೇಳಬೇಕು ಅಂತ ಬಂದಿದ್ದೀವೋ ಅದನ್ನು ಹೇಳಬೇಕು. ಒಬ್ಬರಾದ್ರೂ ಕೇಳಿ, ಇಬ್ಬರಾದ್ರೂ ಕೇಳಿ. ಇನ್ನೂ ಒಬ್ಬರು ದೊಡ್ಡವರು ಹಿರಿಯರಿದ್ರು, ತಾತಾಚಾರ್ಯರು ಅಂತ. ಈ ಥರ ಪುಸ್ತಕ ಇಟ್ಕೊಂಡು ವ್ಯಾಖ್ಯಾನ ಎಲ್ಲ ನಾನು ಓದ್ಕೊಂಡು ಬರ್ತೀವಲ್ಲ, ಅದನ್ನು ಬರೆದವರು. ಅವರು ತಿರುಪಾಗ ಏರ್ಪಡಿಸಿದಾಗ ನೋಡ್ಕೊಳ್ಳಿ, ಆಗಿನ ಕಾಲಕ್ಕೆ ಒಬ್ಬರು ಕೂಡ ಇರ್ತಾ ಇರಲಿಲ್ಲ ಇವತ್ತು ದೇವಸ್ಥಾನದಲ್ಲಿ. ಆ ಟೈಮಲ್ಲಿ ಕೇಳೋರು ತುಂಬ ಬೇಜಾರು. ಎಷ್ಟು ದೊಡ್ಡ ಸ್ಕಾಲರ್ ಅವರು. ಎನ್ನ ಸ್ವಾಮಿ ಯಾರು ಇಲ್ಲಿ ಅಂತ ಹೇಳಿದ್ರೆ ಆಂಡಾಳ್ ಕೇಕ್ರ ಅಂತ ಹೇಳಿ. ಹೇಗೆ ಆಂಡಾಳ್ ಕೇಳ್ತಾಳೆ ಅಂತ ಹಾಗೆ ಅಷ್ಟು ಚೆನ್ನಾಗಿ ಕಾಲಕ್ಷೇಪ ಮಾಡೋರು. ಕೇಳಲ್ಲ ಅಂದ್ಬಿಟ್ಟು ಹಾಗೆ ಒಂಚೂರು ಏನೋ ಶತಮಕ ಮಣಿದಿಲ್ಲ ಅಂತ ಹೇಳ್ಬಿಡೋದು. ಯಾರಾದರೂ ಇರಲಿ, ಯಾರಿಲ್ಲದೆ ಹೋಗಲಿ, ಆ ಥರ ಅದು ಆರ್ಜವಗುಣ ಜಿತ ವಿಷಯಗಳ ಮಾತ್ರ. ಇದನ್ನೆಲ್ಲ ಸ್ಕಾಲಿತ್ಯೇ ಶಾಸಿತಾನಂ. ಶಿಷ್ಯ ತಪ್ಪು ಮಾಡ್ತಾನೆ ಅಂತ ಗೊತ್ತಿದ್ರೆ ಹಿಂದೆ ಮುಂದೆ ನೋಡಲ್ಲ ಅಂತ ದಂಡಿಸ್ತಾರೆ. ಅವ್ನು ರಾಜನ ಮಗನೇ ಆಗಿರಲಿ, ಇನ್ಯಾರ ಮಗನೇ ಆಗಿರಲಿ, ಸ್ವಂತ ತನ್ನ ಮಗನೇ ಆಗಿರಲಿ, ಅದು ಹಿಂದೆ ಮುಂದೆ ನೋಡ. ಸ್ಕಾಲಿತ್ಯೇ ಶಾಸಿತಾನಂ. ಶಿಷ್ಯರನ್ನ ತಿದ್ದುಕೊಡ್ಬೇಕು. ಅವರು ಒಂದು ದೊಡ್ಡ ಕಲ್ತರ ಇರ್ತಾರೆ, ಕೆತ್ತಿ ಒಂದು ವಿಗ್ರಹ ಥರ ಮಾಡಬೇಕು ಅಂತಿದ್ರೆ ತಪ್ಪು ಮಾಡಿದಾಗ ನೋಡಿ ತಿದ್ದಬೇಕು. ಅದನ್ನು ಅವ್ರು ಮಾಡ್ತಾಯಿದ್ರು ಅಂತ. ಇನ್ನೊಂದು ಪದ್ಯ, ಇದು ಅಷ್ಟೇ ಆಚಾರ್ಯ ಪರವಾಗಿದೆ. ಅಜ್ಞಾನದ್ವಾಂತರೋದಾತ್ ಅಘಪರಿಹರಣಾತ್ ಆತ್ಮಸಾಮ್ಯ ವಹತ್ವಾತ್ ಜನ್ಮ ಪ್ರಧ್ವಂಸಿ ಜನ್ಮ ಪ್ರದಕರಿಮತಯ ದಿವ್ಯ ದೃಷ್ಟಿ ಪ್ರಭಾವಾತ್ ನಿಷ್ಪ್ರತ್ಯೂಹಾನ್ ಶಂಸ್ಯಾತ್ ನಿಯತರಸತಯ ನಿತ್ಯಶೇಷಿತ್ವಯೋಗಾತ್ ಆಚಾರ್ಯ ಸದ್ಭಿಃ ಅಪ್ರತ್ಯುಪಕರಣದಿಯಾ ದೇವವತ್ಸ್ಯಾತ್ ಉಪಾಸ್ಯ. ಹೇಗೆ ಉಪಕಾರ ನಮಗೆ ಮಾಡ್ತಾರೆ ಅಂದರೆ, ಎದುರಿಗೆ ಪ್ರತ್ಯುಪಕಾರವಾಗಿ ಏನು ನೋಡೋದೇ ಇಲ್ಲವಂತೆ. ನಾವು ನೋಡ್ತಾ ಇದ್ವಲ್ಲ ಹಿಂದಿನ ಗುರುಕುಲದಲ್ಲೆಲ್ಲ ದುಡ್ಡು ಅಂತ ಏನು ತಗೊಳ್ತಾರೆ. ಇಟ್ ವಾಸ್ ನಾಟ್ ಎ ಕಮರ್ಷಿಯಲ್ ಟ್ರಾನ್ಸಾಕ್ಷನ್. ಎಜುಕೇಷನ್ ಅನ್ನೋದು ನಾಲೆಡ್ಜ್ ಟ್ರಾನ್ಸ್ಫರ್ ಇದೆಯಲ್ಲ, KT ಅಂತಾರೆ ಅದಕ್ಕೆ. ನಾಲೆಡ್ಜ್ ಟ್ರಾನ್ಸ್ಫರ್ ವಾಸ್ ನೆವರ್ ಕಮರ್ಷಿಯಲ್. ದುಡ್ಡು ಕ್ರಯಕ್ಕೆ ಅಂತ ಏನೂ ತಗೊಳ್ತಾರೆ. ಈಗಲೂ ಅಷ್ಟೇ ವೇದಗಳನ್ನೆಲ್ಲ ಹೇಳ್ಬೇಕಾದ್ರೆ ಕ್ರಯಕ್ಕೆ ಯಾರು ಹೇಳ್ಕೊಡ್ಕೊಡ್ದು. ಸ್ತೋತ್ರ ಪಾಠಗಳು, ವೇದಗಳು, ಪ್ರಬಂಧಗಳೆಲ್ಲ ತಗೊಳ್ತಾರೆ ಅಷ್ಟೇ. ಆದರೆ ಅದಕ್ಕಿಂತ ಒಂದು ಫೀಸ್ ಅಂತ ಎಲ್ಲ ತಗೊಳ್ಬಾರ್ದು. ಆ ಥರನೇ ಮಾಡೋದು. ಅದನ್ನು ಇಲ್ಲಿ ಹೇಳ್ತಾರೆ. ಅಜ್ಞಾನನ ಹೋಗಿಸ್ತಾರೆ ಶಿಷ್ಯರಿಗೆ. ಹೋಗಿಸಿ ಅವನಿಗೆ ಅಗಪರಿಹರಣ ಪಾಪಗಳನ್ನು ಕಳ್ಕೊಳ್ಳೋ ಥರ ಮಾಡ್ತಾರೆ. ದಿವ್ಯ ದೃಷ್ಟಿ ಕೊಡ್ತಾರೆ. ಸಾಧಾರಣವಾಗಿ ಲೌಕಿಕವಾಗಿ ಒಂದು ಜೀವನ ನಡೆಸೋಕ್ಕೆ ಅಂತ ಅವನಿಗೆ ಬಂದಿದ್ರೆ ಅವನಿಗೊಂದು ದಿವ್ಯ ದೃಷ್ಟಿ ಕೊಡ್ತಾರೆ. ಅಯ್ಯೋ, ನಾನೆಲ್ಲ ಜೀವಾತ್ಮ, ನಾನು ಹೋಗಿ ಭಗವಂತನಿಗೆ ಸೇವೆ ಮಾಡಬೇಕು ಅನ್ನೋದು ಒಂದು ಸ್ವರೂಪ ಜ್ಞಾನ. ಅದು ಆ ದಿವ್ಯ ದೃಷ್ಟಿ, ಒಳಗಣ್ಣು ಅಂತ ಹೇಳ್ತಾರೆ ಅದಕ್ಕೆ. ಒಳಗಣ್ಣನ್ನು ತೆರೆಸ್ತಾರೆ ದೇವರು. ಅದೇ ಥರ ಶಿಷ್ಯನು ಹೇಗಿರಬೇಕು ಅನ್ನೋದನ್ನು ತೋರಿಸ್ಕೊಡ್ತಾರೆ. ನ್ಯಾಸ ವಿಂಶತಿದೆ ಇದು ಮೂರು ಮಾಡೋನು. ಸದ್ಬುದ್ಧಿ ಸಾಧು ಸೇವಿ ಸಮುಚಿತ ಚರಿತ ತತ್ವಬೋಧಾಭಿಲಾಷಿ ಶುಶ್ರೂಷೂತ್ಯಕ್ತ ಮಾನಃ ಪ್ರಣಿಪತನ ಪರಃ ಪ್ರಶ್ನಕಾಲ ಪ್ರತೀಕ್ಷಃ ಶಾಂತದ್ವಾಂತ ಅನಸೂಯುಃ ಶರಣ ಉಪಗತಃ ಶಾಸ್ತ್ರ ವಿಶ್ವಾಸ ಶಾಲಿ ಶಿಷ್ಯ ಪ್ರಾಪ್ತ ಪರೀಕ್ಷಾ ಕೃತವಿತ ಅಭಿಮತಂ ತತ್ವತಃ ಶಿಕ್ಷಣೀಯ. ಯಾವ ಶಿಷ್ಯ ಹೀಗಿರ್ತಾನೋ ಅವಾಗ ತತ್ವತಃ ಶಿಕ್ಷಣೀಯ. ಚೆನ್ನಾಗಿ ಅವನಿಗೆ ಏನು ಕಲ್ತ್ಕೋಬೇಕು ಅಂತಿರೋದು ಚೆನ್ನಾಗಿ ಬರುತ್ತೆ. ಹೇಗೆ ಅಂತ ಹೇಳಿದ್ರೆ ತತ್ವಬೋಧಾಭಿಲಾಷಿ. ತತ್ವವನ್ನು ಹೇಳಿದ್ರೆ ಅದನ್ನು ಕಲ್ತ್ಕೋಬೇಕು ಅಂತ ಅದರಲ್ಲಿ ಆಸೆ ಇರಬೇಕು. ಆಸಕ್ತಿ ಇದ್ದರೆ ಮಾತ್ರನೇ ಬರುತ್ತೆ. ಆಸಕ್ತಿ ಇಲ್ಲದೆ ಹೋದರೆ ಸುಮ್ಮನೆ ನಾವು ಊದಶಂಕ ಓದ್ತಾ ಇದ್ರೆ ಅದೆಲ್ಲೋ ಹೋಗ್ತಾ ಇರುತ್ತೆ. ಕೇಳೋಕ್ಕೆ ಆಸಕ್ತಿ ಇರಬೇಕು, ಕಲ್ತ್ಕೊಳ್ಳೋಕ್ಕೆ ಆಸಕ್ತಿ ಇರಬೇಕು. ಹಾಗೆ ಶುಶ್ರೂಷೂತ್ಯಕ್ತ ಮಾನಃ ಅಂತ ಹೇಳ್ತಾರೆ. ಗುರು ಶುಶ್ರೂಷೆ ಮಾಡಿ ಕಲ್ತ್ಕೋಬೇಕು ಅಂತಿದೆ. ಪ್ರಶ್ನಕಾಲೆ ಪ್ರತೀಕ್ಷಾ. ಗುರುಕುಲದಲ್ಲೂ ಒಂದು 0 ಅವರ್ ಇಟ್ಟಿದ್ರು. ಏನು ಮಧ್ಯದಲ್ಲಿ ಪಾಠ ಹೇಳ್ತಾ ಇರ್ಬೇಕಾರೆ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಬಾರ್ದು. ಪ್ರಶ್ನಕಾಲೆ ಪ್ರತೀಕ್ಷಾ ನೋಡ್ಬೇಕಂತೆ. ಗುರುಗಳು ಯಾವಾಗ ನಮ್ಗೇನಾದರೂ ಡೌಟ್ ಇದ್ದರೆ ಮಧ್ಯದಲ್ಲಿ ಬಾಯಿ ಹಾಕೊಂಡು ಕೇಳಬಾರ್ದು. ಅವ್ರನ್ನೆಲ್ಲ ಮುಗಿದಾಗ ಇವಾಗ ನಾವು ಪ್ರಶ್ನೆ ಕೇಳ್ಬೋದಾ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಕೇಳ್ಕೊಳ್ಳೋದು. ಅದಕ್ಕೆ ಅದೊಂದು ಡಿಸಿಪ್ಲಿನ್, ಶಿಕ್ಷೆ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಡಿಸಿಪ್ಲಿನ್ ಇರಬೇಕು ಶಿಷ್ಯರಲ್ಲಿ. ಅದನ್ನು ಮಾಡ್ತಾರೆ. ಶಾಂತವಾಗಿ ಕೇಳಿಸ್ಕೊಳ್ಬೇಕು, ಸಮಾಧಾನವಾಗಿರಬೇಕು. ಅನಸೂಯ, ಬೇರೆಯವ್ರು ನೋಡಿ ಹೊಟ್ಟೆ ಕಿಚ್ಚಿಬಿಟ್ಕೋಬೋದು. ಯಾರಿಗೋ ಬೇರೆ ಚೆನ್ನಾಗಿ ಬೇಗ ಕಲ್ತ್ಕೊಂಡ್ಬಿಡ್ತಾರೆ ಅಂದರೆ ಅವ್ರ ಬಗ್ಗೆ ಹೊಟ್ಟೆ ಕಿಚ್ಚಿರಬಾರ್ದು. ಈ ಥರ ಎಲ್ಲ ತೋರಿಸ್ಕೊಟ್ಟು ಇದು ಮಾಡ್ತಾರೆ. ಇದು ಹೇಗೆ ಈ ಶಿಷ್ಯ ಗುರು ಹೇಳಿದ್ರು ಅಂತ ಹೇಳಿದ್ರೆ, ಒಂದು ಆರತಿ ಅಂತ ಇದೆ. ಆರತಿ ಅಂತ ಹೇಳಿದ್ರೆ ಕಾರ್ಪಣ್ಯ. ನಮ್ಮನ್ನು ನಾವು ಭಗವಂತನಿಗೆ ಸಮರ್ಪಿಸ್ಕೊಳ್ಬೇಕಾದ್ರೆ ನಮ್ಮ ಕೈಲಿ ಏನೂ ಆಗೋದಿಲ್ಲ, ನೀನೇ ಕಾಪಾಡಬೇಕು ಅನ್ನೋದು ನಾವು ಆರ್ಥ ಭಾವನೆಯಿಂದ, ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಇರ್ತಾರಲ್ಲ, ಆ ಆರ್ತಿ ಇರಬೇಕು.
ಭಗವಂತನ ಕಾಪಾಡು ಕೇಳು ಅಂತ. ಅದನ್ನೇ ಇಲ್ಲಿ ಮುನ್ನಡಿ ಪಣಿಯುಮ ಪೋಲೆ ನಾವು ಬಂದ್ವಿ ಅಂತ ಹೇಳ್ತಾರಲ್ಲ. ಮಾತ್ರ ಅರುಣಕ್ಕೆ ಒಲಿ ತೊಲೈತು ಮುನ್ವಾ ಶಲ್ಕಣ್. ಮಾತ್ರ ಅಂದರೆ ಮಾತಾರ್ ಅಂದರೆ ಯಾರನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಯಾರನ್ನ ಚೇಂಜ್ ಮಾಡೋಕ್ಕಾಗಲ್ಲ ಅಂದರೆ ಶತ್ರುಗಳನ್ನ, ರಾವಣನ್ನ, ಕಂಸನ್ನ, ಇವ್ರನ್ನೆಲ್ಲ ಎಷ್ಟು ಉಪದೇಶ ಮಾಡಿದ್ರು ಅವ್ರನ್ನೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ. ಅದಕ್ಕೆ ಮಾತಕ್ಕೆ ಆಗಲ್ಲ. ಮಾತದು ಅಂತ ಹೇಳಿದ್ರೆ ಚೇಂಜ್ ಮಾಡೋದು ಅಂತ, ಬದಲಾಯಿಸೋದು ಅಂತ ತಮಿಳಲ್ಲಿ. ಮಾತಾರ್ ಅಂದರೆ ಬದಲಾಯಿಸೋಕ್ಕಾಗದೇ ಇರೋರು. ಅವ್ರಿಗೆ ನೀವು ಎಷ್ಟೇ ಉಪದೇಶ ಮಾಡಿದ್ರು ಅವ್ರನ್ನ ಬದಲಾಯಿಸೋಕ್ಕಾಗಲ್ಲ. ಮಾತಾರ್ ಉನಕ್ ಒಲಿ ತೊಲೈ